ನಾವೇ ಮಾಡ್ತಾ ಇದ್ದೀವಿ, ಡೈರೆಕ್ಟರ್ ಇಲ್ಲ ಈಗ. ನನ್ನ ಮಗುನ ಮಾತ್ರ ನಾನು ಅಪ್ಪ ಅಂತ ಹೇಳ್ಕೊತೀನಿ. ಯಾಕೆ ಅಂತಂದರೆ ಅದು ನನ್ನ ಮಗು ಅಂತಂದ್ಬಿಟ್ಟು ಬೇರೆಯವ್ರ ಮಗುಗೆ ನಾನು ಅಪ್ಪ ಅಂತ ಹೇಳ್ಕೊಳ್ಳುವಂಥದ್ದು ಇದು ನನಗೆ ಯಾವತ್ತಿಗೂ ಬಂದಿಲ್ಲ. ನಿಮ್ಗೆ ಇದನ್ನು ಒಪ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಧ್ರುವನಿಗೋಸ್ಕರ, ಧ್ರುವ ಬಂದು ಕೇಳಿದ್ದಕ್ಕೋಸ್ಕರ. ಉದಯ್ ಮೆಹ್ತಾ ಅಂತ ಪ್ರೊಡ್ಯೂಸರ್, ಬಟ್ ಈ ಸಿನಿಮಾ ಏನೇನೆಲ್ಲ ಕೇಳಿದೆಯೋ ಅದನ್ನೆಲ್ಲ ಕೊಟ್ಟಿದ್ದಾರೆ. ಒಬ್ಬ ಒಳ್ಳೆ ಪ್ರೊಡ್ಯೂಸರ್. ಏನಾಗಿದೆ, ಏನಾಗಿತ್ತು ಮತ್ತು ಯಾಕೆ ಹಾಕಿದ್ದು ತೆಗೆದಾಗಲೇ ಕೇಳಬೇಕು ಅಂತ ಅನಿಸುತ್ತೆ. ಅದು ಕೇಳಿ ಸಿಕ್ಕಿಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇತ್ತು ಅಂತ ಅನ್ನಿಸ್ತು. 100% ಭಿನ್ನಾಭಿಪ್ರಾಯಗಳು ಅಂತ ಬಂದಾಗ ಖಂಡಿತವಾಗ್ಲೂ ಇತ್ತು, ಇದೆ. ಇದು ಯಾರೋ ಬೇರೆಯವ್ರು ಮಾಡಬೇಕಾಗಿದ್ದಂಥ ಸಿನಿಮಾ. ಬಟ್ ಈ ಸಿನಿಮಾಗೆ ನಂಗೆ ಸಿಕ್ಕಿದ್ದು 2 ತಿಂಗಳಲ್ಲಿ ನನ್ನ ಜೊತೆಗೆ ಎಲ್ಲರೂ ನಿಂತ್ಕೊಂಡ್ರು. ಸಿನಿಮಾ ಅನ್ನೋದು ಟೀಮ್ ವರ್ಕ್ ಹೌದು, ಇದರಲ್ಲಿ ಸ್ವಾರ್ಥನೂ ಇರುತ್ತಲ್ವ? 100% ಇರುತ್ತೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣ್ ಏಕಾಂತ. ಮಾರ್ಟಿನ್ ಸೀಸನ್ ನಡೀತಾ ಇದೆ. ಇನ್ನೇನು ಈ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ದೊಡ್ಡ ಮಟ್ಟದ ಒಂದು ಹೆಮ್ಮೆ ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಈ ಸಾಹಸದ ಹಿಂದಿನ ಅಸಲಿ ಕೈ ರೂವಾರಿ AP ಅರ್ಜುನ್, ಡೈರೆಕ್ಟರ್ ಆಫ್ ಮಾರ್ಟಿನ್. ಸಾಕಷ್ಟು ದಿನಗಳಿಂದ ಫಾಲೋ ಅಪ್ ಮಾಡಿ ಕೊನೆಗೂ ಇವತ್ತು ಕೊನೆಯ ಗಳಿಗೆಯಲ್ಲಿ ಈ ವಾರ ಸಿನಿಮಾ ರಿಲೀಸು ನನ್ನ ಕೈಗೆ ಸಿಕ್ಕಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಪ್ರವೀಣ. ಸಾರ್ ಅಂತ ಏನು ನನಗೆ ಇದೇ ಆಗ್ತಾ ಇದೆ ಈ ಆ್ಯಕ್ಚುಲಿ ಇಂಟರ್ವ್ಯೂಸಲ್ಲಿ. ಸರಿ, ನಮ್ಮದು ಸ್ನೇಹ ಬಾಂಧವ್ಯ, ನಮ್ಮ ಜರ್ನಿ ಬೇರೆ ಇದೆ. ಬಟ್ ಕ್ಯಾಮ್ರಾದ ಬಂದಾಗ ಅದು ಬಂದ್ಬಿಡುತ್ತೆ. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ನಿರ್ದೇಶಕ ಅಂತಂದಾಗ ಅದು ಯಾರೇ ಆಗಿರಲಿ, ಅವ್ರು ಎಷ್ಟೇ ಸಿನಿಮಾ ಮಾಡಿರಲಿ, ನಮ್ಮೊಳಗೆ ಅದೊಂದು ಗೌರವ ಬಂದ್ಬಿಡುತ್ತೆ. ಬಿಕಾಸ್ ಆಫ್ ಈಸ್ ಅ ಡೈರೆಕ್ಟ್ರಿಂದ ಸಿನಿಮಾ. ಸೊ ಹಾಗಾಗಿ ಮಾರ್ಟಿನ್ ಅಂತ ಬಂದಾಗ ಇವತ್ತು ಈ ಸ್ಕೇಲ್ ನೋಡೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದು KGF, ಪ್ರಶಾಂತ್ ನೀಲ್ ನಮ್ಮವರು, ಆ್ಯಂಡ್ ಒಬ್ಬ ರಾಜಮೌಳಿ. ಅಷ್ಟು ದೊಡ್ಡದ್ದು ವಿಷನ್ನು ಆ್ಯಂಡ್ ಅಷ್ಟು ದೊಡ್ಡ ಸ್ಕೇಲ್ಗೆ ನಮ್ಮ ಸೌತ್ ಇಂಡಿಯಾನ ಅಥವಾ ನಮ್ಮ ಸೌತ್ ಸಿನಿಮಾನ ತೊಗೊಂಡೋಗಿ ಅಲ್ಲಿ ಕೂರಿಸಿದ್ರು. ಫಾಲೋಡ್ ಬೈ KGF ಬಂತು. ಆದರೆ ನೆಕ್ಸ್ಟು ಮಾರ್ಟಿನ್ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ. ಅದಕ್ಕೆ AP ಅರ್ಜುನ್ ಡೈರೆಕ್ಟರ್. ಆ್ಯಂಡ್ ತುಂಬ ಹೆಮ್ಮೆ ಅನಿಸ್ತದೆ, ನಮ್ಮ ನಿರ್ದೇಶಕ ಆ್ಯಂಡ್ ನಮ್ಮ ಪ್ರತಿಭೆ ನಾವು ನೋಡಿಕೊಂಡು ಜೊತೆಗೆ ಜರ್ನಿ ಮಾಡಿದಂಥ ಒಬ್ಬ ಡೈರೆಕ್ಟರ್ ಇವತ್ತು ಈ ಸ್ಟೇಚರ್ಗೆ ಹೋಗಿ ಈ ಥರದ್ದೊಂದು ವಿಷನ್ನ ವರ್ಲ್ಡ್ಗೆ ತೋರಿಸೋದಕ್ಕೆ ರೆಡಿಯಾಗಿದ್ದಾರೆ ಅಂತ. ಸೊ ಮೂಮೆಂಟ್ ವಾಪಸ್ ಮಾರ್ಟಿನ್ಗೆ ಹೋದರೆ ಹೇಗೆ ಶುರುವಾಯಿತು ಮಾರ್ಟಿನ್ ಆ್ಯಂಡ್ ಇಲ್ಲಿಯವರೆಗೂ? ಮಾರ್ಟಿನ್ ಅಂತ ಅಂದರೆ ಒಂದು ದೊಡ್ಡ ಯಶೋಗಾಥೆ ಅನ್ನೋ ಥರದ್ದೇ ಹೇಳ್ಬೋದು. ಏಕೆಂತಂದರೆ ಶುರುವಾಗಿದ್ದು 2021 ಆಗಸ್ಟ್ 15ನೇ ತಾರೀಕು. ಬಟ್ ಈ ಸಿನಿಮಾನ ನಾನು ಒಪ್ಕೊಂಡಿದ್ದು May 8th. ಯಾಕೆ ಅಂತಂದರೆ ನನ್ನ ಮಗ ಹುಟ್ಟಿದ್ದು 7th, ಅಮರ್ತ್ಯ ಹುಟ್ಟಿದ್ದು ನೆಕ್ಸ್ಟ್ ಡೇಗೆ ನಾನು ಹೋಗಿ ಸೈನ್ ಆಗಿದಂಥ ಸಿನಿಮಾ. ಅವತ್ತಿಗೆ ನಾವು ಶುರು ಮಾಡಿದಾಗ ಮಾರ್ಟಿನ್ ಸಿನಿಮಾ 2 ಭಾಷೆಯಲ್ಲೇ ಅಂತಲೇ ಅಂದ್ಕೊಂಡಿದ್ದು. ಒಂದು ಕನ್ನಡ, ಇನ್ನೊಂದು ತೆಲುಗು ಅಂತ. ಅಲ್ಲಿ ಶೂಟ್ ಮಾಡ್ತಾ ಒಂದು 10-15 ಡೇಸ್ ಶೂಟ್ ಆದಮೇಲೆ ಆ ವಿಜುವಲ್ಸು ಮತ್ತು ಆ ಇದನ್ನೆಲ್ಲ ನೋಡಿದಾಗ ಚೆನ್ನಾಗಿ ಆಗ್ತಾ ಇದೆ ಅಂತ ಅಂದ್ಕೊಂಡು ಇದನ್ನು ಎಲ್ಲ ಭಾಷೆಯಲ್ಲೂ ಮಾಡೋಣ ಅನ್ನೋ ಥರದ್ದು ಒಂದು ಮಾತುಕತೆ ಆಯಿತು. ಅಲ್ಲಿಂದ ಕತೆ ಇನ್ನೊಂದು ಏನೋ ಪ್ಯಾನ್ ಇಂಡಿಯಾ ಇದಕ್ಕೆ ಕತೆ ಆಗಬೇಕು, ಪ್ಯಾನ್ ಇಂಡಿಯಾ ಇದರಲ್ಲಿ ವಿಜುವಲ್ ಟ್ರೀಟ್ ಆಗಬೇಕು, ಮೇಕಿಂಗ್ ಆಗಬೇಕು ಅನ್ನೋ ಥರದ ಕೂತ್ಕೊಂಡು ಅಲ್ಲಿಂದ ಒಂದು ರೂಪ ತಗೊಂಡು ಶುರುವಾಗಿದ್ದೆ ಮಾರ್ಟಿನ್ ಸಿನಿಮಾ. ಆ್ಯಂಡ್ ಇವತ್ತಿಗೆ ಮಾರ್ಟಿನ್ ರೀಚ್ ಆಗಿರೋ ರೇಂಜು ಮತ್ತು ಎಕ್ಸ್ಪೆಕ್ಟೇಷನ್ ಹುಟ್ಕೊಂಡಿರೋದು ಪ್ರೇಕ್ಷಕರಲ್ಲಿ. ಆ್ಯಂಡ್ ನಾಟ್ ಓನ್ಲಿ ಕನ್ನಡ, ಇಡೀ ದೇಶ ಎಲ್ಲ ಭಾಷೆಯಲ್ಲೂ ಈ ಸಿನಿಮಾ ಬರ್ತಿರೋ ರೀಸನ್ನು. ನೀವು ಮುಂಬೈಯಲ್ಲಿ ಲಾಸ್ಟ್ ಇದರಲ್ಲಿ ಮಾತಾಡ್ತಿದ್ದನ್ನು ನಾನು ನೋಡಿದ್ದೆ. ಸೊ ಆ ಒಂದು ನಿಮ್ಮ ಸ್ಕೇಲು, ನಿಮ್ಮ ಮಾತು ಅದು ಕನ್ನಡದಲ್ಲೇ ಮಾತಾಡಿದ್ರಿ. ಬಟ್ ಆ ಭಾವ ಬೇರೆ ಇತ್ತು. ಅಂದರೆ ನಾವು ಮಾಡಿದ್ದೀವಿ ನೋಡಿ ಅನ್ನೋ ಒಂದು ಭಾವ. ಸೊ ಹಾಗಾಗಿ ಆ ಥರದೊಂದು ಆ ವಾವ್ ಮೂಮೆಂಟ್ನ ಕ್ರಿಯೇಟ್ ಮಾಡಿರೋಂಥದ್ರ ಬಗ್ಗೆ ಮಾತಾಡೋ ಥರದ್ದಾದರೆ, ಅಂದರೆ ಕನ್ನಡದಲ್ಲಿ ಮಾತಾಡೋದು ಅಂತಂದ ತಕ್ಷಣವೇ ನನಗೆ ಅದು ತುಂಬ ಹೆಮ್ಮೆ ವಿಚಾರ ಒಂದು. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, ನಮಗೆ ಹಿಂದಿ ಗೊತ್ತಿಲ್ಲ, ಹಿಂದಿನ ನಾವು ಕಲ್ತಿಲ್ಲ. ಗೊತ್ತಿಲ್ಲದೆ ಇದ್ದಾಗ ಗೊತ್ತಿಲ್ಲದೆ ಇರೋ ಭಾಷೆನ ಮಾತಾಡೋ ಬದಲು ನಮ್ಮ ಮಾತೃಭಾಷೆಯಲ್ಲಿ ಮಾತಾಡಿದಾಗ ನಮಗೊಂದು ಹೆಮ್ಮೆ ಅಂತ ಅನಿಸುತ್ತೆ, ನಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಏಕೆಂತಂದರೆ ನಾವು ಹಿಂದಿಲಿ ಯಾರೋ ಬಂದು ಮಾತಾಡಿದಾಗ ನಮ್ಮಲ್ಲಿ ಇವ್ರು ಏನು ಮಾತಾಡ್ತಿದ್ದಾರೆ ಅಂತ ನಮ್ಮ ಹತ್ರ ಕೇಳಿ ತಿಳ್ಕೊತೀವಿ. ಅವರು ಹಂಗೆ ನಾವೇನು ಕನ್ನಡದಲ್ಲಿ ಮಾತಾಡ್ತಿದ್ದೀವಿ ಅಂತ ಅವ್ರಿಗೆ ಅರ್ಥ ಆಗಬೇಕು ಅಂತಂದರೆ ಅವರು ಕನ್ನಡ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಳ್ಳಿ ಅನ್ನೋ ಒಂದೇ ಉದ್ದೇಶದಿಂದ ಕನ್ನಡ ಭಾಷೆಯಿಂದ ನಾವು ಬಂದಿದ್ದೀವಿ, ಕನ್ನಡ ಸಿನಿಮಾನ ಮಾಡ್ತಾಯಿದ್ದೀವಿ. ಕನ್ನಡ ಸಿನಿಮಾನ
ಬಾಂಬೆಲೂ ತಲುಪಿಸ್ಬೇಕು ಅನ್ನೋ ಒಂದು ಕನ್ನಡ ತಂಡ ಇಲ್ಲಿಗೆ ಬಂದಿದೆ ಅಂತ ಗೊತ್ತಾಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಕನ್ನಡದಲ್ಲಿ ಮಾತಾಡಿದೆ. ಅದು ನನ್ನ ಹೆಮ್ಮೆ, ನನ್ನ ಕರ್ನಾಟಕಕ್ಕೆ, ನನ್ನ ಕನ್ನಡ ತಾಯಿಗೆ ಮತ್ತು ಕನ್ನಡ ಭಾಷೆಗೆ ಕೊಡೋ ನನ್ನ ಗೌರವ. ಅದೂ ಅಲ್ಲದೆ ಇನ್ನೂ ಒಂದು ಮಾತಾಡಿದೆ, ನಾನು ಮಂಡ್ಯದಿಂದ ಬಂದಿರುವಂಥವನು ಅಂತಂತಂದ್ಬಿಟ್ಟು. ಯಾಕೆ ಅಂತಂದರೆ ಒಂದು ಭಾಷೆಗೆ ಕೊಡೋ ಗೌರವ, ಇನ್ನೊಂದು ನಾನು ಹುಟ್ಟಿದ ಮಣ್ಣಿಗೆ ಕೊಡೋ ಗೌರವ. ಅದು ಕರೆಕ್ಟ್. ಮಂಡ್ಯ ಹತ್ರ ಕೆರಗೋಡು ನಮ್ಮ ಊರು. ಅದೇ ನಾನು ಏನು ಕೇಳೋಕ್ಕೆ ಬಯಸ್ತೇನೆ ಅಂತಂದರೆ, ಮಾರ್ಟಿನ್ ಅನ್ನೋ ಈ ಒಂದು ವರ್ಲ್ಡ್ನ ಕ್ರಿಯೇಟ್ ಮಾಡಿದ್ರಲ್ಲ, ಇದು ಶುರುವಾಗಿದ್ದು ಒಂದು ಈ ಕತೆ ಆಗಲಿ ಅಥವಾ ಒಂದು ಸ್ಕ್ರೀನ್ ಪ್ಲೇ ಆಗಲಿ, ಇದೆಲ್ಲ ಆದಮೇಲೆ ಒಂದು ತಂಡ ಅಂತ ಕಟ್ಟಬೇಕಾಗುತ್ತೆ. ಆ ತಂಡದ ಜೊತೆಗೆ ಇಷ್ಟು ದೊಡ್ಡ ಹೋರಾಟ, ಇಷ್ಟು ದೊಡ್ಡ ವಿಷನ್ನ ಚೇಸ್ ಮಾಡುವಂಥದ್ದೊಂದು ಚಾಲೆಂಜ್ ಇರುತ್ತೆ. ಸೊ ಆ ಒಂದು ಪ್ರಾಸೆಸ್ ಹೆಂಗಿತ್ತು ಅಂತ. ಇಲ್ಲ, ಯಾಕೆಂತಂದರೆ ಮಾರ್ಟಿನ್ ಸಿನಿಮಾ ಅಂತ ಬಂದಾಗ ಒಂದು ದೊಡ್ಡ ಸ್ಕೇಲ್ ಸಿನಿಮಾ ಅಂತ ಬಂದಾಗ ಇದು ಒಬ್ಬನಿಂದ ಆಗುತ್ತೆ ಅನ್ನೋ ಥರದ್ದಲ್ಲ. ಒಂದು ತಂಡನ ನಾನು ಕಟ್ಟಲೇಬೇಕು. ಆವಾಗ ನಾನು ಅಂದ್ಕೊಂಡಿದ್ದು ನನ್ನ ತಂಡ ನನಗೆ ಗಟ್ಟಿಯಾಗಿರುವಂಥ ಒಂದು ತಂಡ ಬೇಕು ಅಂತ. ಅದರಲ್ಲಿ ಒಳಗಡೆಗೆ ಬಂದವರು ಫಸ್ಟ್ ರವಿವರ್ಮ ಮಾಸ್ಟರು, ಅದಾದಮೇಲೆ ಮೋಹನ್ ಬಿಕೆರೆ, ಅದಾದಮೇಲೆ ನಮ್ಮ ಎಡಿಟರ್ ಪ್ರಕಾಶ್, ಅದಾದಮೇಲೆ ನನ್ನ ನಿರ್ದೇಶನದ ತಂಡ, ಅದ್ರ ಜೊತೆಗೆ ಡೈಲಾಗ್ ರೈಟರ್ಸ್ ಬಂದರು ಎಲ್ಲ. ಅಂದರೆ ಒಂದು ಅದ್ಭುತವಾದಂಥ ತಂಡ ಬೇಕು. ಯಾಕೆಂತಂದರೆ ನಾವು ನಮ್ಮೂರಲ್ಲಿ ಮಾಡ್ತಾ ಇರಬೇಕಾದ್ರೆ ನಮಗೆ ಭಯ ಇರಲ್ಲ. ಯಾಕೆಂತಂದರೆ ನಮ್ಮೂರು ಜನ ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮನ್ನು ಹೆಂಗೆ ಬೇಕಿದ್ರು ಒಂಚೂರು ಸಣ್ಣ ತಪ್ಪು ಮಾಡಿದ್ರು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡ್ತಾರೆ ಅಂತಂದ್ಬಿಟ್ಟು. ಬಟ್ ನಾವು ಹೋಗ್ತಾ ಇರೋದು ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದಾಗ ತುಂಬ ಜವಾಬ್ದಾರಿಯಿಂದ, ತುಂಬ ಭಯದಿಂದ, ತುಂಬ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಒಂದು ಸಿನಿಮಾನ ರೆಡಿ ಆಗಬೇಕಾಗಿರುತ್ತೆ. ಯಾಕೆಂತಂದರೆ ನಾವು ಹೊರಗಡೆ ಹೋದಾಗ ನಮಗೆ ಕಾಂಪಿಟೇಷನ್ ಆಗಿ ಒಂದು ತುಂಬ ಸಿನಿಮಾಗಳಿದೆ. ಯಾಕೆಂತಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅಷ್ಟು ಬಡ್ಜೆಟನ್ನು ಖರ್ಚು ಮಾಡಿ ನಾವು ಮಾಡೋಕ್ಕಾಗಲ್ಲ. ಬಟ್ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದಾಗ ಅವರು ಮಾಡೋ ಸಿನಿಮಾಗಳಿಗೆ ನಾವು ಅಟ್ಲೀಸ್ಟು ಆ ಮಟ್ಟಕ್ಕೆ ಇಲ್ಲ ಅಂತಂದ್ರೂ ಅದು ಜೊತೆಗೆ ಒಂದು ಕಂಪ್ಯಾರಿಸನ್ ಮಾಡೋ ಥರದ್ದಲ್ಲಾದರೂ ನಾವು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು ದೊಡ್ಡ ತಂಡ ಕಟ್ಟಲೇಬೇಕು ಅಂತ ಅಂದ್ಕೊಂಡು, ಒಳ್ಳೆ ತುಂಬ ದೊಡ್ಡ ಟೆಕ್ನಿಷಿಯನ್ಗಳು ಬೇಕು ಅಂತ ಅಂದ್ಕೊಂಡು ಕಟ್ಟದಂಥ ತಂಡ ಅದು ಮಾರ್ಟಿನ್ ತಂಡ. ಅದ್ರ ಜೊತೆಗೆ ಇನ್ನೊಬ್ಬರು ರಾಮ್ ಲಕ್ಷ್ಮಣ್ ಮಾಸ್ಟ್ರು ಸೇರಿಕೊಂಡ್ರು, ಸತ್ಯ ಹೆಗಡೆ ಕ್ಯಾಮ್ರಾಮನ್ ಸೇರಿಕೊಂಡ್ರು. ಈ ಒಂದು ಸ್ಟ್ರೆಂತಿಂದಾನೇ ಇವತ್ತು ಈ ಸಿನಿಮಾ ಆಗಿರುವಂಥದ್ದು. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಅದ್ದೂರಿ ಲವರ್ ಸ್ಟಾರ್ಟ್ ಮಾಡಿದ್ರಿ, ಪ್ರೊಡಕ್ಷನ್ ಶುರು ಮಾಡಿದ್ರಿ, ಕಿಸ್ಸು ಸಕ್ಸಸ್ ಆಗಿತ್ತು, ಅನೌನ್ಸು ಮಾಡಿದ್ರಿ, ಒಂದಷ್ಟು ಶೂಟು ಮಾಡಿದಿರಿ ಅಂತ ಅನ್ಕೋತೀನಿ. ಇದರ ನಡುವೆ ಮಾರ್ಟಿನ್ ಅನ್ನೋ ಸಿನಿಮಾದೊಳಗೆ ಸಡನ್ಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಹೌದು. ಅದು ಹೇಗೆ ಅದು, ಅಂದರೆ ಈ ಕಾಂಬಿನೇಷನ್ ಮಾಡಬೇಕು ಅಂತಿತ್ತ ಅಥವಾ ಹೇಗೆ ಅದು? ಇಲ್ಲ, ಈ ಸಿನಿಮಾ ಪ್ಲ್ಯಾನಿಂಗೆಲ್ಲ ಇರಲಿಲ್ಲ. ಫಸ್ಟು ನಾನು ಮಾಡ್ತಾ ಇದ್ದಿದ್ದು ಅದ್ದೂರಿ ಲವರ್ ಆಲ್ರೆಡಿ ಮುಹೂರ್ತ ಆಗಿತ್ತು, ಒಂದು 12 to 14 days ಶೂಟು ಕೂಡ ಮಾಡಿದ್ವಿ. ಆವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಸಿನಿಮಾನ ಮಾಡಿಕೊಡಿ ಅನ್ನೋ ಥರದ್ದು ಒಂದು ಪ್ರೊಡ್ಯೂಸರ್ ಕಡೆಯಿಂದ ಮತ್ತು ಧ್ರುವನ್ ಕಡೆಯಿಂದ, ಧ್ರುವ ಬೈ ನೀವು ಮಾಡಿ ಈ ಸಿನಿಮಾನ ಅಂತ ಅಂದ್ಕೊಂಡು ಕೇಳ್ಕೊಂಬಂದಾಗ, ಬಟ್ ಅವಾಗ ನಾನು ಅದನ್ನು ಹೇಳಿದ್ದೆ, ನಂದು ಆಲ್ರೆಡಿ ಈ ಸಿನಿಮಾ ಶುರುವಾಗಿರೋದ್ರಿಂದ ಈ ಸಿನಿಮಾನು ಮುಗಿಸ್ಬೇಕು ಅಂತಂದಾಗ ಓಕೆ 20 days ಇದನ್ನು ಮಾಡೋಣ, ಒಂದು 10 days ಅದನ್ನು ಶೂಟ್ ಮಾಡಿ ಅಂತಂದ್ಬಿಟ್ಟು ಅಂದರು. ಬಟ್ ಈ ಸಿನಿಮಾ ಇದ್ದಂಥ ಸ್ಕೇಲು, ಏಕೆಂತಂದರೆ ಈ ಸಿನಿಮಾಗಳಲ್ಲಿ ಕೆಲಸಗಳು ಜಾಸ್ತಿ ಇತ್ತು, ಪ್ರಿಪ್ರೇಷನ್ಗಳು ಜಾಸ್ತಿ ಇತ್ತು, ಆ ಸಿನಿಮಾ ಮಾಡೋಕ್ಕಾಗಲೇ ಇಲ್ಲ. ಅದು ಹಂಗೆ ಒಂದು 40-42 ಲಕ್ಷ ಲಾಸಾಗಿ ಹೊಟ್ಟೋಯ್ತದು. ಆಲ್ರೆಡಿ 3.5 ವರ್ಷ ಆಗಿದೆ, ಅದನ್ನು ತಿರ್ಗಾ ಯೂಸು ಮಾಡೋಕ್ಕಾಗಲ್ಲ. ಅದಾದಮೇಲೆ ಯಾಕೆ ಈ ಸಿನಿಮಾ ಅದ್ರ ಮಧ್ಯದಲ್ಲಿ ಇದು ಹೆಂಗೆ ಬಂತು ಅಂತಂತಂದರೆ, ಇದು ಯಾರೋ ಬೇರೆಯವ್ರು ಮಾಡಬೇಕಾಗಿದ್ದಂಥ ಸಿನಿಮಾ. ನನಗೆ ಬಂದಾಗ ನಾನು ಒಂದೇ ಹೇಳಿದ್ದು, ನಾನು ಪ್ರಿಪ್ರೇಷನ್ ಇಲ್ಲದೆ, ನನ್ನ ಒಂದು ಟೀಮು ತಯಾರಿಗಳಿಲ್ಲದೆ ಮಾಡಲ್ಲ ಅಂದಾಗ ಅವಾಗ ನನಗೆ ತುಂಬ ಟೈಮ್ ಸಿಕ್ಕಲಿಲ್ಲ. ಎಲ್ಲ ಸಿನಿಮಾಗೂ ನಾನು ಒಂದು 4ರಿಂದ 6 ತಿಂಗಳು ನಾನು ಪ್ರಿಪ್ರೇಷನ್ ಮಾಡ್ಕೋತೀನಿ. ಬಟ್ ಈ ಸಿನಿಮಾಗೆ ನಂಗೆ ಸಿಕ್ಕಿದ್ದು 2 ತಿಂಗಳು. 2 ತಿಂಗಳಲ್ಲಿ ನನ್ನ ಜೊತೆಗೆ ಎಲ್ಲರೂ ನಿಂತ್ಕೊಂಡ್ರು. ಆ ನಿಂತ್ಕೊಂಡು ಮಾಡಿದ್ದ ಇದರಿಂದನೇ ಇವಾಗ ಮಾರ್ಟಿನ್ನು ಈ ಮಟ್ಟಕ್ಕೆ ಶುರುವಾಗಿ ಈ ಮಟ್ಟಕ್ಕೆ ಮುಗಿದು ಇಷ್ಟು ದೊಡ್ಡ ಮಟ್ಟಕ್ಕೆ ಆಗಿರುವಂಥದ್ದು. ಅಂದರೆ ಈಗ ಪ್ರೊಡ್ಯೂಸರ್ ಹತ್ರ ಮಾತಾಡಬೇಕಾದ್ರೆ 1 ವರ್ಷನೋ, ಹೀರೋ ಹತ್ರ ಮಾತಾಡ್ಬೇಕಾದ್ರೆ 1 ವರ್ಷನೋ, ಅಂದರೆ ಈ ಸಿನಿಮಾ ಸ್ಕ್ರೀನ್ ಪ್ಲೇ ಅಥವಾ ಈ ಸಿನಿಮಾ ಶುರುವಾಗಿದ್ದು ಅಂದರೆ ಈ ಒಂದು ಹೊತ್ತಲ್ಲಿ, ಈ ಒಂದು ಮೂಮೆಂಟಲ್ಲಿ ಡೈರೆಕ್ಟರ್ ಇನ್ವಾಲ್ವ್ಮೆಂಟ್ ಅಂತಂದಾಗ ಪ್ರಮೋಷನ್ ಅಥವಾ ಆ್ಯಕ್ಟಿವಿಟೀಸ್ ರಿಲೀಸ್ ಟೈಮಲ್ಲಿ ಎಲ್ಲೋ ಒಂದು ಕಡೆ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇತ್ತು ಅಂತ ಅನ್ನಿಸ್ತು. ಸೊ ಆ ಒಂದು ಕಾರಣಕ್ಕೆ ನಾನು ಈ ವಿಷಯನ ಕೇಳ್ತಾ ಇದ್ದೀನಿ, ಏನಾಗಿದೆ, ಏನಾಗಿತ್ತು ಮತ್ತು ಯಾಕೆ? ಇಲ್ಲ, ಪ್ರಮೋಷನಲ್ ವಿಚಾರ ಅಂತ ಬಂದಾಗ ನಾನು ಯಾವತ್ತು ಪ್ರಮೋಷನಲ್ ಸಿನಿಮಾ ಅಂತ ಬಂದಾಗ ನನಗೆಲ್ಲ ನೆಕ್ಸ್ಟು ಸಿನಿಮಾನೇ ಫಸ್ಟು. ಸಿನಿಮಾ ವಿಚಾರದಲ್ಲಿ ನಾನು ಯಾವತ್ತೂ ಯಾವುದನ್ನು
ನೆಗ್ಲೆಕ್ಟ್ ಮಾಡೋದೇ ಇಲ್ಲ. ಯಾಕೆಂತಂದರೆ ಹೊಸಬ್ರು ಸಿನಿಮಾಗಳಂತ ಬಂದಾಗ ನಾನೇ ಸಾಲ ಮಾಡ್ಕೊಂಡು, ನಾನೇ ದುಡ್ಡು ಹಾಕ್ಕೊಂಡು, ನಾನೇ ಅಲ್ಲಿ ಇಲ್ಲಿ ಇದು ಮಾಡ್ಕೊಂಡು ಮಾಡಿರುವಂಥ ಸಿನಿಮಾಗಳೇ ಮಾಡಿರುವಂಥದ್ದು. ಯಾಕೆಂದರೆ ನಾನು ಮಾಡಿರೋದೆಲ್ಲ ಹೊಸಬ್ರಿಗೆ ಸಿನಿಮಾ ಮಾಡಿದಾಗ, ಇಂಥದ್ದೊಂದು ದೊಡ್ಡ ಸಿನಿಮಾ ಮಾಡ್ತೀವಿ ಅಂತಂದಾಗ ನಾವೆಲ್ಲೋ ನೆಗ್ಲೆಕ್ಟ್ ಮಾಡ್ತೀವಿ, ನಾವೆಲ್ಲೋ ದೂರ ಇರ್ತೀವಿ. ಈ ಥರದ್ದೆಲ್ಲ ಅದೆಲ್ಲ ಅದೇ ನೀನು ಕೇಳ್ತಾ ಇದೀಯ ಅಂತ ನಾನು ಹೇಳಬೇಕು. ಏಕೆಂತಂದರೆ ಒಬ್ಬ ನಿರ್ದೇಶಕ ಇಲ್ಲದೇ ಒಂದು 3.5 ವರ್ಷ ಟೈಮ್ ಕೊಟ್ಟಿರುವ ನಾನು, ಆಯಿತಾ, ಇದ್ಯಾವುದೋ ಪ್ರಮೋಷನ್ಗೆ ಟೈಮ್ ಕೊಡ್ತಿಲ್ಲ, ಇನ್ನೊಂದೇನೋ ಯಾವುದೋ ಕೆಲಸಗಳಿಗೆ ಹೋಗ್ತಾ ಇಲ್ಲ. ನಾನು ಎಲ್ಲಿ ಕೊನೆ ಯಾವಾಗ ಸೆಪ್ಟೆಂಬರ್ 2 ಏನೇನು ನನ್ನ ಪಾರ್ಟ್ ಆಫ್ ವರ್ಕ್ ಎಲ್ಲ ಏನೇನೆಲ್ಲ ಇತ್ತು, ಯಾವುದು ಮ್ಯೂಸಿಕ್ ಆಗ್ಬೋದು, ಎಡಿಟಿಂಗ್ ಆಗ್ಬೋದು, ಡಬ್ಬಿಂಗ್ ಆಗ್ಬೋದು, ತಿರ್ಗಾ ಅದಾದಮೇಲೆ ಸಾಂಗ್ ಆಗ್ಬೋದು, ಎಲ್ಲನೂ ಮುಗಿಸಿ ರೆಡಿಯಾಗಿತ್ತು. ಒಂದೇ ಜಸ್ಟ್ ಒಂದು 5% CG ವರ್ಕ್ಸ್ ಬ್ಯಾಲೆನ್ಸ್ ಇತ್ತು. ಇವಾಗ ಬರ್ತಾ ಇದೆ. ಅದನ್ನು ಬಿಟ್ಟು 100% ಭಿನ್ನಾಭಿಪ್ರಾಯಗಳು ಅಂತ ಬಂದಾಗ ಖಂಡಿತವಾಗ್ಲೂ ಇತ್ತು, ಇದೆ, ಇಲ್ಲ ಅಂತಲ್ಲ. ಯಾಕೆಂತಂದ್ರೆ ಒಂದು ಮನೇಲಿ ಅಂತಂದಾಗ ಒಂದು 5 ಜನ ಇದ್ದರು ಅಂತಂದಾಗ ಒಂದು ತಿಂಡಿ ಇಷ್ಟ ಆಗುತ್ತೆ, ಒಂದು ತಿಂಡಿ ಇಷ್ಟ ಆಗಲ್ಲ. 5 ಬೆರಳು ಒಂದೇ ಸಮವಾಗಿ ಯಾವತ್ತಿಗೂ ಇರೋದೇ ಇಲ್ಲ. ಹಂಗಂತಂದಾಗ ಅವ್ರು ಕರೀಲಿಲ್ಲ, ಅವರು ಇದು ಮಾಡಲಿಲ್ಲ ಅಂತಂದ್ರೆ ನಾನು ಸಿನಿಮಾನ ಯಾವತ್ತಿಗೂ ಬಿಟ್ಟಿಲ್ಲ. ಸಿನಿಮಾ ಪಾರ್ಟ್ ಏನೇನಿತ್ತು ಎಲ್ಲನೂ ಮುಗಿಸಿದ್ದೀನಿ. ಪ್ರಮೋಷನ್ ಅವತ್ತಿಗೂ ಮಾಡ್ತಾಯಿದ್ದೆ, ಇವತ್ತಿಗೂ ಮಾಡ್ತಾ ಇರ್ತೀನಿ, ಮುಂದೆನೂ ಮಾಡ್ತೀನಿ. ಯಾಕೆ ಅಂತಂದರೆ ಎಲ್ಲದಕ್ಕಿಂತ ಮೀರಿದ್ದು ಯಾವುದೇ ಹೊಗಳಿಕೆ ತೆಗಳಿಕೆಗಳು, ಯಾವುದೇ ಅಪವಾದಗಳು, ನಿರ್ಬಂಧಗಳು ಮತ್ತು ಆರೋಪಗಳು ಎಲ್ಲದಕ್ಕಿಂತ ಮೀರಿದ್ದು, ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ ಸಿನಿಮಾ ಸಿನಿಮಾ. ಆ ಸಿನಿಮಾಗೆ ನಾನು ಯಾವತ್ತೂ ಅನ್ಯಾಯ ಮಾಡಿದ್ದಿಲ್ಲ, ಮಾಡೋದು ಇಲ್ಲ. ಅಂದರೆ ಇಷ್ಟು ಪ್ಯಾಷನಬಲ್ ಆಗಿ ಮಾತಾಡ್ತಾರಂಥ ನೀವು ಈ ಒಂದು ವಿಚಾರಕ್ಕೆ ಬಂತು ಅಂತಂದರೆ ತುಂಬ ಹೈಪ್ ಹೋಗಿರುತ್ತೆ ಸಿನಿಮಾ. ಯಾವುದೋ ಒಂದು ವಿಷಯ ಸಡನ್ನಾಗಿ ಬರ್ಸ್ಟ್ ಆಗುತ್ತೆ, ಸಡನ್ನಾಗಿ ಎಲ್ಲೆಲ್ಲೋ ಸುದ್ದಿ ಆಗುತ್ತೆ, ಸಡನ್ನಾಗಿ ಏನೇನೇನೇನೋ ಊಹಾಪೋಹಗಳು ಬರುತ್ತೆ, ಅದು ಕೋರ್ಟ್ ಅನ್ನೋ ಮಟ್ಟಕ್ಕೆ ಹೋಗೋ ಥರದ್ದಾಗತ್ತೆ. ಅಂದರೆ ಈಗ ನೀವೇ ಹೇಳಿದ್ರಿ ಸಿನಿಮಾ ಒಂದು ಫ್ಯಾಮಿಲಿ, ಇದರಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳು ಇರುತ್ತೆ ಅಂತ. ಸೊ ಸಿನಿಮಾ ಅಂತ ನೀವು ಏನು ಪರಿತಪಿಸ್ತಾ ಇದ್ದೀರೋ, ಆ ಸಿನಿಮಾ ಬಂದ ಮೇಲೆ ಎಲ್ಲ ಕೆಲಸಗಳು ಮುಗಿದ ಮೇಲೆ ಈ ಒಂದು ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೋಬೋದಿತ್ತಲ್ವಾ ಅಂತ ಅನ್ಸುತ್ತೆ. ಬಗೆಹರಿಸ್ಕೋಬೋದಾಗಿತ್ತು. ಒಂದೇ ನನಗೆ ಬೇಜಾರಾಗಿದ್ದಂಥ ವಿಚಾರ ಏನು ಅಂತಂದರೆ, AP ಅರ್ಜುನ್ ಫಿಲಮ್, ಆ AP ಅರ್ಜುನ್ ಸಿನಿಮಾ ಚೆನ್ನಾಗಿ ಮಾಡ್ತಾನೆ, AP ಅರ್ಜುನ್ ಸಿನಿಮಾ ಚೆನ್ನಾಗಿ ತೆಗಿತಾನೆ, ಅವ್ನ ಮೇಕಿಂಗ್ ಚೆನ್ನಾಗಿರುತ್ತೆ, ಅವ್ನ ಸಿನಿಮಾನ ಡೈರೆಕ್ಷನ್ ಸಖತ್ತಾಗಿ, ಅದಕ್ಕೋಸ್ಕರನೇ ಸಿನಿಮಾ ಬಂದಿದ್ದು, ಆ ಬ್ರ್ಯಾಂಡ್ಗೋಸ್ಕರನೇ. ಆ ಬ್ರ್ಯಾಂಡ್ ನೇಮು 3 ಇಯರ್ಸ್ ಇರುತ್ತೆ. ಈ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಆ ಬ್ರ್ಯಾಂಡ್ ಯಾವುದು AP ಅರ್ಜುನ್ ಅನ್ನೋ ಟ್ಯಾಗ್ಲೈನ್ನ ತೆಗೆದಾಗ ನನಗೆ ತುಂಬ ಬೇಜಾರಾಯಿತು. ಯಾಕೆ ಅಂತ ಕೇಳಿದೆ, ಪ್ರಾಪರ್ ಆನ್ಸರ್ ಬರಲಿಲ್ಲ. ಕುತ್ಕೊಂಡು ಮಾತಾಡಬೇಕು ಅಂತಲೂ ಟ್ರೈ ಮಾಡಿದ್ವಿ, ಅದಕ್ಕೂ ಆಗಲಿಲ್ಲ. ಅದಾಗಿಲ್ಲ, ಮಾತುಕತೆಗೆ ಸಿಕ್ಕಲಿಲ್ಲ ಅಂತಂದಾಗ ಉಳಿದಿದ್ದು ಒಂದು ಆ ಹೆಸರು. ಏಕೆಂತಂದರೆ ಒಬ್ಬ ನಿರ್ದೇಶಕ ಯಾವಾಗ್ಲೂ ಅವನು ಕೆಲಸ ಮಾಡೋದು ಎಲ್ಲನೂ ಮೀರಿ ಅವನು ಒಂದು ಹೆಸರಿಗೋಸ್ಕರ ಅಲ್ವಾ. ಆ ಹೆಸರು, ಆ ಅಸ್ತಿತ್ವನ ಕಾಪಾಡ್ಕೋಬೇಕಾಗಿತ್ತು. ಈ ಯಾವುದು ಈ ಕೋರ್ಟ್ ಅನ್ನೋದು ಏನು ವಿಚಾರ ಇದೆ, ಅಲ್ಲಿಗೆ ಹೋದ್ವಿ. ಕೋರ್ಟಲ್ಲಿ ಹೇಳಿದ್ದು ಅದೇ, ನಿರ್ದೇಶಕ ಇಲ್ಲದೆ ಸಿನಿಮಾ ಹೆಂಗೆ, ನಿರ್ದೇಶಕನ ಕೂಸು ನೀವು ಅವತ್ತಿಂದ ಹಾಕಿದ್ದೀರಾ, ಮುಂದಕ್ಕೂ ಹಾಕಲೇಬೇಕು. ಅದೇ ಕೋರ್ಟ್ ಆರ್ಡರ್ ಆಗಿರೋದು. AP ಅರ್ಜುನ್ ಫಿಲಮ್ ಟ್ಯಾಗ್ಲೈನ್ನ ಎಲ್ಲ ಮೀಡಿಯಾ ಪ್ರೆಸ್ಸು ಅದು ಇದು ಎಲ್ಲದರಲ್ಲೂ ನೀವು ಕ್ಯಾರಿ ಮಾಡಲೇಬೇಕು, ಮಾಡಿ ಅಂತಂದ್ಬಿಟ್ಟು ನಿರ್ದೇಶನ ಕೊಟ್ಟಿದೆ. ಇದು ನಾನು ಕೇಳಿದ ತಪ್ಪು ಅಂದಿದ್ರೆ ನನಗೆ ಸಿಗ್ತಾ ಇರಲಿಲ್ಲ ಅಲ್ವಾ ಅದು. ಹೌದು. ಅಂದರೆ ನನ್ನೊಬ್ಬನಿಗೆ ಅಂತಲ್ಲ, ಎಲ್ಲ ನಿರ್ದೇಶಕರದ್ದು ಹಕ್ಕು ಅದು. ಯಾಕೆಂತಂದರೆ ನಾನು ಕೆಲಸ ಮಾಡಿದ್ದೀನಿ, ನನ್ನ ಹೆಸರನ್ನು ನಾನು ಕೇಳ್ತಾ ಇದ್ದೀನಿ, ತಪ್ಪೇನಿದೆ ಅಲ್ವಾ. ಅಂದರೆ ಈ ಸಿನಿಮಾ ಅಂತ ಬಂದಾಗ ಇದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೇಲೆ ಹೋಗುತ್ತಾ, ಅಥವಾ ನನಗೊಂದು ಒಂದು ಕುತೂಹಲದ ಮೇಲೆ ಕೇಳ್ತಾ ಇದ್ದೀನಿ. ಈಗ ನಿರ್ಮಾಪಕ ದುಡ್ಡು ಹಾಕೋರು, ಹೌದು ನಿರ್ಮಾಪಕ ಬೇಕೇ ಬೇಕು, ಇಲ್ಲಾಂದರೆ ಸಿನಿಮಾಗೆ ಆ ಸಿನಿಮಾ ಪ್ರೊಡಕ್ಷನ್ ಆಗಲ್ಲ. ಹಂಗಂದ್ಬಿಟ್ಟು ಆ ಪ್ರೊಡಕ್ಷನ್ ಆಗಬೇಕಂದ್ರೆ ಒಬ್ಬ ಕ್ರಿಯೇಟರ್ ಬೇಕು, ಒಬ್ಬ ಕತೆಗಾರ ಕತೆ ಮಾಡಿರಬೇಕು, ಒಬ್ಬ ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ಮಾಡಬೇಕು, ಅಥವಾ ಆ್ಯಕ್ಷನ್ ಕಟ್ ಹೇಳಬೇಕು. ಅದು ನೀವು ಸ್ಕ್ರೀನ್ ಪ್ಲೇ ಅಂತ ಬಂದಾಗ, ಸ್ಕ್ರೀನ್ ಪ್ಲೇ ಏನರ್ಥ ಅದು? ಸ್ಕ್ರೀನ್ ಪ್ಲೇ, ಆ ಸ್ಕ್ರೀನ್ ಮೇಲೆ ಪ್ಲೇ ಏನಾಗುತ್ತೆ, ನಿರ್ದೇಶಕನಿಲ್ಲದೆ ಸ್ಕ್ರೀನ್ ಪ್ಲೇ ಡಿಸೈಡೇ ಆಗಲ್ಲ. ನಿರ್ದೇಶಕನೇ ಇದು ಹಿಂಗಿದ್ರೇ ಅವನೇ ಡಿಸೈಡ್ ಮಾಡೋದು. ಅದ್ರ ಜೊತೆಗೆ ತುಂಬ ಜನ ವರ್ಕ್ ಮಾಡ್ತಾರೆ, ವರ್ಕ್ ಮಾಡಲ್ಲ ಅಂತಲ್ಲ, ಬಟ್ ಡಿಸೈಡ್ ಮಾಡೋನು ನಿರ್ದೇಶಕನೇ. ಅಂದರೆ ಒಂದು ಅರ್ಥ ಆಗ್ತಿಲ್ಲ, ಅಂದರೆ ಪ್ರಶ್ನೆ ಮಾಡೋದಕ್ಕೆ ಅವರು, ನಾನು ಇಂಟರ್ವ್ಯೂ ಮಾತಾಡ್ಬೇಕಾದ್ರೆ ಮೆಹತಾ ಅವರು ಈ ವಿಷಯ ಹೇಳಿದ್ರು. ಅಂದರೆ ಕೆಲವೊಂದು ಮಾತಾಡೋಕ್ಕೆ ಸಿಕ್ಕಿಲ್ಲ, ಆ ಪ್ರಶ್ನೆಗಳಿಗೆ ಉತ್ತರ ಆಗಿಲ್ಲ, ಅಥವಾ ಅದು ಡಿಸ್ಕಷನ್ ಆಗಿಲ್ಲ ಅಂತಂದರೆ ಮೀಟ್ ಮಾಡಿ ಮಾತಾಡೋಷ್ಟು ಅಂತರ ಇರುತ್ತಾ ಅಂದರೆ ಸಿನಿಮಾ ಮಾಡಿದವ್ರಿಗೆ? ಅದು ಯಾಕೆ ಹಂಗಾಯಿತು ಅಂತ?
ಅದನ್ನು ಅವ್ರನ್ನು ಕೇಳಬೇಕು. ಒಂದು ಏನಂತಂದರೆ, ಒಂದು ಯಾವುದೋ ಒಂದು ಸಣ್ಣ ಪಾಯಿಂಟಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಆದಾಗ ಅದನ್ನು ಇಮ್ಮಿಡಿಯೇಟ್ ಬಗೆಹರಿಸ್ಕೊಂಡ್ರೆ ಅದು ಅಲ್ಲಲ್ಲೇ ಮುಗ್ದೋಗಿರುತ್ತೆ. ಅದನ್ನು ತುಂಬ ಗ್ಯಾಪ್ ಕೊಡ್ತಾ 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 ಹೋದಂಗೂ ಅದು ದೊಡ್ಡದಾಗ್ತಾ ಹೋಗುತ್ತೆ. ಸಿನಿಮಾ ಅನ್ನೋದು ಟೀಮ್ ವರ್ಕ್ ಹೌದು, ಇದರಲ್ಲಿ ಸ್ವಾರ್ಥನೂ ಇರುತ್ತಲ್ವಾ? 100% ಇರುತ್ತೆ, ಖಂಡಿತ ಇರುತ್ತೆ. ಅದೇ ಕಾರಣಕ್ಕೆ ಇಷ್ಟೆಲ್ಲ ರಗಳೆಗಳಾಗುತ್ತೆ. 100% ಕೆಲವೊಂದು ಏಕೆಂತಂದರೆ ಎಲ್ಲ ಸ್ವಾರ್ಥಗಳನ್ನ ಬಿಟ್ಟು ಸಿನಿಮಾ ಅನ್ನೋದನ್ನು ವರ್ಕ್ ಮಾಡಿದ್ರೆ ಯಾವುದು ಏನೂ ಆಗಲ್ಲ. ಸೊ ನನಗೆ ಯಾಕೆಂದರೆ ನನಗೆ ಈ ಮಾತು ಏನಕ್ಕೆ ಬಂತು ನನ್ನೊಳಗಿಂದ ಅಂತ, ಸ್ವಾರ್ಥ ಅನ್ನೋದು ಬಿಟ್ಟರೆ 100% ಎಲ್ಲ ಚೆನ್ನಾಗಿರುತ್ತೆ. ನನಗೆಲ್ಲೋ ಒಂದು ಕಡೆ ಇದು ನನಗೆ ಅನ್ನಿಸ್ತಾ ಇದೆ, ಇಲ್ಲೆಲ್ಲೋ ಒಂದು ಸ್ವಾರ್ಥ ಮೆರಿತಾ ಇದೆ ಅಥವಾ ಈಗೋ ಮೆರಿತಾ ಇದೆ. ಸೊ ಹಂಗಾಗಿ ಈ ಡಿಸ್ಟ್ರಾಕ್ಷನ್ ಆಗ್ತಾ ಇದೆಯಾ ಅಂತ ಅನ್ನಿಸ್ತದೆ. ಈಗೋ ಅಂತಂದರೆ ಇನ್ನೊಂದೇನು ಅಂತಂದರೆ, ಎಲ್ಲ ಪ್ರತಿಯೊಬ್ಬನಿಗೂ ಈಗೋ ಇರುತ್ತೆ. ಅದು ಹೆಲ್ತಿ ಅನ್ಹೆಲ್ತಿ ಅನ್ನೋದು ಎರಡಿದೆ. ಅದು ಯಾವುದು ಹೆಲ್ತಿಯಾಗಿ ಇರುತ್ತಾ ಅನ್ಹೆಲ್ತಿಯಾಗಿರುತ್ತಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬ ಕ್ರಿಯೇಟರ್ ಅಥವಾ ಒಬ್ಬ ಡೈರೆಕ್ಟರ್ ಈ ಥರದ್ದೊಂದು ಚಾಲೆಂಜನ್ನ ಫೇಸ್ ಮಾಡುವಂಥ ಸ್ಥಿತಿ ಹೇಗಿರುತ್ತೆ ಅಂತ? ಯಾವ ಚಾಲೆಂಜನ್ನ? ಅಂದರೆ ಈ ಥರ ಎಲ್ಲ ಮಾಡಿ ಅವಾಯ್ಡ್ ಅನ್ನೋದು ಬಂದರೆ, ಅಥವಾ ನನಗೆ ಆ ಒಂದು ನನ್ನ ಅಸ್ತಿತ್ವ ಅಲ್ಲಿಲ್ಲ ಅನ್ನೋದಕ್ಕೆ ನೀವು ಫೈಟ್ ಮಾಡೋದಾಗಲಿ, ಅದು ಯಾಕೆ ಬರುತ್ತೆ ಅನ್ನೋದೇ ಪ್ರಶ್ನೆ. ಅಂದರೆ ಅದನ್ನು 3.5 ವರ್ಷ ಶ್ರಮಪಟ್ಟು ಕೆಲಸ ಮಾಡಾದಮೇಲೆ ಆ ಗ್ಯಾಪ್ ಬರೋದನ್ನು ಕ್ರಿಯೇಟ್ ಮಾಡಿರ್ತಾರಲ್ಲ, ಅವರೇ ಅದಕ್ಕೆ ಕಾರಣ ಆಗಿರ್ತಾರೆ. ಆ ಕ್ರಿಯೇಷನ್ ಯಾಕೆ ಬಂತು ಅನ್ನೋದನ್ನು ಮಾಡಿರೋರನ್ನೇ ಕೇಳಬೇಕಾಗಿರುತ್ತೆ ಅಲ್ವಾ? ಈ ಕ್ರೆಡಿಟ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲವ್ರಿಗೂ 100%. ಇವಾಗ ನೀನು ಈ ಚೇರಲ್ಲಿ ಕೂತಿದ್ಯಾ, ಅಲ್ಲೊಬ್ರು ಕ್ಯಾಮ್ರಾಮನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕ್ಯಾಮ್ರಾಮನ್ ಕೆಲಸ ಮಾಡಾದ್ಮೇಲೆ ನೀನು ಕ್ರೆಡಿಟ್ಸಲ್ಲಿ ಈ ವಿಡಿಯೋನ ಶೂಟ್ ಮಾಡಿರೋ ಕ್ರೆಡಿಟ್ಸ್ ಅಂತ ಹಾಕ್ಬಿಟ್ಟು ಇಂಟರ್ವ್ಯೂ ಮಾಡಿದವರು ಪ್ರವೀಣ, ಕ್ಯಾಮ್ರಾ ಇದು ಮಾಡಿದವರು ಆದರ್ಶ್, ಸೋ ಆ್ಯಂಡ್ ಸೋ ಇದನ್ನು ಹಾಕಿದಾಗ ಅವನಿಗೂ ಖುಷಿಯಾಗುತ್ತೆ. ನಾನು ಕ್ಯಾಮ್ರಾ ಮಾಡಿದ್ದಕ್ಕೆ ಅವರು ನನಗೆ ಕ್ರೆಡಿಟ್ ಕೊಟ್ಟಿಲ್ಲ ಅಂತಂದ್ರೆ ನಾಳೆಗೆ ಏನು ಮಾಡ್ತಾನೆ? ಎಲ್ಲರೂ ಪ್ರತಿಯೊಬ್ಬರು ಜಗತ್ತಲ್ಲಿ ದುಡ್ಡು ಕೆಲವೊಂದು ಕಡೆ ಬರುತ್ತೆ, ಕೆಲವೊಂದು ಕಡೆ ಬರಲ್ಲ. ಅದನ್ನು ಮೀರಿ ಪ್ರತಿಯೊಬ್ಬನು ಒಂದು ಹೆಸರಿಗೋಸ್ಕರನೇ ಕೆಲಸ ಮಾಡೋದು. ಆ ಹೆಸ್ರಿಗೆ ಧಕ್ಕೆ ಬಂದಾಗ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ನೀವು ಕೂಡ ಪ್ರೊಡ್ಯೂಸರ್, ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ್ದೀರಾ, ಡೈರೆಕ್ಷನ್ನು ಮಾಡಿದ್ದೀರಾ, ಪ್ರೊಡ್ಯೂಸರ್ ಮಾಡಿದ್ದೀರಾ. ಆ್ಯಂಡ್ ನಿಮಗೆ ಗೊತ್ತು ಒಂದು ಸಿನಿಮಾ ಇನ್ ಆ್ಯಂಡ್ ಔಟು ಪ್ರೊಡಕ್ಷನ್ ಅಂದರೆ ಏನು, ಅದರ ಕಾಸ್ಟ್ ಎಷ್ಟಾಗುತ್ತೆ, ಅದು ಹೇಗೆ ಆಚೆ ತರಬೇಕು, ಅದರ ಆ ಸ್ಟ್ರಗಲ್ ಏನಿರುತ್ತೆ, ಚಾಲೆಂಜಸ್ ಏನಿರುತ್ತೆ ಎಲ್ಲವೂ ಗೊತ್ತಿರುತ್ತೆ. ಮಾರ್ಟಿನ್ ಅಂತ ಬಂದಾಗ ಒಬ್ಬ ಡೈರೆಕ್ಟರ್ ಅಲ್ಲದೆ ನಿಮ್ಮೊಳಗೊಬ್ಬ ಪ್ರೊಡ್ಯೂಸರು ಕೂಡ ಜಾಗೃತನಾಗಿರಬೇಕು, ನಿಮ್ಮೊಳಗೊಬ್ಬ ಎಲ್ಲ ರೀತಿಯಲ್ಲೂ ಅಷ್ಟು ಡಿಪಾರ್ಟ್ಮೆಂಟ್ಸ್ನ ಹ್ಯಾಂಡಲ್ ಮಾಡುವಂಥ ಡೈರೆಕ್ಟರ್. ಸೊ ಈ ಒಂದು ವಿಚಾರ ಬಂದಾಗ, ಈ ಒಂದು ಸಿನಿಮಾದ ಸ್ಕೇಲ್ ಅಥವಾ ಬಡ್ಜೆಟ್ ಅಂತ ಬಂದಾಗ ಅಷ್ಟು ಓವರ್ ಶೂಟ್ ಆಯಿತು ಅಥವಾ ಅಷ್ಟು ಬಡ್ಜೆಟ್ ಆಯಿತು ಅಂತಂದಾಗ ಅದಕ್ಕೆ ಕಾರಣ ಅಂತ ಹುಡ್ಕಕ್ಕೆ ಹೋದರೆ, ಎಸ್ಪೆಷಲಿ ಮಾರ್ಟಿನ್ ಅಂತ ಏನು ಅನಿಸುತ್ತೆ ನಿಮಗೆ? ಇಲ್ಲ, ಓವರ್ ಶೂಟ್ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಯಾವ ರೀತಿ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ನಾವು ಯಾವ ಸಿನಿಮಾನ, ಯಾವ ಥರದ್ದು ಕಥೆನ ನಾವು ಆಯ್ಕೆ ಮಾಡ್ಕೋತಾ ಇದ್ದೀವಿ, ನಾವು ಯಾವ ಬಜೆಟಲ್ಲಿ ಸಿನಿಮಾ ಮಾಡಬೇಕು, ನಾವು ಯಾವ ಬಜೆಟಲ್ಲಿ ಮುಗಿಸ್ಬೇಕು, ಎಷ್ಟು ದಿನದಲ್ಲಿ ಇದನ್ನು ಮುಗಿಸ್ಬೇಕು, ನಾವು ಆಯ್ಕೆ ಮಾಡ್ಕೊಳ್ಳೋ ಕತೆ, ಅದರಲ್ಲಿರುವಂಥ ಆ್ಯಕ್ಷನ್ ಸೀಕ್ವೆನ್ಸು, ಅದರಲ್ಲಿರುವಂಥ ಸೀನ್ಗಳು, ಅದರಲ್ಲಿ ನಾವು ಯಾವ್ಯಾವ ರೀತಿ ಎಕ್ವಿಪ್ಮೆಂಟ್ಸ್ನ ಬಳಸಬೇಕು, ಎಷ್ಟು ದಿನದಲ್ಲಿ ಇದನ್ನು ಮುಗಿಸ್ಬೇಕು ಅನ್ನೋದು ಎಲ್ಲ ಡಿಸೈಡ್ ಆಗೋದು ನಾವು ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊತಾ ಇದ್ದೀವಿ ಅನ್ನೋದ್ರ ಮೇಲೆ. ನಾವು ಸಣ್ಣ ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಂಡ್ರೆ ಸಣ್ಣ ಸಿನಿಮಾ, ಮೀಡಿಯಮ್ ರೇಂಜಿದ ಆಯ್ಕೆ ಮಾಡಿಕೊಂಡ್ರೆ ಮೀಡಿಯಮ್ ಸಿನಿಮಾ, ದೊಡ್ಡ ಸಿನಿಮಾ ಆಯ್ಕೆ ಮಾಡಿಕೊಂಡಾಗ ದೊಡ್ಡ ಸಿನಿಮಾ ಆಗುತ್ತೆ. ಅಂದರೆ ದೊಡ್ಡ ಸಿನಿಮಾದಲ್ಲಿ ಒಬ್ಬನ ನಿರ್ಧಾರಗಳ ಮೇಲೇ ಡಿಪೆಂಡ್ ಆಗಲ್ಲ. ಯಾವುದು ಸಿನಿಮಾದಲ್ಲಿ ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಒಬ್ಬ ಡೈರೆಕ್ಟರು, ಒಬ್ಬ ಪ್ರೊಡ್ಯೂಸರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಆರ್ಟ್ ಡೈರೆಕ್ಟರು, ಫೈಟ್ ಮಾಸ್ಟರು, ಹೀರೋ ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡಾದ್ಮೇಲೆ ಒಂದು ಸೀಕ್ವೆನ್ಸು ಶೂಟ್ ಆಗೋದು. ಯಾಕೆಂದರೆ ಬ್ಲೈಂಡಾಗಿ ಯಾರು ಶೂಟ್ ಮಾಡೋಕ್ಕೆ ಎಲ್ಲೂ ಹೋಗೋದೇ ಇಲ್ವಲ್ಲ. ಎಲ್ರಿಗೂ ಗೊತ್ತಿರುತ್ತೆ ನಾವು ಮುಂದೆ ನಾವೇನು ಶೂಟ್ ಮಾಡ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅನ್ನೋದೆಲ್ಲ ಗೊತ್ತಿದ್ದೇ ಶೂಟ್ ಆಗುವಂಥದ್ದು. ಅಂದರೆ ನಾವು ಮಾಡ್ಕೊಳ್ಳುವಂಥ ಸಬ್ಜೆಕ್ಟ್ ಮೇಲೆ ಇದು ಏನೋ ಬಡ್ಜೆಟ್ ಡಿಪೆಂಡ್ ಆಗುತ್ತೆ. ಯಾಕೆಂತಂದರೆ ನಾನು ಬಿಫೋರು ಅಂಬಾರಿ ಮಾಡಿದ್ದು 2.5 ಕೋಟಿ ಸಿನಿಮಾ, ಅದ್ದೂರಿ ಮಾಡಿದ್ದು 4.5 ಕೋಟಿ ಸಿನಿಮಾ, ಹೇಗೇನು ರಾಟೆ ಮಾಡಿದಾಗ 4 ಕೋಟಿ ಸಿನಿಮಾ, ಅದಾದಮೇಲೆ ಐರಾವತ ಮಾಡಿದಾಗ ಒಂದು 12-13 ಕೋಟಿ ಸಿನಿಮಾ, 14 ಕೋಟಿ ಇರಬೇಕು ಅಷ್ಟು ಸಿನಿಮಾ. ತಿರ್ಗಾ ಹೇಗೇನು ನಾನು ಚಿಕ್ಕ ಸ್ಕೇಲಲ್ಲಿ ಸಿನಿಮಾ ಮಾಡಿದೆ, 5 crores 5.5 crores ಸಿನಿಮಾ ಕಿಸ್ಸು. ಯಾಕೆ ಅಂತಂದರೆ ಅದು ನಮ್ಮ ಕನ್ನಡಕ್ಕೆ ಮಾತ್ರ ಮಾಡಿದಂಥ ಸಿನಿಮಾ, ನಮ್ಮ ಚೌಕಟ್ಟಲ್ಲಿ ಮಾತ್ರ ಮಾಡಿದಂಥ ಸಿನಿಮಾ,
ಮತ್ತು ಸಣ್ಣ ಕಥೆ ಉಳ್ಳಂಥದ್ದು ಒಂದು ಸಿನಿಮಾ. ಅದರಲ್ಲಿ ಏನಿರುತ್ತೆ, ಹೀರೋ ಹೀರೋಯಿನು ಒಂದು ಲವ್ ಸ್ಟೋರಿ ಇರುತ್ತೆ. ನಮಗೆ ಪ್ರಮೋಷನ್ಗೆ ಅಂತ ಎಷ್ಟು ಬರುತ್ತೆ ಬಡ್ಜೆಟು? ಚಿಕ್ಕ ಬಡ್ಜೆಟು ಒಂದು 50ರಿಂದ 70 ಲಕ್ಷ ಬರುತ್ತೆ. ಸಣ್ಣ ನಾವು ಹಾಕೊಳ್ಳುವಂಥ ಆರ್ಟಿಸ್ಟ್ಗಳು ಚಿಕ್ಕವರು ಇರ್ತಾರೆ, ಅವ್ರಿಗೆ ಸಣ್ಣ ಒಂದು ರೆಮ್ಯುನರೇಷನ್ ಕೊಡಬೇಕಾಗುತ್ತೆ. ಆ ಬಡ್ಜೆಟಲ್ಲಿ ಮುಗಿದೋಗುತ್ತೆ. ಕನ್ನಡದಲ್ಲಿ ಕನ್ನಡಕ್ಕೆ ಅಂತ ಮಾಡಿದಾಗ ಸಿನಿಮಾ ಸರಿನೋ ತಪ್ಪು ಒಂದು ಸ್ವಲ್ಪ ಎಲ್ಲ ಸರಿ ತಪ್ಪುಗಳನ್ನ ಹೊಟ್ಟೆಗೆ ಹಾಕೊಂಡು ಜನನ ಅದನ್ನು ತಪ್ಪೋ ಸರಿನೋ ಅಕ್ಸೆಪ್ಟ್ ಮಾಡ್ತಾರೆ, ಇದು ಮಾಡ್ತಾರೆ. ಬಟ್ ನಮ್ಮ ಅನೌನ್ಸ್ಮೆಂಟ್ ಇರುತ್ತೆ ಗೊತ್ತಾ, ಪ್ಯಾನ್ ಇಂಡಿಯಾ ಅಂತ ಬಂದಾಗ ಸುಮ್ಮನೆ ನಾವು ಯಾವುದೋ ಒಂದು ಚಿಕ್ಕದೊಂದು ಕತೆ ಮಾಡಿಕೊಂಡು ಸಣ್ಣದೊಂದು ಇಲ್ಲೆಲ್ಲೋ ಒಂದು ಸಿನಿಮಾ ಮಾಡಿಬಿಟ್ಟು ಅದನ್ನು ಪ್ಯಾನ್ ಇಂಡಿಯಾ ಅಂತ ನಾವು ಅನೌನ್ಸ್ ಮಾಡೋಕ್ಕಾಗಲ್ಲ. ಪ್ಯಾನ್ ಇಂಡಿಯಾ ಅಂತ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೇ ನಮಗೆ ಗೊತ್ತಿರುತ್ತೆ ಈ ಕತೆಗೆ ಇಷ್ಟು ಕೇಳುತ್ತೆ, ಈ ಕತೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದಾಗ ಒಂದು ಪ್ರಾಡಕ್ಟ್ನ ಅದ್ಭುತವಾಗಿ ತೊಗೊಂಡೋಗ್ಬೇಕಾಗತ್ತೆ. ಇಲ್ಲಾಂತಂದರೆ ಮಾರ್ಕೆಟ್ ಆಗಲ್ಲ ಅದು. ಯಾಕೆಂತಂದರೆ ಈ ಥರದ್ದು ಪ್ರಾಡಕ್ಟ್ಗಳನ್ನ 100 ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆ 100 ಪ್ರಾಡಕ್ಟ್ ಜೊತೆಗೆ ನಮ್ಮದು ಒಂದು ಪ್ರಾಡಕ್ಟ್ನ ನಾವು ಇದರಲ್ಲಿ ಇಡಬೇಕು ಅಂತಂದಾಗ ಅದಕ್ಕೆ ಅಕ್ಕಪಕ್ಕದಲ್ಲಾದರೂ ನಾವು ರೆಡಿಯಾಗಿರಬೇಕು. ಅಂದರೆ ಕ್ವಾಲಿಟಿ ವೈಸ್ ಹೇಳ್ತಾ ಇದ್ದೀನಿ ನಾನು. ಆ ಕ್ವಾಲಿಟಿ ವೈಸ್ ಬಂದಾಗ ಆ ಪ್ರಾಡಕ್ಟ್ನ ರೆಡಿ ಮಾಡೋಕ್ಕೆ ಅವರು 100 ಕೋಟಿ ಮಾಡಿರ್ತಾರೆ ಅಂತಂದಾಗ ನಾವು ಅದ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೋಬೇಕು ಅಂತಂದಾಗ ಆಬ್ವಿಯಸ್ಲಿ. ಯಾಕೆಂತಂದರೆ ಆ್ಯಕ್ಷನ್ ಸಿನಿಮಾ ಅಂತ ಬಂದಾಗ ಫೈಟ್ ಮಾಸ್ಟರ್ಸು, ಎಕ್ವಿಪ್ಮೆಂಟ್ಸ್ ಬರುತ್ತೆ, ತಿರ್ಗದಾದಮೇಲೆ ತುಂಬ ಜನ ಆರ್ಟಿಸ್ಟ್ಗಳು ಬರ್ತಾರೆ, ಮತ್ತು ಬೇರೆ ಬೇರೆ ಭಾಷೆಗಳಿಂದ ಎಲ್ಲ ಭಾಷೆಗೂ ರೀಚ್ ಆಗಬೇಕು ಅಂತ ಎಲ್ಲ ಭಾಷೆಯಿಂದನೂ ಆರ್ಟಿಸ್ಟ್ಗಳನ್ನ ಕರ್ಕೊಂಬರ್ತೀವಿ. ತಿರ್ಗಾ ಈ ಸಿನಿಮಾದಲ್ಲಿ ಏನು ಅಂತಂದರೆ ಹೊರಗಡೆಯಿಂದ ರಸ್ಲರ್ಸ್ ಬಂದಿದ್ದಾರೆ, ಯಾರು ಆಸ್ಟ್ರೇಲಿಯಾಯಿಂದ ಬಂದರು, ಅಮೇರಿಕಾಯಿಂದ ಅಂತ ಬಂದರು. ಯಾಕೆ ಇದನ್ನೆಲ್ಲ ತೊಗೊಂಬಂದು ಇಲ್ಲಿ ಹಾಕಿರೋದು ಅಂತಂದರೆ ಪ್ಯಾನ್ ಇಂಡಿಯಾಗೆ ಹೋಗ್ತಾ ಇದ್ದೀವಿ ಅನ್ನೋ ಥರದ್ದು. ಅದಾದಮೇಲೆ ಪ್ರೆಸ್ ಮೀಟ್ಸ್ ಅಂತ ಬರುತ್ತೆ. ನಾವೊಂದು ಬೆಂಗಳೂರಲ್ಲಿ ಇಡೀ ಇಂಡಿಯಾಯಿಂದ ಎಲ್ಲ ಕಡೆಯಿಂದನೂ ಪ್ರೆಸ್ನವ್ರು ಎಲ್ಲನೂ ಕರೆದು ಒಂದು ಟೀಸರ್ ರಿಲೀಸ್ ಮಾಡ್ತೀವಿ. ಆ ಇವೆಂಟ್ಗೆ ತುಂಬ ಖರ್ಚಾಗುತ್ತೆ ಅವ್ರಿಗೆ, ರೂಮ್ಸು, ಫ್ಲೈಟ್ಸು, ಅದು ಇದು ಎಲ್ಲ. ತಿರ್ಗಾ ಬಾಂಬೆಲಿ ಹೋಗಿ ಒಂದು ಇವೆಂಟ್ ಮಾಡ್ತೀವಿ, ಅದರಲ್ಲೆಲ್ಲ ಒಂದಷ್ಟು ಖರ್ಚುಗಳು ಬರುತ್ತೆ. ಅಂದರೆ ಪ್ರಮೋಷನ್ ಖರ್ಚೇ ನಿಮ್ಗೆ ಅಷ್ಟೊಂದು ಬರುತ್ತೆ ಅಂತಂದಾಗ ಇನ್ನು ಸಿನಿಮಾ ತಯಾರು ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ. ಇದೆಲ್ಲನೂ ಕೂಡಿಸ್ಕೊಂಡಾಗ್ಲೇ ಒಂದು ಬಜೆಟ್ ದೊಡ್ಡದಾಗುತ್ತೆ. ಮತ್ತು ಯಾವ ಹೀರೋಗೆ ನಾವು ಸಿನಿಮಾ ಮಾಡ್ತಾ ಇರ್ತೀವಲ್ಲ, ಆ ಹೀರೋ ಹಿಂದಿನ ಸಿನಿಮಾಗೂ ಮುಂದಿನ ಸಿನಿಮಾಗೂ ಒಂದು ಸ್ಕೇಲ್ ಇದರಲ್ಲೇ ನಾವು ಸಿನಿಮಾ ಮಾಡ್ತಾ ಇರ್ತೀವಿ. ಆ ಸಿನಿಮಾ ಮಾಡಬೇಕಾದ್ರೆ ಎಲ್ಲರೂ ಕೂತ್ಕೊಂಡು ಮಾತಾಡಿರ್ತಾರೆ. ಆ ಮಾತಾಡಿದ್ಮೇಲೆ ಇದೆಲ್ಲ ಆಗೋದು. ಏನೋ ಗೊತ್ತಿಲ್ಲದೇ ಏನೋ ಜಾಸ್ತಿ ಆಗೋಯ್ತು, ಗೊತ್ತಿಲ್ಲದೇ ಏನೋ ಬ್ಲೈಂಡಾಗಿ ಆಗೋಯ್ತು, ಇದು ಯಾವುದೂ ಇಲ್ಲ. ಎಲ್ಲ ಡಿಸ್ಕಷನ್ ಆದಮೇಲೆ ಮುಂದಕ್ಕೆ ಹೋಗಿರೋದು. ಅದನ್ನು ಮೀರಿ ನಾವು ಟೈಮ್ ಲೈನ್ ಅಂತ ಹಾಕೋತೀವಲ್ಲ, ಈ 1 ವರ್ಷದಲ್ಲಿ ಸಿನಿಮಾ ಮುಗಿಬೇಕು ಅಂತಂದಾಗ ಒಂದು ಯಾಕೆ ಅಂತಂದರೆ ಸಿನಿಮಾ ಅಂತ ಬಂದಾಗ ಒಂದು ಹೊರಗಡೆಯಿಂದ ಇಂಟ್ರೆಸ್ಟ್ಗೆ ಅಂತಲೂ ಏನು ಫೈನಾನ್ಸ್ ಅಂತಲೂ ಬರುತ್ತೆ. 1 ವರ್ಷದಲ್ಲಿ ಸಿನಿಮಾ ಮುಗಿದಾಗ ಕಡಿಮೆ ಇಂಟ್ರೆಸ್ಟ್ ಬರುತ್ತೆ, 2 ವರ್ಷಕ್ಕೆ ಹೋದಾಗ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, 3 ವರ್ಷಕ್ಕೆ ಹೋದಾಗ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಈ ಇಂಟ್ರೆಸ್ಟ್ಗಳು ಕೌಂಟ್ ಆಗುತ್ತೆ. ಎಲ್ಲ ಪ್ರತಿಯೊಂದು ಆಯಾಮದಲ್ಲೂ ನಾವು ಎಷ್ಟು ಡಿಲೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟು ಸಿನಿಮಾ ಬಡ್ಜೆಟ್ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಇಷ್ಟೆಲ್ಲ ಯೋಚನೆ ಮಾಡಿ ಮಾತಾಡಿ ಸಿನಿಮಾ ಮಾಡೋರು ನಮ್ಮ ಲಿಮಿಟೇಷನ್ಸ್ ಆಫ್ ನಮ್ಮ ಮಾರ್ಕೆಟ್ ಲಿಮಿಟೇಷನ್ಸ್ ಏನಿದೆ, ನಮ್ಮ ರೆವಿನ್ಯೂ ಏನು ಎತ್ಬೋದು ಅನ್ನೋ ಒಂದು ಅಂದಾಜಂತೂ ಇದ್ದೇ ಇರುತ್ತೆ. ಆ ಅಂದಾಜು ಇದ್ದ ಮೇಲೂ ಆ ಒಂದು ರಿಸ್ಕು ಯಾಕಾಗುತ್ತೆ ಅಂತ ಅಂದರೆ ನನಗೆ ಇಲ್ಲಿ ನಾನು ಪಾಯಿಂಟ್ಔಟ್ ಮಾಡ್ತಿರೋದು ಇಷ್ಟೇ. ಪ್ಲ್ಯಾನಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅನ್ಪ್ಲ್ಯಾನ್ಡ್ ಹೋದಾಗ ಈ ಥರ ಆಗುತ್ತಾ, ಅಥವಾ ಪ್ಲ್ಯಾನ್ ಇದ್ರೂ ಈ ಥರದ್ದೆಲ್ಲ ಸ್ಕೇಲ್ಗಳು ಡೈವರ್ಷನ್ಸ್ ಆಗುತ್ತೆ? ನಾನು ಹೇಳಿದ್ನಲ್ಲ ಆವಾಗಲೇ, ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಕತೆನೂ ಬೇರೆ, ವರ್ಷನ್ ಆಫ್ ಕತೆನೇ ಬೇರೆ ಚೇಂಜ್ ಆಯಿತು ಆ ಟೈಮಲ್ಲಿ. ಆವಾಗ ಇನ್ನೂ ದೊಡ್ಡದಾಗಾಯಿತು, ಇನ್ನೂ ಏನೋ ದೊಡ್ಡದು ಮಾಡಬೇಕು ಅಂತ ಅಂದ್ಕೊಂಡು. ಆವಾಗ ಪ್ಲ್ಯಾನಿಂಗ್ ಅಂತಂದಾಗ ನಾವು ಫಸ್ಟ್ ಏನು ಫಿಕ್ಸ್ ಆಗಿರ್ತೀವಲ್ಲ, ಒಂದು 2 ಭಾಷೆ ಅಂತ ಫಸ್ಟು ಶುರುವಾಗಿದೆ. ಆ 2 ಭಾಷೆಗೆ ಅಂತ ಮಾಡಿದಾಗ ಒಂದು ಪ್ಲ್ಯಾನಿಂಗ್ ಇರುತ್ತೆ. ನಾವು 5 ಭಾಷೆಗೆ ಮಾಡ್ತಾ ಇದ್ದೀವಿ, ತಿರ್ಗಾ ಇನ್ನೂ ಒಂದು 13 ಭಾಷೆ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕಲಿ ನಾವು ಒಂದೊಂದು ಸ್ಟೆಪ್ನ ನಾವು ಹೋದಂಗೂ ನಮಗೆ ಭಾಷೆ ಜಾಸ್ತಿ ಆಗುತ್ತೆ. ನಮಗೆ ಗೊತ್ತಿರಬೇಕು ನಾವು ಎಷ್ಟು ಭಾಷೆಯಲ್ಲಿ ಫಸ್ಟು ಸಿನಿಮಾ ಮಾಡಬೇಕು ಅಂತ ಅನ್ಕೋಬೇಕು ನಾವು ಫಸ್ಟು. ಕನ್ನಡಕ್ಕೆ ಒಂದೇ ಅಂತಂದರೆ ಈ ಸಿನಿಮಾ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಆಬ್ವಿಯಸ್ಲಿ ಇಲ್ಲಿವರೆಗೂ ಹೇಗೆ ಏನಂತಂದರೆ ಧ್ರುವಂದು ಲಾಸ್ಟ್ ಪಿಕ್ಚರ್ದು ಎಷ್ಟು ಬಡ್ಜೆಟು, ಒಂದು 30 to 35 CR ಅಂತ ಅಂದ್ಕೊಳ್ಳಿ. ಅಷ್ಟೇ ಬಜೆಟಲ್ಲಿ ಇನ್ನೊಂದು 5 ಕೋಟಿ ಜಾಸ್ತಿ ಆಗ್ಬೋದು, 10 ಕೋಟಿ ಜಾಸ್ತಿ ಆಗ್ಬೋದು ಬರೀ ಕನ್ನಡ ಅಂತ ಬಂದಾಗ. ಏಕೆಂತಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನ್ನೋದು ಪ್ರೊಡ್ಯೂಸರ್ಗೂ ವಸ್ತು, ಹೀರೋಗೂ ವಸ್ತು, ನನಗೂ ವಸ್ತು, ಎಲ್ರಿಗೂ ವಸ್ತು. ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡೇ ತಗೊಂಡಿರುವಂಥ ನಿರ್ಧಾರಗಳಿದು. ಈ ಸಿನಿಮಾ ಎಸ್ಪೆಷಲಿ ದಾಖಲೆಯ ಶೂಟಿಂಗ್ ಡೇಸ್, ನಂಬರ್ ಆಫ್ ಡೇಸು ದಾಖಲೆ ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲ. ಹೌದು. ಯಾಕೆ ಅಂತಂದರೆ ಇದರಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಅಷ್ಟಿದೆ. ಆ್ಯಕ್ಷನ್ ಸೀಕ್ವೆನ್ಸ್ನೇ 124 ದಿನ ಶೂಟ್ ಮಾಡಿದ್ದೀವಿ. ಇದು ನನ್ನ ಸಿನಿಮಾಗಳೆಲ್ಲ
120 ದಿನದ ಮೇಲೆ ದಾಟೇ ಇಲ್ಲ ಎಲ್ಲ ಸಿನಿಮಾನು. 124 ದಿನ ನಾವು ಆ್ಯಕ್ಷನ್ ಸೀನ್ನೇ ಶೂಟ್ ಮಾಡ್ತೀವಿ ಅಂತಂದಾಗ ಇನ್ನು 120 ದಿನ ಸಿನಿಮಾಗೆ ಬೇಕೇ ಬೇಕಾಗುತ್ತೆ. ಆ್ಯಕ್ಷನ್ಸ್ನ ನೀವೇನು ಎಷ್ಟನ್ನ ಇಟ್ಕೋಬೇಕು ಅಂತಂದ್ಬಿಟ್ಟು ನಾವೇ ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. 3 ಆ್ಯಕ್ಷನ್ ಅಂದರೆ 3 ಆ್ಯಕ್ಷನ್ ಆಗುತ್ತೆ, 4 ಅಂದರೆ 4 ಆಗುತ್ತೆ, 5 ಅಂದರೆ 5, 6 ಅಂದರೆ 6, 7, 8, 9. ನಮ್ಮ ಸಿನಿಮಾದಲ್ಲಿ 8ರಿಂದ 9 ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಅಂದರೆ ಕತೆ ಕೇಳ್ಕೊಂಬಂದಿರುವಂಥದ್ದು. ಅಂದರೆ ಕತೆ ನಾನು ಈ ಸಿನಿಮಾ ಶೂಟ್ ಮಾಡೋಕ್ಕಿಂತ ಮುಂಚೆನೇ ಕತೆ ಇದೇ ಕತೆ ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದಂಥದ್ದು ಕತೆ. ಆ ಕತೆನ ನಾನು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿ, ಡೈಲಾಗ್ ಬರೆದು, ಲಿರಿಕ್ಸ್ ಬರೆದು, ವಿಜುವಲೈಸ್ ಮಾಡಿದ್ದೀನಿ, ಮೇಕಿಂಗ್ ಮಾಡಿದ್ದೀನಿ. ಅಂತಂದರೆ ಇವಾಗ 4 ಫೈಟ್ ಅಂತಂದರೆ 4 ಫೈಟಿಗೆ ಮುಗಿಯುತ್ತೆ, 5 ಅಂದರೆ 5ಕ್ಕೆ ಮುಗಿಯುತ್ತೆ. ಅಂದರೆ ನಾನು ಹೇಳ್ತಾ ಇರೋದು ಯಾಕೆ ಬಡ್ಜೆಟ್ ಜಾಸ್ತಿ ಆಯಿತು ಅಂತಂದಾಗ ಈ ಥರ ಹಿಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. 124 ದಿನ ನಾವು ಫೈಟೇ ಶೂಟ್ ಮಾಡ್ತೀವಿ ಅಂತಂದಾಗ ಈಗ ಹೆಂಗೆ ಜಾಸ್ತಿ ಆಗದೆ ಇರುತ್ತೆ. ಸಿನಿಮಾ ಡ್ಯೂರೇಷನ್ ಎಷ್ಟಿದೆ? 2 hours 24 minutes ಇದೆ. ಓವರ್ ಆಲ್ ಶೂಟ್ ಎಷ್ಟಾಗಿತ್ತು ಅಂತ? ಓವರ್ ಆಲ್ ಶೂಟ್ ಏನು ಜಾಸ್ತಿ ಮಾಡಿಲ್ಲ ನಾವು. ಐ ಥಿಂಕ್ 3.5, 345 ಅಷ್ಟು ಶೂಟ್ ಆಗಿ ಫುಟೇಜು. ಆ್ಯಂಡ್ ಅದೇ ಅವಾಗಲೇ ಹೇಳ್ತಾ ಇದ್ದಾರೆ ಅಂದರೆ ಇದು ಅದು ಸ್ಕೇಲ್ಗಳು ನಾವು ಅನ್ಕೊಂಡಂಗೆ ದೊಡ್ಡದಾಗ್ತಾನೆ ಹೋಗುತ್ತೆ ಅಂತ. ಈ ಒಂದು ಹಂತದಲ್ಲಿ ಬೀಯಿಂಗ್ ಅ ಡೈರೆಕ್ಟರ್ ಮತ್ತು ನಿಮ್ಮೊಳಗೊಬ್ಬ ಪ್ರೊಡ್ಯೂಸರು ಇರೋದ್ರಿಂದ, ಸೊ ಆ ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆ ಪ್ರಾಸೆಸ್ ಆಗಿದ್ದು ಹೆಂಗಿತ್ತು ಅಂತ? ಯಾವುದು ಈ ಒಂದು ಹಂತಕ್ಕೆ ಇವಾಗ ಮಾರ್ಟಿನ್ ಅಂತ ಫಸ್ಟ್ ಸ್ಟಾರ್ಟ್ ಆಯಿತು, ಓಕೆ ಈ ಥರದ್ದು ಒಂದು ಸ್ಕೇಲಲ್ಲಿ ಪಿಕ್ಚರ್ ಮಾಡೋಣ ಅಂತ ಬಂದ್ರಿ. ಅದಾದಮೇಲೆ ಹಂತವಾಗಿ ಬೇರೆ ಬೇರೆ ಸ್ತರಗಳಿಗೆ ಹೋಗ್ತಾನೆ ಇದೆ. ಆ ಹೋಗೋವಂಥ ಟೈಮಲ್ಲಿ ನಿಮ್ಮ ಮೈಂಡ್ ಆಗಲಿ ಅಥವಾ ನಿಮ್ಮ ಒಂದು ಪ್ಲ್ಯಾನಿಂಗ್ಸ್ ಆಗಲಿ ಎಲ್ಲವೂ ಚೇಂಜ್ ಆಗ್ತಾನೆ ಹೋಗುತ್ತೆ. 100%. ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ಸಿನಿಮಾಗೂ 1 ವರ್ಷ ಶ್ರಮ ಹಾಕಿದ್ರೆ ಈ ಸಿನಿಮಾಗೆ 3.5 years, 3.5 ವರ್ಷ ಶ್ರಮ ಹಾಕಿರುವಂಥದ್ದು. ಪ್ರತಿಯೊಂದು ದಿನಕ್ಕೆ ಟೈಮ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ ತಕ್ಷಣವೇ ಪ್ರತಿಯೊಂದು ಆಯಾಮಗಳು ಚೇಂಜ್ ಆಗ್ತವೆ. ಯಾಕೆಂದರೆ ನಮ್ಮ ಜೀವನದ ಇದು ಚೇಂಜ್ ಆಗುತ್ತೆ. ಮತ್ತು ಆಮೇಲೆ ಕಮಿಟ್ಮೆಂಟ್ಸ್ ಅನ್ನೋದು ಇರುತ್ತೆ. ಈ ವರ್ಷಕ್ಕೆ ಈ ಸಿನಿಮಾ ಮುಗಿಯುತ್ತೆ, ನೆಕ್ಸ್ಟ್ ವರ್ಷಕ್ಕೆ ಇನ್ನೊಂದು ಸಿನಿಮಾ ಶುರುವಾಗುತ್ತೆ, ಆ ವರ್ಷ ಆದಮೇಲೆ ಇನ್ನೊಂದು ಸಿನಿಮಾ ಮುಂದುವರಿಯುತ್ತೆ ಅಂತ 3.5 ವರ್ಷನೂ ಇಲ್ಲೇ ಇದೇ ಸಿನಿಮಾಗೆ ಇದು ಮಾಡಿದ್ದೀವಿ ಅಂತಂದಾಗ ಅದರಲ್ಲಿ ಬರುವಂಥ ಎಲ್ಲ ಕಷ್ಟಗಳು ನಷ್ಟಗಳು ಎಲ್ಲನೂ ನಾವು ಅನುಭವಿಸ್ಕೊಂಡೇ ಸಿನಿಮಾ ಮಾಡಬೇಕು. ಯಾಕೆಂದರೆ ಸಿನಿಮಾ ಅನ್ನೋದು ಒಂದು ಪ್ರೋಸೆಸ್. ಇಲ್ಲಿ ಕಾಂಬಿನೇಷನ್ ವಿಚಾರಕ್ಕೆ ಬಂತಂದಾಗ ಎ ಪಿ ಅರ್ಜುನ್ ಇಲ್ಲಿಗೆ ಬಂದಿದ್ದ ಅಥವಾ ಎ ಪಿ ಅರ್ಜುನ್ ಕರ್ಕೊಂಬಂದಿದ್ದ? ಅದು ಹೆಂಗಾಯ್ತು ಆ್ಯಕ್ಚುಲಿ? ಧ್ರುವ ಆ್ಯಂಡ್ ಎ ಪಿ ಅರ್ಜುನ್ ಮತ್ತೆ ಒಟ್ಟಿಗೆ ಸಿನಿಮಾ ಮಾಡಿದ್ದು ತುಂಬ ದೊಡ್ಡ ಹೈಪು. ಆ್ಯಂಡ್ ಮಾರ್ಟಿನ್ಗೆ ಒಂದು ಚಹರೆ ಬಂದಿದ್ದು ಅಲ್ಲಿಂದ ಒಂದು ಟ್ರಿಗರ್ ಆಗೋದು, ಕಾಂಬಿನೇಷನಲ್ಲಿ ಅದು ಈ ಥರ ಸ್ಕೇಲಲ್ಲಿ ನಾವು ಮಾಡ್ತಿದ್ದಾರೆ ಅಂತಂದಾಗ ಒಂದು ದೊಡ್ಡದಾಗಿ ಸುದ್ದಿ ಆಯ್ತು ಅದು. ಓಕೆ, ಎಲ್ಲರಿಗೂ ಒಂದು ನಿರೀಕ್ಷೆ ಬೆಟ್ಟದಷ್ಟಿದೆ ಅದು ಸಿನಿಮಾ ಇವತ್ತು ರಿಲೀಸ್ ಆಗುವಂಥದ್ದಲ್ಲೂ ಹಂಗೆ ಇದೆ, ಏನು ಮಾಡಿರ್ತಾರೆ ಅನ್ನೋ ಒಂದು ಕುತೂಹಲ ಅನ್ನೋದು. ಅದು ಹೆಂಗಾಯ್ತು ಅಂತ? ಅಲ್ಲ, ನಾನು ಹೇಳಿದ್ನಲ್ಲ, ಅದ್ದೂರಿ ಲವರ್ನ್ ಮಾಡ್ತಾ ಇರ್ಬೇಕಾದ್ರೆ ಈ ಸಿನಿಮಾನು ಮಾಡಿ ಅದ್ರ ಜೊತೆಗೆ ಅಂತ ಬಂದಿದ್ದ ಸಿನಿಮಾ ಯಾವುದು, ಮಾರ್ಟಿನ್ ಅನ್ನೋ ಸಿನಿಮಾ. ಆ್ಯಕ್ಚುಲಿ ನಂದು ಮತ್ತು ಧ್ರುವಂದು ಒಂದು ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ ನಾವು ಲಾಸ್ಟ್ ಇಯರು. ಯಾವುದು, ಈ ಸಿನಿಮಾ ಶುರುವಾಗಕ್ಕೆ ಬಿಫೋರ್ 2020 ಎ ಪಿ ಅರ್ಜುನ್ ಪ್ರೊಡಕ್ಷನ್ ಧ್ರುವ ಹೀರೋ ಆಗಿ ಮಾಡಬೇಕಾಗಿದ್ದು. ಅದಾದಮೇಲೆ ನಾನು ಇವಂದು ಧ್ರುವ ಇನ್ನೊಂದು 2 ಸಿನಿಮಾ ಇದೆ, ಕಮಿಟ್ಮೆಂಟ್ಸ್ ಆಗಿದ ತಕ್ಷಣ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಆವಾಗ ನಂದು ಅದ್ದೂರಿ ಲವರ್ ಶುರುವಾಗಿರುತ್ತೆ, ಶೂಟಿಂಗ್ ನಡೀತಾ ಇರುತ್ತೆ. ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಸಿನಿಮಾ ಇದು. ಅಂದರೆ ಈ ಸಿನಿಮಾ ಅದ್ರ ಜೊತೆಗೆ ಈ ಸಿನಿಮಾನು ಮಾಡಿ ಅಂತಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಆ ಸಿನಿಮಾ ಮುಂದುವರ್ಸೋಕ್ಕಾಗಲೇ ಇಲ್ಲ ಈ ಸಿನಿಮಾದಲ್ಲಿ. ಯಾಕೆಂತಂದರೆ ಇದರಲ್ಲಿ ಅಷ್ಟು ಕೆಲಸಗಳಿತ್ತು, ಅಷ್ಟು ಜವಾಬ್ದಾರಿ ಇತ್ತು. ಯಾಕೆಂತಂದರೆ ದೊಡ್ಡ ಸಿನಿಮಾ, ಪ್ರತಿಯೊಂದು ಸೆಟ್ಗಳನ್ನ ಪ್ಲ್ಯಾನ್ ಮಾಡಬೇಕಾಗಿತ್ತು. ಮತ್ತು ಇದರಲ್ಲಿ ಕ್ಯಾರೆಕ್ಟರ್ಗಳು ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲ ಭಾಷೆಗಳಿಂದ ಅವ್ರನ್ನ ಕರ್ಕೊಂಬರ್ಬೇಕಾಗಿತ್ತು. ಮತ್ತು ತುಂಬ ಈ ಸಾಂಗ್ಗಳು ತುಂಬ ದೊಡ್ಡ ಸ್ಕೇಲಲ್ಲಿ ಇರೋದ್ರಿಂದ ಅದರಲ್ಲಿ ಒಂದಷ್ಟು ಈ ಸಾಂಗ್ ಇವತ್ತು ರಿಲೀಸ್ ಆಗಿರೋ ಸಾಂಗಲ್ಲಿ 1000 ಜನ, ಹತ್ತತ್ರ ಒಂದು 800ರಿಂದ 900 ಜನ ಡ್ಯಾನ್ಸರ್ಸು. ಆ ಡ್ಯಾನ್ಸರ್ಸ್ಗೆಲ್ಲ ಕಾಸ್ಟ್ಯೂಮ್ ಮಾಡಬೇಕಾಗಿತ್ತು. ಮತ್ತು ಅದನ್ನು ವಿಜುವಲೈಸ್ ಮಾಡೋಕ್ಕೆ ಒಂದಷ್ಟು ಎಕ್ವಿಪ್ಮೆಂಟ್ಸ್ಗಳು ಬೇರೆ ಕಡೆಯಿಂದ ತರಿಸ್ಬೇಕಾಗಿತ್ತು. ಇಷ್ಟೆಲ್ಲ ಜವಾಬ್ದಾರಿಗಳಿತ್ತು. ಈ ಜವಾಬ್ದಾರಿಗಳ ಮಧ್ಯದಲ್ಲಿ ಯಾಕೆಂತಂದರೆ ಈ ಸಿನಿಮಾ ಹೆಂಗೆ ಬಂತು ಏನು ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಈ ಜವಾಬ್ದಾರಿಗಳನ್ನ ಹೊತ್ಕೊಂಡು ಆ ಸಿನಿಮಾನ ಬಿಟ್ಟು ಮಾಡಿರುವಂಥ ಸಿನಿಮಾ ಮಾಡ್ತೀನಿ. ಆಮೇಲೆ ನಿಮ್ಮದು ಇಷ್ಟು ಸಿನಿಮಾಗಳು ಅಂಬಾರಿಯಿಂದನೂ ಹಿಡಿದನು
ಡೈರೆಕ್ಟರ್ ಅನ್ನೋ ಒಂದು ಗ್ರಿಪ್ಪು ಮತ್ತು ಆ ಒಂದು ಹಿಡಿತ ಮತ್ತು ಆ ಒಂದಷ್ಟು ಡಿಪಾರ್ಟ್ಮೆಂಟ್ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಬಂದಿರೋಂಥ ರೀತಿ. ಸೊ ಅಲ್ಲಿ ನಿಮ್ಮದೇ ಕತೆ ಇತ್ತು, ನಿಮ್ಮದೇ ಸ್ಕ್ರೀನ್ ಪ್ಲೇ ಇತ್ತು, ಎಲ್ಲವೂ ಇತ್ತು, ಎಲ್ಲವೂ ಒಂದು. ಬಟ್ ಮಾರ್ಟಿನ್ ಅಂತ ಬಂದಾಗ ಇವ್ರು ಕತೆ ಮಾಡಿದ್ದಾರೆ, ಇವ್ರು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ, ಆ್ಯಂಡ್ ನಿಮ್ಗೆ ಡೈರೆಕ್ಷನ್ ಅಂತ ಕರ್ಕೊಬಂದು ನಿಮ್ಗೊಂದು ಆಫರ್ ಕೊಡ್ತಾರೆ ಅಂತಂದಾಗ ನಿಮ್ಗೆ ಇದನ್ನು ಒಪ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಬಿಕಾಸ್ ಆಫ್ ಧ್ರುವನ ಆ್ಯಂಡ್ ಇಲ್ಲ ಬಿಕಾಸ್ ಆಫ್ ಈ ಥರದೊಂದು ಸ್ಕೇಲ್ ಸಿನಿಮಾ ಮಾಡೋಣ ಅಂತ? ಅಲ್ಲ, ಈ ಸ್ಕೇಲ್ ಅಂತ ಇರಲೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನೇ ಹೇಳ್ತಾ ಇದ್ದೀನಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಫಸ್ಟ್ ಸ್ಟಾರ್ಟ್ ಮಾಡಲಿಲ್ಲ. ನಾನು ಈ ಸಿನಿಮಾ ಮಾಡಿದ್ದು ಧ್ರುವನಿಗೋಸ್ಕರ, ಧ್ರುವ ಬಂದು ಕೇಳಿದ್ದಕ್ಕೋಸ್ಕರ, ಇನ್ಯಾವುದೇ ಉದ್ದೇಶಕ್ಕೂ ಈ ಸಿನಿಮಾ ಮಾಡಲಿಲ್ಲ. ಯಾಕೆಂತಂದರೆ ನನಗೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು, ತಿರ್ಗಾ ಏನೋ ಒಂದು ದೊಡ್ಡ ಸಿನಿಮಾ ಮಾಡಬೇಕು, ನಾನು ಏನು ಇದರಲ್ಲೇನು ಇದು ಆಫರ್ ಅನ್ನೋ ಥರದ್ದಲ್ಲ. ಆಲ್ರೆಡಿ ನಾನು 5-6 ಸಿನಿಮಾ ಮಾಡಿದ್ದೀನಿ. ಮಾಡೆಲ್ಲ ಆದಮೇಲೆ ಎ ಪಿ ಅರ್ಜುನ್ ಚೆನ್ನಾಗಿ ಮಾಡ್ತಾನೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಎ ಪಿ ಅರ್ಜುನ್ದು ಧ್ರುವಂದು ಕಾಂಬಿನೇಷನ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಆಫ್ಟರ್ 8 to 10 years ಬರ್ತಾ ಇರೋದ್ರಿಂದ ಅನ್ನೋ ಒಂದು ಉದ್ದೇಶದಿಂದನೇ ಈ ಸಿನಿಮಾ ಆಗಿದ್ದೆ ಹೊರತು ಇನ್ಯಾವುದೇ ಥರದ್ದು ಅದೇನೋ ಆಫರ್ ಬಂತು ನಾನೇನೋ ಒಂದು ದೊಡ್ಡ ಸಿನಿಮಾ ಮಾಡಬೇಕು ಆ ಥರದ್ದೆಲ್ಲ ಇಲ್ಲ. ನನಗೆ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಈ ಥರದ್ದು ಯಾವುದೂ ಇಲ್ಲ. ದೊಡ್ಡ ಹೀರೋ ಚಿಕ್ಕ ಹೀರೋ ಅಂತ ಯಾವುದೇ ಥರದ್ದು ಭೇದ ಭಾವ ಇಲ್ಲ. ಎಲ್ಲ ಸಿನಿಮಾನು ಶೂಟ್ ಮಾಡೋದು ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ತೀವಿ. ಅದರಲ್ಲಿ ಎಲ್ಲರೂ ಆ್ಯಕ್ಟೇ ಮಾಡಬೇಕು, ನಾನು ಡೈರೆಕ್ಟೇ ಮಾಡಬೇಕು. ನಾನು ಯಾರಿಗಾದ್ರೂ ಸಣ್ಣವನಿಗೆ ಮಾಡಿದ್ರೂ ಅದೇ ಪ್ರೀತಿ ಇರುತ್ತೆ. ನಾನು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನನ್ನ ಹೀರೋ ಸಣ್ಣವನಾದ್ರೂ ದೊಡ್ಡವನಾದ್ರೂ ನನಗಿನ್ನ ಹೆಚ್ಚಾಗಿ 10 ಪಟ್ಟು ಅವನನ್ನು ಲವ್ ಮಾಡ್ತೀನಿ. ಅದಕ್ಕೋಸ್ಕರನೇ ಸಣ್ಣ ಸಿನಿಮಾ ಆದರೂ ಚೆನ್ನಾಗಿರುತ್ತೆ, ದೊಡ್ಡ ಸಿನಿಮಾ ಆದರೂ ಚೆನ್ನಾಗಿರುತ್ತೆ. ಕರೆಕ್ಟ್. ನನಗೆ ಸಣ್ಣದು ದೊಡ್ಡದು ಯಾವುದೂ ಇಲ್ಲವೇ ಇಲ್ಲ. ಯಾಕೆಂತಂದರೆ ನಾನು ಯಾವತ್ತಿಗೂ ಈಗ ನಂದು 6 ಸಿನಿಮಾದಲ್ಲಿ ನಂದು 4 ಸಿನಿಮಾ ಹೊಸ ಹೀರೋಗಳಿಗೆ ಮಾಡಿರುವಂಥದ್ದು. ಐರಾವತ ಫಸ್ಟು ಸ್ಟಾರ್ಗೆ ಅಂತ ದರ್ಶನ್ ಸರ್ಗೆ ಮಾಡಿದ ಸಿನಿಮಾ. ಅದು ಬಿಟ್ಟರೆ ಧ್ರುವನೂ ಅದ್ದೂರಿಲಿ ಹೊಸಬ, ಈಗ ಅವನದು 5ನೇ ಸಿನಿಮಾ, ಈಗ ಸ್ಟಾರು. ಅವನಿಗೂ ಅದೇ ಪ್ರೀತಿ, ಹೊಸಬ ಬಂದರೆ ಹೊಸಬನಿಗೂ ಅದೇ ಪ್ರೀತಿ. ನಾನು ಕ್ಯಾಮ್ರಾದಲ್ಲಿ ಮೇಲೂ ಕೀಳು ನಾನು ಯಾವತ್ತಿಗೂ ನೋಡೇ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತಿಲ್ಲಿ ಕೂತಿರೋದು. ವಿಜುವಲ್ಸ್ ನೋಡಿದಾಗ ಅಥವಾ ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ ಆ್ಯಂಥಮ್, ಅದನ್ನೆಲ್ಲ ನೋಡಿದಾಗ ಧ್ರುವನ್ನ ಎಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಆ ಹೀರೋನ ಅಥವಾ ಕಲಾವಿದನ್ನ. ಆ್ಯಂಡ್ ಆ ಲಿರಿಕ್ಸ್ ನಾನು ಕೇಳ್ತಾ ಇದ್ದೆ ಹಾಡನ್ನ, ಅಂದರೆ ಅಷ್ಟು ಒಳ ಹೊಕ್ಕಿದ್ರೆ ಮಾತ್ರ ಆ ಪದಗಳು ಬರೋಕ್ಕೆ ಸಾಧ್ಯ, ಆ ಥರದ್ದೊಂದು ಬಿಲ್ಡಪ್ ಕೊಡೋಕ್ಕೆ ಸಾಧ್ಯ, ಆ ಹೀರೋಯಿಸಮ್ನ ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಆ ರೈಟಿಂಗ್ ಬಗ್ಗೆ ಮಾತಾಡ್ತಾ ಇದ್ರೆ ಮಾರ್ಟಿನಲ್ಲಿ ಹೇಗಾಯಿತು ಅಂತ? ಸಾಂಗು, ಈ ಸಾಂಗು ಆ್ಯಕ್ಚುಲಿ ಈ ಸಾಂಗ್ ನಮ್ಮ ಮಾರ್ಟಿನ್ ಸಿನಿಮಾದಲ್ಲಿ ಫಸ್ಟ್ ಕಂಪೋಸ್ ಮಾಡಿದಂಥ ಸಾಂಗು. ಫಸ್ಟು ನಾನು ಹರಿಯಣ್ಣನ ವಿ ಹರಿಕೃಷ್ಣ ಅವ್ರನ್ನ ಬಿಟ್ಟು ಫಸ್ಟ್ ಟೈಮು ಒಬ್ಬರು ಅವರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರು ಮಣೀಶ್ ಶರ್ಮಾ ಸರು, ಹೊಸಬ್ರು ಅವರು ನನಗೆ. ಅವ್ರ ಜೊತೆ ಫಸ್ಟು ಒಂದು ಹೊರಗಡೆ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು. ಫಸ್ಟು ಜೆಲ್ಲಾಗಕ್ಕೆ ಒಂದು ಟೈಮ್ ತೊಗೊಂತು, ಒಂದು 5-6 ಸಾಂಗ್ ಮಾಡಿದ್ರು. 5 ಸಾಂಗ್ ಆದಮೇಲೆ ಒಂದು 6ನೇ ಸಾಂಗ್ ಇದು ಸಿಕ್ಕಿದ್ದು. ಬಟ್ ಈ ಸಾಂಗಲ್ಲಿ ಕ್ಯಾರೆಕ್ಟರೈಸೇಷನ್ ಹೇಳಬೇಕಾಗಿತ್ತು ನಾವು. ಇದು ಎಲ್ಲೋ ಡ್ಯಾನ್ಸ್ ಮಾಡೋ ಥರದ್ದು ಸಾಂಗ್ ಅಲ್ಲ. ಯಾರೋ ಡ್ಯಾನ್ಸ್ ಅಂತಂದರೆ ಕೊರಿಯೋಗ್ರಾಫರ್ ಬರ್ತಾರೆ ಡ್ಯಾನ್ಸ್. ಇದರಲ್ಲಿ ಕ್ಯಾರೆಕ್ಟ್ರು ಪ್ರತಿ ಒಂದೊಂದು ಇದರಲ್ಲೂ ಒಂದು ಆ ಕ್ಯಾರೆಕ್ಟರ್ ಏನಿದೆಯಲ್ಲ ಆ ಕ್ಯಾರೆಕ್ಟ್ರನ್ನ ನಾವು ಪ್ರೆಸೆಂಟ್ ಮಾಡಬೇಕಾಗಿತ್ತು. ಹಂಗಾಗಿ ಮತ್ತು ಇದರಲ್ಲಿ ಕೆಲವೊಂದು ಕಡೆ ಫೈಟ್ಸ್ ಬರುತ್ತೆ, ಕೆಲವೊಂದು ಕಡೆ ಡ್ಯಾನ್ಸ್ ಇದೆ, ಕೆಲವೊಂದು ಕಡೆ ಕ್ಯಾರೆಕ್ಟರೈಸೇಷನ್ ಇದೆ, ಕೆಲವೊಂದು ಕಡೆ ಬಿಲ್ಡಪ್ಸ್ ಇದೆ. ಇಷ್ಟೆಲ್ಲದಕ್ಕೂ ವರ್ಕ್ ಮಾಡೋದಕ್ಕೆ ನನಗೆ ಫೈಟ್ ಮಾಸ್ಟರ್ ರವಿ ವರ್ಮಾ ಮತ್ತು ಮುರಳಿ ಸರ್ ಈ ಥರದ್ದೆಲ್ಲ ಕ್ಯಾರೆಕ್ಟರ್ಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬ ಚೆನ್ನಾಗಿ ಒಂದು ಈ ಥರದ್ದಿದೆ, ಈ ಥರದ್ದೊಂದು ಗ್ಯಾಂಗ್ಸ್ಟರ್ ಕ್ಯಾರೆಕ್ಟ್ರು, ಈ ಥರ ಅವನ ಎಲಿವೇಶನ್ಸ್ ಇರಬೇಕು, ಈ ಥರದ್ದೊಂದು ಬಿಲ್ಡಪ್ಸ್ ಬೇಕು ಅಂತಂದಾಗ ತುಂಬ ಚೆನ್ನಾಗಿ ಒಂದು ರೆಫರೆನ್ಸ್ ಇದನ್ನು ತೊಗೊಂಬಂದರು. ಅದಾದಮೇಲೆ ಫೈಟ್ ಸೀಕ್ವೆನ್ಸಸ್ಗಳೆಲ್ಲ ಇದೆ ಅದರಲ್ಲಿ. ಅದ್ರ ಜೊತೆಗೆ ಅವಾಗ ರವಿವರ್ಮಾ ಮಾಸ್ಟರ್ನ ಕರೆದ್ವಿ. ರವಿವರ್ಮಾ ಮಾಸ್ಟರ್ನ ಕರೆದಾಗ ರವಿವರ್ಮಾ ಮಾಸ್ಟರ್ ಕೂತ್ಕೊಂಡು ಯಾವ್ಯಾವ ಪ್ಲೇಸ್ಮೆಂಟಲ್ಲಿ ಯಾವ್ಯಾವ ಲೈನ್ಗೆ ಫೈಟ್ ಸೀಕ್ವೆನ್ಸ್ನ ಮಾಡ್ಬೋದು ಅನ್ನೋ ಥರದ್ದನ್ನು ಹೇಳಿದ್ರು. ಅದಾದಮೇಲೆ ಕಾಸ್ಟ್ಯೂಮ್ ಡಿಸೈನರ್ ಚೇತನ್ನ ಕರೆದ್ವಿ. ಚೇತನ್ ಕರೆದಾಗ ಚೇತನ್ಗೆ ಹೇಳಿದ್ದು ಏನಂದರೆ ಈ ಇಡೀ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ಗೆ ಅಂದರೆ ಇದು ಏನು ಆ ತೋಳು ಮತ್ತು ಆ ಇಂಡಿಯನ್ ಅನ್ನೋ ಟ್ಯಾಟು ಇದೆಲ್ಲ ಚೆನ್ನಾಗಿ ಕಾಣಬೇಕು ಅನ್ನೋ ಥರದ್ರಿಂದ ನಾವು ಫುಲ್ಲು ಬಾಡಿ ಮುಚ್ಚುವಂಥದ್ದು. ಯಾಕೆಂತ ಧ್ರುವನ್ಗೆ ಆ ಇದು ಚೆನ್ನಾಗಿದೆ, ಏನೋ ಬೈಸಿಪ್ಸು ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಆ ಟ್ಯಾಟು ಎಲ್ಲ ಕಾಣಬೇಕು ಅಂತ ಒಂದು ಬೇರೆ ಥರದ್ದು ಒಂದು ಕಾಸ್ಟ್ಯೂಮ್ ಇದರಲ್ಲಿ ಹೋಗೋಣ ಅಂತಂದಾಗ ಚೇತನು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದು ಒಂದು. ಅದಾದಮೇಲೆ ಎಲ್ಲೆಲ್ಲಿ ಶೂಟ್ ಮಾಡಬೇಕು ಅಂತಂದಾಗ ಒಂದಷ್ಟು ರೆಕ್ಕೆಗಳು ಶುರುವಾಯಿತು. ಮತ್ತು ಈ ಸಾಂಗನ್ನು
ಒಂದು 4 ಜನ ಕ್ಯಾಮ್ರಾಮನ್ಗಳು ಅಷ್ಟೊಂದು ಜನ ಇರೋದ್ರಿಂದ ಅಟ್ ಎ ಟೈಮ್ ಒಂದು 3ರಿಂದ 4 ಕ್ಯಾಮ್ರಾಗಳು ನಾವು ಅಟ್ ಎ ಟೈಮ್ ಯೂಸ್ ಮಾಡ್ತಾ ಇದ್ವಿ. ಇದರಲ್ಲಿ ಸತ್ಯ ಹೆಗ್ಡೆ ಅವರು ಮಾಡಿದ್ರು, ತಿರ್ಗಾ ಗಿರಿ ಅಂತಂತಂದ್ಬಿಟ್ಟು ಕ್ಯಾಮ್ರಾ ವರ್ಕ್ ಮಾಡೋದು, ತಿರ್ಗಾ ಅದಾದಮೇಲೆ ಸ್ವಾಮಿಗೌಡ ಅಂತಂತಂದ್ಬಿಟ್ಟು ಇನ್ನೊಬ್ರು ಯಾರು, ಒಟ್ಟು 4 ಜನ. ಅಂದರೆ ಇಷ್ಟು ಒಂದು ಸಿನಿಮಾಗೆ ಏನು ನಾವು ಪ್ರಿಪ್ರೇಷನ್ ಮಾಡ್ತೀವಲ್ಲ ಆ ಥರದ್ದು ಇದೊಂದು ಸಾಂಗ್ಗೆ ಪ್ರಿಪ್ರೇಷನ್ ಆಯಿತು. ಹತ್ತತ್ರ ಒಂದು 4 ತಿಂಗಳಾಗಿರ್ಬೋದು ಅದನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ. ಬಟ್ ಈ ಸಾಂಗ್ ಬರೆದಿದ್ದು 3 ದಿನ, 3 ಡೇಸಲ್ಲಿ ಮುಗಿದೋಯ್ತು. ಯಾಕೆಂತಂದರೆ ಕ್ಯಾರೆಕ್ಟರೈಸೇಷನ್ ಗೊತ್ತಿದ್ದರಿಂದ ತುಂಬ ಟೈಮ್ ಹಿಡಿಲಿಲ್ಲ ಈ ಸಾಂಗ್ನ ಬರೆಯೋದಕ್ಕೆ. ಬಟ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿತು. ಹತ್ತತ್ರ 14 ದಿನನೋ 15 ದಿನನೋ ಶೂಟ್ ಮಾಡಿದ್ದೀವಿ ಆ ಸಾಂಗ್ನ. ಆ್ಯಂಡ್ ಆ್ಯಕ್ಷನ್ಸು ಇದು ನಾನು ಪ್ರತಿ ಇಂಟರ್ವ್ಯೂನಲ್ಲಿ ಹೇಳ್ತಂದ್ರೆ, ಆಮೇಲೆ ನೀವು ಇನ್ನೊಂದು ಕೇಳಿದ್ರೆ ಆ ಥರದ್ದೇನೋ ಅವ್ರನ್ನ ಇಷ್ಟಪಟ್ಟಾಗ ಮಾತ್ರ, ಯಾಕೆಂತ ನಾನು ಅವಾಗಲೇ ಹೇಳಿದ್ನಲ್ಲ, ಯಾವುದೇ ಡೈರೆಕ್ಟರ್ ಆಗ್ಬೋದು, ಒಬ್ಬ ಹೀರೋನ ತುಂಬ ಇಷ್ಟಪಟ್ಟರೆ ಮಾತ್ರ ಸಿನಿಮಾ ಚೆನ್ನಾಗಾಗೋದು, ಸಿನಿಮಾದಲ್ಲಿ ಚೆನ್ನಾಗಿ ತೋರ್ಸೋಕ್ಕಾಗೋದು. ನನಗೆ ಫಸ್ಟ್ ನಾನೇ ಇಷ್ಟಪಡಲಿಲ್ಲ ಅಂತಂದರೆ ನನ್ನ ಹೀರೋನ ಬೇರೆಯವ್ರು ಯಾರು ಇಷ್ಟಪಡ್ತಾರೆ? ಫಸ್ಟು ನನಗೆ ಕಾಣಿಸ್ಬೇಕು, ಅವನು ಈ ಥರ ಎಲ್ಲ ಕಾಣಬೇಕಂತ ನಾನು ಅನ್ಕೋಬೇಕು. ನಾನು ಅಂದ್ಕೊಂಡು ಅವ್ರಿಗೆ ಹೇಳಿದಾಗ ಎಕ್ಸಿಕ್ಯೂಟ್ ಮಾಡಿದಾಗ್ಲೇ ಅವರು ಈ ಥರ ಬಂದಾಗ್ಲೇ ನಾವು ಅಂದ್ಕೊಂಡಿದ್ದು ಆ ಸ್ಕ್ರೀನ್ ಮೇಲೆ ಬಂದಾಗ ಜನ 100% ಇಷ್ಟಪಟ್ಟೇ ಪಡ್ತಾರೆ. ಇಷ್ಟೆಲ್ಲ ಮಾಡಿದ್ದು ನನಗೆ ಒಂದು ವೆರಿ ಫ್ರಾಂಕ್ಲಿ ಕೇಳಬೇಕಂದ್ರೆ, ಇಷ್ಟೆಲ್ಲ ಮೂರು ವರ್ಷದಿಂದ ಮಾಡಿದ್ದೀರಾ, ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ಈ ಆ ಒಂದು ಹೆಸರು, ಆ ಅವಾಯ್ಡ್ನೆಸ್ ಯಾಕೆ ಬಂತು ಅಂತಲೇ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಂದರೆ ಇಷ್ಟೆಲ್ಲ ಮಾಡಿರೋದು, ಇಷ್ಟೆಲ್ಲ ವಿಜುವಲೈಸ್ ಮಾಡಿರೋನೇ ಡೈರೆಕ್ಟರ್ ಅಂತ ಆದಮೇಲೆ ಅವ್ರನ್ನೇ ಕೇಳಿ ಅಂತ ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಕೇಳಿದೆ, ಅವ್ರನ್ನೇ ಕೇಳಿ ಅನ್ನೋದೊಂದು ವಿಷಯ ಬಂತು. ಯಾಕೆ ಈ ಥರದ್ದು ಇದು ಬರುತ್ತೆ? ಇಷ್ಟು ಇನ್ವಾಲ್ವ್ಮೆಂಟು, ಇಷ್ಟು ಕೆಲಸ ಮಾಡಿದರೂ ಕೂಡ ಯಾವ ಒಂದು ಶೀತಲ ಸಮರ ಇದು ಅಂತ. ಶೀತಲ ಸಮರನೇ. ಯಾಕೆ ಅಂತಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಬಟ್ ಅಂದರೆ ಆವಾಗಲೇ ಹೇಳಿದ್ನಲ್ಲ, ಒಂದು ಫ್ಯಾಮಿಲಿ ಅಂತಂದಮೇಲೆ ಜಗಳ ಬಂದೇ ಬರುತ್ತೆ. ನನಗೆ ಒಂದೇ ವಿಚಾರಕ್ಕೆ ಆವಾಗಿಂದ ಇದ್ದಿದ್ದು AP ಅರ್ಜುನ್ ಫಿಲಮ್ ಅನ್ನೋ ಒಂದು ಇದನ್ನು ಹಾಕಲ್ಲ ಅಂತ ತೆಗೆದಾಗ್ಲೇ ಬೇಜಾರಾಗಿದ್ದು. ಯಾಕೆ ಹಾಕಲ್ಲ ಅಂತ ಕೇಳಿದಾಗ ಪ್ರಾಪರ್ ರೀಸನ್ಸು, ಪ್ರಾಪರ್ ಕಾರಣಗಳು ಸಿಗಲಿಲ್ಲ ನನಗೆ. ಯಾಕೆಂತಂದರೆ ಅದು ನನ್ನ ಅಸ್ತಿತ್ವ, ನನ್ನದು ಅಂತಲ್ಲ, ಎಲ್ಲ ಒಬ್ಬ ನಿರ್ದೇಶಕಂದು ಒಂದು ಸಿನಿಮಾಗೆ ನಿರ್ದೇಶಕ ತುಂಬ 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 ಇಂಪಾರ್ಟೆಂಟ್ ಅಲ್ಲ, ಅವನೇ ಫಸ್ಟು. ಅವನ ಅಸ್ತಿತ್ವನ ಅವ್ನು ಕೇಳ್ಕೊಳ್ಳೋದ್ರಲ್ಲಿ, ಕೆಲಸ ಮಾಡಾದ್ಮೇಲೆ ಕ್ರೆಡಿಟ್ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? AP ಅರ್ಜುನ್ ಫಿಲಮ್ಸ್ ಟ್ಯಾಗ್ಲೈನ್ ನನ್ನ ಬ್ರ್ಯಾಂಡ್, ನನಗೆ ಬೇಕು. ಅದನ್ನು ನೀವು ಫಸ್ಟಿಂದ ಹಾಕ್ಲೇ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್. ಹಾಕಿದ್ದು ತೆಗೆದಾಗಲೇ ಕೇಳಬೇಕು ಅಂತ ಅನಿಸುತ್ತೆ. ಅದು ಕೇಳಿ ಸಿಕ್ಕಿಲ್ಲ ಅಂತಂದಾಗ ಇನ್ನೂ ಒಂದು ಅಂದರೆ, ಮಾರ್ಟಿನ್ ಸಿನಿಮಾ ಫೈನಲ್ ಕಟ್ಟು AP ಅರ್ಜುನೇ ಮಾಡಿದ್ದು, ಎಲ್ಲ ಕೆಲಸನೂ ಮುಗಿಸಿದ್ದು AP ಅರ್ಜುನ್. ಯಾವ ಕೆಲಸ ಬಾಕಿ ಇತ್ತು? ಮತ್ತು ಅವ್ರು ಯಾಕೆ ಬೇರೆ, ಈಗ ನಾವೇ ಮಾಡ್ತಾ ಇದ್ದೀವಿ, ಡೈರೆಕ್ಟ್ರ್ ಇಲ್ಲ, ಈಗ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾತು ಏನಕ್ಕೆ ಬರುತ್ತೆ? ಇನ್ನೊಂದು, ನನಗೆ ನನ್ನ ಮಗುಗೆ ನನ್ನ ಮಗುನ ಮಾತ್ರ ನಾನು ಅಪ್ಪ ಅಂತ ಹೇಳ್ಕೊತೀನಿ. ಯಾಕೆ ಅಂತಂದರೆ ಅದು ನನ್ನ ಮಗು ಅಂತಂದ್ಬಿಟ್ಟು ಬೇರೆಯವ್ರ ಮಗುಗೆ ನಾನು ಅಪ್ಪ ಅಂತ ಹೇಳ್ಕೊಳ್ಳುವಂಥದ್ದು ಇದು ನನಗೆ ಯಾವತ್ತಿಗೂ ಬಂದಿಲ್ಲ. ಯಾಕೆ ಅಂತಂದರೆ 3.5 ವರ್ಷದಿಂದ ಮಾಡದೇ ಇರೋ ಕೆಲಸನ 15 ದಿನದಲ್ಲಿ ಯಾರು ಏನು ಮಾಡೋಕ್ಕೆ ಏನಾಗುತ್ತೆ? ಯಾಕೆಂತಂದರೆ ಒಬ್ಬ ಎಡಿಟ್ರು ಕೂತ್ಕೊಂಡು 3.5 ವರ್ಷದಿಂದ ಎಡಿಟ್ ಮಾಡಿದ್ದಾನೆ ಅಲ್ವಾ? ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಕೂತ್ಕೊಂಡು 6-7 ತಿಂಗಳಿಂದ ಮ್ಯೂಸಿಕ್ ಮಾಡಿದ್ದಾರೆ. ಡಬ್ಬಿಂಗ್ ಕೆಲಸಗಳೆಲ್ಲ ಮುಗಿದೋಗಿದೆ. ಇದೆಲ್ಲ ಮುಗಿದಾಗ, ಎಲ್ಲ ಮುಗಿದೋಯ್ತು ಅಂತಂದಾಗ ಈ ಡಿಫ್ರೆನ್ಸ್ ಬಂದಿರೋದೇ ಯಾವುದು? ಈ ಹೆಸರು ಅನ್ನೋ ಒಂದು ಡಿಫ್ರೆನ್ಸ್ ಬಂದಿರೋದೇ ಆಗಸ್ಟ್ 29 ಅಥವಾ ಆಗಸ್ಟ್ 29 ಅಲ್ಲ, ಸೆಪ್ಟೆಂಬರ್ 2, 3 ಆಯಿತಾ? 3 ವರ್ಷದಿಂದ ಮಾಡದೇ ಇರೋದನ್ನು 15 ಡೇಸ್ 20 ಡೇಸಲ್ಲಿ ಏನು ಮಾಡೋಕ್ಕಾಗತ್ತೆ? ಯಾಕೆಂತಂದರೆ ನಾನು ಇದೇನೇ ಇದು ನಡೆದ್ರೂ ಎಲ್ಲ ಕೆಲಸಗಳನ್ನು, ಪ್ರತಿಯೊಂದು ಕೆಲಸನೂ, ಯಾವುದು ಡಬ್ಬಿಂಗ್ ಮುಗ್ದಿದೆ, ಎಡಿಟಿಂಗ್ ಮುಗ್ದಿದೆ, ಮ್ಯೂಸಿಕ್ ಮುಗ್ದಿದೆ, ಎಲ್ಲ ಮುಗ್ದೋಗಿದೆ. ಅದೇ ನಾನು ಅವಾಗಲೇ ಹೇಳಿದ್ನಲ್ಲ, ಬೇರೆಯವರು ಮಾಡಿರೋ ಕೆಲಸಕ್ಕೆ ನಾನಪ್ಪ ಅಂತ ಹೇಳ್ಕೊಳ್ಳಲ್ಲ, ನನ್ನ ಮಗುಗೆ ಮಾತ್ರ ನಾನಪ್ಪ ಅಂತ ಹೇಳ್ಕೊಳ್ಳೋದು. ಸಿನಿಮಾ ರಿಲೀಸ್ ಆದಮೇಲೆ ತುಂಬ ವಿಷಯಗಳಿಗೆ ಕ್ಲಾರಿಟಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅನಿಸುತ್ತೆ. ಅಂದರೆ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂಗೆ ಆಗಿರೋ ಗೊಂದಲಗಳಿಗೆ ಓಕೆ, ಅದು ಪಕ್ಕಕ್ಕಿಡೋಣ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ತುಂಬ ಆವತ್ತೊಂದು ದಿನ ನಾನು ನಿಮ್ಮ ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೆ. ನೀವು ತುಂಬ ಮೇಜರ್ ಸೀಕ್ವೆನ್ಸ್ನ ಶೂಟ್ ಮಾಡ್ತಾಯಿದ್ರಿ. ಅವತ್ತು ನಂಗೆ ಒಂದು ಶೋ ರೀಲ್ ತೋರಿಸಿದ್ರಿ. ತುಂಬ ಮಾತಾಡಿದ್ದೀವಿ. ಅಂದರೆ ನಾನು ಸಾಕಷ್ಟು ಇಂಟರ್ವ್ಯೂಗಳು ಮಾರ್ಟಿನ್ ಬರ್ತಾಯಿದೆ ನೋಡಿ, ನಿಮಗೆ ಬೇರೆಯೇ ಇರುತ್ತೆ ಅಂದರೆ ಅದು ಫೀಲ್ ಆಗಿತ್ತು ಅವತ್ತೇ, ಅದು ಅವತ್ತಿಗೆ.
ಅಂಡ್ ಆ ಥರದ್ದೊಂದು ಆ್ಯಕ್ಷನ್ಸ್ ಅಂತ ಬಂದಾಗ ಆ ಥರದೊಂದು ಅಂದರೆ ನೆಕ್ಸ್ಟ್ ಯಾರಾದರೂ ಆ್ಯಕ್ಷನ್ ಸಿನಿಮಾ ಮಾಡಬೇಕಂದ್ರೆ ಈ ಸಿನಿಮಾ ನೋಡಿದ್ಮೇಲೆ ಯಾವ ಥರ ಆ್ಯಕ್ಷನ್ಸ್ ಮಾಡೋಣ ಅದನ್ನು ಬಿಟ್ಟು ಅಂದರೆ ಒಂದು ರೆಫರೆನ್ಸ್ ಪಾಯಿಂಟ್ ಆಗೋದ್ರ ಜೊತೆಗೆ ಬೇರೆ ಆಪ್ಷನ್ನೇ ಸಿಗಲ್ಲ, ಎಲ್ಲನೂ ಮಾಡಿಬಿಟ್ಟಿದಾರಲ್ಲ ಅನ್ನೋ ಒಂದು ಪಾಯಿಂಟ್ ಬರುತ್ತೆ. ಸೊ ಅಂಥದ್ದೊಂದು ಸಾಹಸಕ್ಕೆ, ಅಂಥದ್ದೊಂದು ವಿಜುವಲೈಸೇಷನ್ಗೆ ಏನು ಸ್ಫೂರ್ತಿ ಆಯಿತು, ಮತ್ತು ಈ ಒಂದು ಸ್ಕ್ರೀನ್ ಪ್ಲೇನ, ಈ ಕಥೆನ, ಮತ್ತು ಅದನ್ನು ಅಚೀವ್ ಮಾಡೋದು ಹೇಗಾಯಿತು ಅಂತ? ಅಂದರೆ ನಾನು ಹೇಳಿದ್ನಲ್ಲ, ಒಂದು ಸತಿ ನಾವು ಯಾವಾಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಬೇಕು ಅಂತ ಅಂದ್ಕೊಂಡಾಗ, ಫಸ್ಟ್ ಟೈಮ್ ನಾವು ಮಾಡಬೇಕು ಅಂತ ಅಂದ್ಕೊಂಡಾಗ ವಿಶೇಷವಾಗಿ ನಾವು ಹೋಗಬೇಕು ಅನ್ನೋದಾಗತ್ತೆ. ಈ ಫೈಟ್ಸ್ ಅಂತ ಬಂದಾಗ ರವಿವರ್ಮ ಮಾಸ್ಟರೇ ಒಂದು ದೊಡ್ಡ ಸ್ಟ್ರೆಂತ್. ರವಿವರ್ಮ ಮಾಸ್ಟರು ಮತ್ತು ರಾಮ್ ಲಕ್ಷ್ಮಣ ಮಾಸ್ಟರು, ಅದರಲ್ಲೂ ರವಿವರ್ಮ ಮಾಸ್ಟರ್ ನನಗೆ ಎಲ್ಲ ಸಿನಿಮಾಗಳು ಅವರೇ ಫೈಟ್ ಮಾಸ್ಟರು. ಅವರು ಕೊಟ್ಟಿರುವಂಥ, ಅವರು ಮಾಡಿರುವಂಥ ಅವ್ರದ್ದು ಈ ಸಿನಿಮಾಗೆ ಅವರು ಇರುವಂಥ ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ, ಏಕೆಂತಂದರೆ ನನಗೆ ಅವರು ಅಂತಂದರೆ ನನ್ನ ಕತೆ ಹೇಳಿದಾಗ ಅವ್ರು ಒಂದು ಬ್ಲೆಂಡ್ ಮಾಡ್ತಾರೆ. ಒಂದು ಫೈಟ್ ಸೀಕ್ವೆನ್ಸ್ನಾಗ್ಬೋದು, ಒಂದು ಚೇಸ್ ಸೀಕ್ವೆನ್ಸ್ ಆಗ್ಬೋದು, ಯಾವುದೇ ಆದ್ರೂ ಅಂದರೆ ಕಥೆಯಿಂದ ಹೊರಗಡೆ ಇರಲ್ಲ. ಹಂಗಾಗಿನೇ ನಾನು ಎಲ್ಲ ಸಿನಿಮಾಗಳಿಗೂ ಪೂರ್ತಿ ಎಲ್ಲ ಫೈಟ್ಗಳು ಓನ್ಲಿ ಸಿಂಗಲ್ ಕಾರ್ಡ್ ಇರುತ್ತೆ ರವಿವರ್ಮ ಅಂತ ಅಂದ್ಬಿಟ್ಟು. ಇದರಲ್ಲಿ ಯಾರು ರಾಮ್ ಲಕ್ಷ್ಮಣ್ ಮಾಸ್ಟ್ರು ಒಂದೆರಡು ಫಸ್ಟ್ ಓಪನಿಂಗ್ ಒಂದು ಇದನ್ನು ಫೈಟ್ ಮಾಡಿದ್ದಾರೆ, ಯಾವುದು ಇಂಟ್ರೊಡಕ್ಷನ್ ಫೈಟು. ತಿರ್ಗಿ ಅದಾದಮೇಲೆ ಕ್ಲೈಮ್ಯಾಕ್ಸಲ್ಲಿ ಇಬ್ಬರು ಮಾಡಿದ್ರು. ರವಿವರ್ಮ ಮಾಸ್ಟ್ರು ಅರ್ಧ ಇದು ಚೇಸ್ ಮಾಡಿದ್ರು, ಮತ್ತು ಬೈಕ್ ಚೇಸು ಮತ್ತು ಲಾರಿ ಚೇಸು. ಅದಾದಮೇಲೆ ಅಲ್ಲಿಂದ ಕಂಟಿನ್ಯೂಷನ್ ಆಗುವಂಥ ಒಂದು ಫೈಟ್ ಏನಿದೆಯಲ್ಲ, ಅದನ್ನು ರಾಮ್ ಲಕ್ಷ್ಮಣ್ ಮಾಸ್ಟ್ರು ಮಾಡಿದ್ರು. ಅಂದರೆ ಈ ಆ್ಯಕ್ಷನ್ ಸೀಕ್ವೆನ್ಸ್ ನೀನೇನು ಹೇಳ್ದಿಲ್ಲ, ಏನೋ ಒಂದು ದೊಡ್ಡದಾಗಿ ಏನೋ ಆಗುತ್ತೆ ಇದಾಗುತ್ತೆ ಅಂತ. ನಾವು ಹೊರಗಡೆ ಹೋಗಬೇಕು ಅಂತಂದಾಗ, ನಾವು ಹೊರಗಡೆ ಎಲ್ಲೋ ನಮ್ಮದು ಪ್ರಾಡಕ್ಟ್ನ ರೀಚ್ ಮಾಡಬೇಕು ಅಂದಾಗ ಹೊಸದಾಗಿ ಏನೋ ಮಾಡಬೇಕು ಅಂತಂತ ಕೂತ್ಕೊಂಡಾಗ ಡಿಸ್ಕಷನ್ ಮಾಡಿದಾಗ ಹುಟ್ಟದಂಥದ್ದೇ ಇಷ್ಟೆಲ್ಲ ಸೀಕ್ವೆನ್ಸಸ್ಗಳು. ಆ್ಯಂಡ್ ಅದು ಆ ಸೀಕ್ವೆನ್ಸ್ಗಳನ್ನು ತುಂಬ ಟೆಕ್ನಿಕಲಿ, ಅಂದರೆ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಅಡಾಪ್ಷನ್ ನೀವು ಮಾಡಿದರೆ ಈ ಸಿನಿಮಾಗೆ ಅಂತ ಗೊತ್ತು. ಅಂದರೆ ಪ್ರೊಡ್ಯೂಸರ್ ಜೊತೆ ಮಾತಾಡ್ಬೇಕಾದ್ರೆ ಅದು ಹೇಳ್ತಾ ಇದ್ರು, ಅಂದರೆ ಬೀಂಗ್ ಅ ಡೈರೆಕ್ಟರ್, ಮತ್ತು ನೀವು ಆವಾಗಲೇ ಹೇಳಿದ್ರು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ತಾಕತ್ತು ತೋರಿಸ್ಬೇಕಾಗತ್ತೆ, ಅದಕ್ಕೆ ನಾವು ಅದೇ ಥರ ತಯಾರಿನೂ ಮಾಡ್ಕೋಬೇಕಾಗ್ತದೆ. ಆ ಟೆಕ್ನಾಲಜಿ ಅಡಾಪ್ಟೇಷನ್ ಈ ಸಿನಿಮಾದಲ್ಲಿ ಆಗಿದ್ದು ಹೇಗೆ ಅಂತ? 100%. ಏಕೆ ಅಂತಂದರೆ ಈ ಸಿನಿಮಾ ಅಂದರೆ ಪ್ರತಿ ಒಂದೊಂದು ವರ್ಷಕ್ಕೂ ಒಂದೊಂದು ಆ ಪ್ರೆಸೆಂಟೇಷನ್ ಮೆಥಡ್ ಅಂತ ಏನಿದೆಯಲ್ಲ ಸಿನಿಮಾನ, ನಾವು ಇವತ್ತಿಗೆಲ್ಲ ಸಿನಿಮಾ ಕತೆ ಏನು ಹೊಸದಾಗಿ ಏಕೆಂತಂದರೆ ಎಲ್ಲ ರಾಮಾಯಣ ಮಹಾಭಾರತದಿಂದ ಎಲ್ಲ ಕತೆಗಳು ಮುಗಿದೋಗಿದೆ. ಇವತ್ತಿಗೆ ಸಿನಿಮಾ ನಿಂತಿರುವಂಥದ್ದು ಪ್ರೆಸೆಂಟೇಷನ್ ಮೇಲೆ. ಆ ಪ್ರೆಸೆಂಟೇಷನ್ ಮಾಡಬೇಕು ಅಂತಂದಾಗ ಎಕ್ವಿಪ್ಮೆಂಟ್ಸ್ಗಳು ಹೊಸದಾಗಿ ಯೂಸ್ ಮಾಡಬೇಕು. ಇದರಲ್ಲಿ ಒಂದು ಮೋಕೋಬೋಟ್ ಅಂತ ಒಂದು ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ದೀವಿ. ಅಂದರೆ ಒನ್ ಆಫ್ ದ ಅಂದರೆ ಒಂದು ಜಿಮ್ಮಿ ಏನು ಬರುತ್ತೋ ಅದು ಒಂದು ರೋಬೋಟಿಕ್ ಇದರಲ್ಲಿ ಬರುತ್ತೆ. ಇದನ್ನು ಒಂದು 20-25 ಡೇಸ್ ಯೂಸ್ ಮಾಡಿದ್ವಿ. ಅಂದರೆ ಯಾವುದೋ ಒಂದು ಸೀಕ್ವೆನ್ಸ್ ಇದೆ, ಆ ಸೀಕ್ವೆನ್ಸ್ನ ನಾರ್ಮಲ್ ಕ್ಯಾಮ್ರಾದಲ್ಲಿ ಸ್ಟಡಿನೂ ಶೂಟ್ ಮಾಡ್ಬೋದು, ಈ ಥರ ಕ್ಯಾಮ್ರಾ ಯೂಸ್ ಮಾಡೋನು ಶೂಟ್ ಮಾಡ್ಬೋದು. ಬಟ್ ಈ ಥರ ಕ್ಯಾಮ್ರಾ ಯೂಸ್ ಮಾಡಿ ಶೂಟ್ ಮಾಡಿದಾಗ ಅಪ್ಡೇಟೆಡ್ ಆಗಿರುತ್ತೆ. ಸೇಮ್ ನಾವೇನು ಮುಂಚೆ ಏನು ಯೂಸ್ ಮಾಡ್ತಾ ಇದ್ವಿ ಅದನ್ನು ಮಾಡಿದಾಗ ಸೇಮ್ ಓಲ್ಡ್ ಪ್ಯಾಟರ್ನಲ್ಲಿರುತ್ತೆ. ನಾವು ಅದೇ ಎಲ್ಲದಕ್ಕೂ ಒಂದೇ ಏನು ಬರುತ್ತೆ ಅಂತಂದರೆ, ನಮ್ಮ ಪ್ರೆಸೆಂಟೇಷನ್ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದಾಗ ನಾವೇನು ಹೊಸ್ತನದಲ್ಲೇ ಹೋಗಬೇಕು ಪ್ರತಿಯೊಂದಕ್ಕೂ. ಮತ್ತು ಆಮೇಲೆ ಒಂದು ಎಲ್ಲದರಲ್ಲೂ ಆ ಕಾರ್ ಚೇಸಲ್ಲೆಲ್ಲ ರವಿವರ್ಮ ಮಾಸ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ, ಅಂದರೆ ತುಂಬ ಕಷ್ಟ ಆಯಿತು ಆವಾಗ ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ ಅದನ್ನು. ಒಂದು ಸಣ್ಣದೊಂದು ಡ್ರೋನ್ ಇದೆ, ಅಂದರೆ ಅದು ಈ ಚೇರ್ ಗ್ಯಾಪ್ ಒಳಗಡೆನೂ ಅದು ಫ್ಲೈ ಆಗುತ್ತೆ. ಅಂದರೆ ಇಲ್ಲಿ ಎಲ್ಲೋ ಒಂದು ಬಿಲ್ಡಿಂಗಿಂದ ಮೇಲ್ಗಡೆಯಿಂದ ಬಂದು ಇಲ್ಲಿಂದ ಫ್ಲೈ ಆಗಿ ಆ ಕಾರ್ ಒಳಗಡೆ ಹೋಗಿ ಪುನಃ ಎಲ್ಲೋ ಒಂದು ಕಡೆ ಇದರಲ್ಲಿ ಬರುತ್ತೆ. ಅಂದರೆ ಇದು ನಮಗೆ ನಾವು ಅಂದರೆ ಯೂಸ್ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ನಮ್ಮ ಸಿನಿಮಾದಲ್ಲಿ ನಾವು ನಮ್ಮ ಚೇಸ್ನ ಇದು ಮಾಡಬೇಕು ಅಂತಂದಾಗ ಚೇಸ್ನ ನಾರ್ಮಲ್ ಕ್ಯಾಮ್ರಾ ಸ್ಟಡಿ ಇಟ್ಟು ತೆಗಿಬೋದು. ಈ ಥರದ್ದೇನೋ ಹೊಸದಾಗೇನೋ ಹೊಸ ಎಕ್ವಿಪ್ಮೆಂಟ್ಗಳನ್ನ ಯೂಸ್ ಮಾಡಿ ತೆಗಿಯೋಣ ಅಂತ. ಇನ್ನೊಂದು ಒಂದು ಟ್ರೈನಲ್ಲಿ ಧ್ರುವ ಓಡ್ ಬರೋದು ಒಂದು ಶಾಟ್ ಇದೆ. ಅಂದರೆ ಅದನ್ನು ಸ್ಟಡಿ ಕ್ಯಾಮಲ್ಲಿನೂ ತೆಗಿಬೋದು. ಬಟ್ ಇದೇನು ಅಂತಂತಂದರೆ, ಅಂದರೆ ಅವ್ನು ಹಿಂಗೆ ಬಂದು ಜಿಗ್ಜಾಗಲ್ಲೇ ಬರ್ತಾ ಇರುತ್ತೆ. ಒಂದು ಅದರೊಳಗೆ ಏನು ಆ ಒಂದು ಏನೋ ಅದು 360 ಡಿಗ್ರಿ ಇದೆ ಅಂತ ಏನು ಹೇಳ್ತೀವಲ್ಲ, ಅದನ್ನು ಹಾಕೊಂಡು ಅವ್ನು ಬರ್ತಾ ಇರೋದ್ರ ಜೊತೆಗೇ ಆ ಜಿಗ್ಜಾಗಲ್ಲಿ ಆ ಡ್ರೋನ್ ಬರೋದಿದೆಯಲ್ಲ, ಅಂದರೆ ಅದು ಒಂದೇ ಶಾಟು ಹತ್ತತ್ರ ಒಂದು 60 ಫೀಟ್ to 100 ಫೀಟ್ ಇರುತ್ತೆ ಆ ಒಂದೇ ಶಾಟು. ಅದನ್ನೆಲ್ಲ ತೆಗಿಬೇಕಂತಂದಾಗ ಹೊಸ ಎಕ್ವಿಪ್ಮೆಂಟ್ಗಳನ್ನ ಯೂಸ್ ಮಾಡಿದಾಗಲೇ ಹೊಸದಾಗಿರುತ್ತೆ ಒಂದು, ಮತ್ತು ಹೊಸ ಥರ ಕಾಣಿಸುತ್ತೆ.
ಹಂಗಾಗಿ ಫಸ್ಟು ಈ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ್ಲೇ ಹೊಸ ಎಕ್ವಿಪ್ಮೆಂಟ್ಗಳು ಏನೇನಿದೆ ಆ ಎಕ್ವಿಪ್ಮೆಂಟ್ಸ್ಗಳೆಲ್ಲನೂ ನೋಟ್ ಮಾಡಿದ್ವಿ, ಯಾವ್ಯಾವ ಸೀಕ್ವೆನ್ಸಲ್ಲಿ ಈ ಎಕ್ವಿಪ್ಮೆಂಟ್ಗಳನ್ನ ಯೂಸ್ ಮಾಡ್ಬೋದು ಅಂತ. ಅದು ಕೆಲವೊಂದು ಇಲ್ಲಿ ಸಿಕ್ತು, ಇನ್ನೊಂದು ಕೆಲವೊಂದು ಬಾಂಬೆಲಿ ಸಿಕ್ತು, ಬಟ್ ತರಿಸಿ ಶೂಟ್ ಮಾಡಿದ್ದೀವಿ. ಈ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಪಾಯಿಂಟಲ್ಲಿ ಬಡ್ಜೆಟ್ಟು ಅಂದರೆ ನಾವು ಸ್ಕೇಲ್ ಹೌದು ಸಿನಿಮಾ ಎಷ್ಟು ಹೋಗ್ತಾ ಇದ್ದೀವಿ, ಪ್ಯಾನ್ ಇಂಡಿಯಾ ಹೋಗ್ತಾ ಇದ್ದೀವಿ, ನಾವೆಲ್ಲೋ ರಿಸ್ಕ್ಗೆ ಹೋಗ್ತಾ ಇದ್ದೀವಿ ಅಂತ ಯಾವಾಗಲೂ ಅನಿಸುತ್ತಾ? ರಿಸ್ಕ್ಗೆ ಹೋಗ್ತಾ ಇದ್ದೀವಿ ಅಂತಂದಾಗ ರಿಸ್ಕ್ ತಗೊಳ್ಳಿಲ್ಲ ಅಂತಂದರೆ ಏನು ಕೆಲಸನೂ ಆಗಲ್ಲ. ರಿಸ್ಕು ಎಲ್ಲರೂ ಡಿಸೈಡ್ ಮಾಡೇ ತೊಗೊಂಡಿದ್ದು. ಯಾಕೆಂತಂದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಫಸ್ಟು ನಿರ್ಮಾಪಕ ಡಿಸೈಡ್ ಮಾಡಬೇಕಾಗುತ್ತೆ. ರಿಸ್ಕ್ ಅಂತ ಬಂದಾಗ 100% ಅವರು ಡಿಸೈಡ್ ಮಾಡಿ ನಮಗೆಲ್ಲ ಹೇಳಿದಾಗ್ಲೇ ಎಲ್ಲರೂ ಮುಂದೆ ಹೋಗೋದು. ಎಲ್ಲರೂ ಡಿಸೈಡ್ ಮಾಡೇ ತೊಗೊಂಡಿದ್ದು. ಅದೇ ಹೇಳಿದ್ನಲ್ಲ, ರಿಸ್ಕ್ ತಗೊಳ್ಳಿಲ್ಲ ಅಂತಂದರೆ ಏನೂ ಅಚೀವ್ಮೆಂಟ್ ಆಗಲ್ಲ. ಸೊ ಸಿನಿಮಾ ಇನ್ನು ರಿಲೀಸ್ ಆದಮೇಲೆ ಈ ಮೇ ಬಿ ಅದನ್ನು ಡಿಫೈನ್ ಮಾಡ್ಕೊಳ್ಳೋದು ಸರಿ ಅನಿಸುತ್ತೆ. ಯಾವುದು ಅಂದರೆ ಈಗ ರಿಸ್ಕ್ ತೊಗೊಂಡಿದ್ದು ಏನಕ್ಕೆ ತೊಗೊಂಡಿದ್ವಿ ಅಂದರೆ ದಿಸ್ ಇಸ್ ವಾಟ್ ಹ್ಯಾಪೆಂಡ್ ಅಂತ. ರಿಸ್ಕ್ ತೊಗೊಳ್ಳಿಲ್ಲ ಅಂತಿದ್ರೆ ಆಗ್ತಾ ಇರಲಿಲ್ಲ ಅಂತ. ಅಂದರೆ ನೀನು ರಿಸ್ಕ್ ಅಂತಂದಾಗ ಹೇಳ್ತೀನಿ. ಇವಾಗ ನಮ್ಮ ಸಿನಿಮಾದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಪ್ಯಾನ್ ಇಂಡಿಯಾ ಅಂತ ಸಿನಿಮಾ ಫಸ್ಟ್ ಆಗಿದ್ದು ಯಾವುದು? KGF ಅಲ್ವಾ? ಅದೇ ಲ್ಯಾಂಡ್ ಮಾರ್ಕು ನಮಗೆಲ್ಲರಿಗೂ. ಏಕೆ ಅಂತಂದರೆ ಅದು ತೋರಿಸ್ಕೊಟ್ಟಂಥ ಒಂದು ದಾರಿನೇ ಇವತ್ತು ಕಾಂತಾರ, ವಿಕ್ರಾಂತ್ ರೋಣ, ಇವಾಗ ಮಾರ್ಟಿನು ಎಲ್ಲರೂ ಹೋಗ್ತಾ ಇರುವಂಥದ್ದು. ಏನಕ್ಕೆ ಅಂತಂದರೆ ನಮಗೆ ಗೊತ್ತಾಯಿತು ಈ ಥರದ್ದೊಂದು ಪ್ಯಾನ್ ಇಂಡಿಯಾ ಅನ್ನೋ ಥರದ್ದೊಂದು ಮಾರ್ಕೆಟ್ ಇದೆ, ಆ ಮಾರ್ಕೆಟಲ್ಲಿ ಹಿಂಗೆಲ್ಲ ಆಗುತ್ತೆ ಅಂತಂದ್ಬಿಟ್ಟು. ಬಟ್ ಅವತ್ತು ಅವ್ರು ತಗೊಂಡಿದ್ದು ರಿಸ್ಕೆ. ಯಾಕೆಂತಂದರೆ ಒಂಬಾಳೆ ಫಿಲಮ್ಸು ಅವತ್ತು ಆ ರಿಸ್ಕ್ ತಗೊಳ್ಳಿಲ್ಲ ಅಂತಂದಿದ್ರೆ, ಮತ್ತು ಪ್ರಶಾಂತ್ ನೀಲ್ ಆ ಥರದ್ದೊಂದು ಕಥೆನ ಮಾಡಲಿಲ್ಲ ಅಂತಂದಿದ್ರೆ, ಯಶ್ ಅವರು ಆ ಪ್ರಾಜೆಕ್ಟ್ಗೆ ಆ ಥರ ನಿಂತ್ಕೊಳ್ಳಿಲ್ಲ ಅಂತಂದಿದ್ರೆ, ಅವರಷ್ಟು ಜನ ಸೇರ್ಕೊಂಡು ಡಿಸೈಡ್ ಮಾಡಿ ಆ ರಿಸ್ಕ್ನ ತಗೊಳ್ಳಿಲ್ಲ ಅಂತಂದಿದ್ರೆ ಒಂದು KGF 100% ಆಗ್ತಾಯಿರಲಿಲ್ಲ. ಅದೇ ರೀತಿ ಏನೇ ಒಂದು ದೊಡ್ಡದಾಗಿ ಏನೇ ಆಗಬೇಕು ಅಂತಂದ್ರೂ 100% ರಿಸ್ಕೇ ತುಂಬ ಮ್ಯಾಟ್ರ್ ಆಗುತ್ತೆ. ದೊಡ್ಡದಾಗಿ ಏನಾಗಬೇಕು ಅಂದರೆ ಎರಡು ವಿಷಯ. ಅಂದರೆ ಒಂದು ದೊಡ್ಡದಾಗೋದು ಆ ಒಗ್ಗಟ್ಟಿಂದ, ಯೂನಿಟಿಯಿಂದ, ಆ್ಯಂಡ್ ಇನ್ನೊಂದಾಗೋದು ರಿಸ್ಕಿಂದ. ಸೊ ಅದೆರಡೂ ಫ್ಯಾಕ್ಟ್ರು ಕೂಡ ತುಂಬ ಜೋಡೆತ್ತ ಥರ ಹೋಗ್ಬೇಕಾಗತ್ತೆ. ಸೊ ಆ ಒಂದು ವಿಷಯಕ್ಕೆ ಬರೋ ಥರದ್ದಾದರೆ ಒಂದು ಸಣ್ಣ ಆ ಕಡೆ ಈ ಕಡೆ ಆಗಿದೆ ಹೌದು. ಬಟ್ ಈ ಒಂದು ಸಿನಿಮಾ ಅಂತ ಬಂದಾಗ ಸಿನಿಮಾ ಅಲ್ಟಿಮೇಟ್, ಇದೆಲ್ಲ ಸೆಕೆಂಡ್ರಿ ಅಂತ ಅನಿಸುತ್ತೆ. ಶುಕ್ರವಾರ ಸಿನಿಮಾ ಬರ್ತಿದೆ 11ಕ್ಕೆ. ಎಷ್ಟರ ಮಟ್ಟಿಗೆ ನಿಮಗೆ ರೀಚ್ ಆಗಿದೆ ಅಂತ ಅನಿಸುತ್ತೆ, ಅಥವಾ ನಿಮ್ಮ ಮನಸ್ಥಿತಿ ಏನು ಹೇಳ್ತಿದೆ ಅಂತ ಈ ಒಂದು ಮೂಮೆಂಟಲ್ಲಿ? ಯಾಕೆ ಅಂತಂದರೆ ಯಾವಾಗಲೂ ನಮ್ಮಮ್ಮ ಒಂದು ಮಾತೇನು ಹೇಳ್ತಾರೆ ಅಂತಂದರೆ, ನಮ್ಮ ಕೆಲಸಗಳನ್ನ ನಾವು ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆಯಿಂದ ಮಾಡಿದಾಗ ದೇವ್ರಿಗೆ ನಮ್ಮ ಶ್ರಮಕ್ಕೆ ಏನು ಕೊಡಬೇಕು ಅಂತ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆ ರಿಸಲ್ಟ್ ಆಲ್ರೆಡಿ ಡಿಸೈಡ್ ಆಗಿರುತ್ತೆ. 100% ಶ್ರಮ, ಶ್ರದ್ಧೆ, ಎಲ್ಲ ನಿಯತ್ತು ಇದೆಲ್ಲ ಖಂಡಿತವಾಗ್ಲೂ ಆನೆಸ್ಟ್ ಆಗಿತ್ತು ಅಂತಂತಂದರೆ ಒಳ್ಳೆಯದಾಗೇ ಆಗುತ್ತೆ. ಆ ಆನೆಸ್ಟಿ ಏನೇ ಭಿನ್ನಾಭಿಪ್ರಾಯಗಳು ಏನೇ ಬಂದಿರ್ಬೋದು, ಎಲ್ಲರೂ ಆನೆಸ್ಟಾಗಿ ಶ್ರದ್ಧೆಯಿಂದ ಶ್ರಮ ಹಾಕಿ ಎಲ್ಲರೂ ಕೆಲಸ ಮಾಡಿದ್ದೀವಿ. ಈ ಸಿನಿಮಾಗೂ ಸಕ್ಸಸ್ ಖಂಡಿತವಾಗ್ಲೂ ಜನ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ಇದೆ. ಯಾಕೆ ಅಂತಂದರೆ ಯಾವಾಗ್ಲೂ ಜನ ಒಳ್ಳೆ ಸಿನಿಮಾಗಳನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನೋದು ಇದು ಹಳೇದು. ಈ ಥರದ್ದೊಂದು ತುಂಬ ರಿಸ್ಕ್ ತಗೊಂಡು ಕೆಲಸ ಮಾಡಿದಾಗ ಆ ರಿಸ್ಕು ಎಲ್ಲರಿಗೂ ಕಾಣಿಸ್ತಾನೆ ಇರುತ್ತೆ. ಆ ರಿಸ್ಕ್ಗೆ ಎಲ್ಲಾದರೂ ಒಂದು ಕಡೆ ದೇವರು ಬ್ಲೆಸ್ ಮಾಡೇ ಮಾಡ್ತಾನೆ. ಆ್ಯಂಡ್ ಈ ಮಾರ್ಟಿನ್, ನನ್ನ ಇವಾಗಲೂ ನೆನಪಿದೆ ಅಂಬಾರಿ ಆದಂಥ ಒಂದು ಸಂದರ್ಭ, ಮತ್ತು ಆ ಸಿನಿಮಾ ರಿಲೀಸ್ ಆಗಿ ಅಷ್ಟು ದೊಡ್ಡ ಸಕ್ಸಸ್ ಆದಂಥ ಸಂದರ್ಭ. ಆ್ಯಂಡ್ ಅಗೇನ್ ಅದ್ದೂರಿ ಆಗುತ್ತೆ. ಅದ್ದೂರಿ ಅಲ್ಲೊಂದು ಸ್ಟ್ರಗಲ್ಲು, ಆ ಅಡೆತಡೆಗಳು, ಈ ಥರದ್ದು ಥ್ರೂಔಟ್ ದ ಕೆರಿಯರಲ್ಲಿ AP ಅರ್ಜುನ್ ಅವ್ರಿಗೆ ತುಂಬ ದೊಡ್ಡದಾಗೆ ಫೇಸ್ ಮಾಡ್ಕೊಂಡು ಬಂದಿದ್ದೀರ. ಕೆಲವೊಂದು ಸಲ ಆ ಮಾತು ಬಂದಿರೋದು ಉಂಟು, AP ಅರ್ಜುನ್ ಸಿನಿಮಾನ ಬಿಡಿ 2 ವರ್ಷ ಆಗುತ್ತೆ, ಸ್ಟಾರ್ಟ್ ಮಾಡಿದಾಗಲೇ ಒಂದು ಮಾತು ಬರುತ್ತೆ. ಈ ಥರದ್ದೆಲ್ಲ ಮಾತುಗಳು ಬರ್ತಾಯಿತ್ತು. ಸೊ ಆ ಮಾತುಗಳು ಬರೋದಕ್ಕೂ ಮತ್ತು ಇವತ್ತಾಗಿರೋ ಸಿಚುವೇಶನ್ಗೂ ಆ್ಯಂಡ್ ಅಲ್ಟಿಮೇಟ್ ರಿಸಲ್ಟ್ ಬಿಡಿ, ರಿಸಲ್ಟು ಹೊಡೆದಿದ್ದೀರಾ, ಸಕ್ಸಸ್ ಆಗಿದೆ. ಅದು ಯಾಕಾಗುತ್ತೆ ಅಂತ ನಿಮ್ಮ ವಿಷಯದಲ್ಲಿ? ಆ್ಯಕ್ಚುಲಿ ಇದಕ್ಕೊಂದು ಹೇಳ್ತೀನಿ. ನನ್ನ ಮೊದಲನೇ ಸಿನಿಮಾ ಅಂಬಾರಿ 2008 ಏಪ್ರಿಲ್ ಮಾರ್ಚ್ 20th ಮುಹೂರ್ತ ಆಯಿತು. 2008 2009 ಜನವರಿ 30ನೇ ತಾರೀಕು ರಿಲೀಸ್ ಆಯಿತು. ಎಷ್ಟು ಟೈಮ್ ಅದು? 8 months, 8 ತಿಂಗಳು. ಯಾಕೆ ಅಂದರೆ ಅವತ್ತು ಎಲ್ಲ ಪ್ರಾಪರಾಗಿತ್ತು, ಪ್ರಿಪ್ರೇಷನ್ಸು
ಎನಿಥಿಂಗ್ ಪ್ರತಿಯೊಂದೂ. ಅದ್ರ ಜೊತೆಗೆ ದುಡ್ಡು ಹಾಕೋರು ಸಖತ್ತಾಗಿ ಇದಾಗಿತ್ತು. ಒಂದೇ ಸ್ಟ್ರೆಚ್ಚಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ, ಸಿನಿಮಾ ಮುಗಿದೋಯ್ತು. ಇದು ಫಸ್ಟ್ ಅಂಬಾರಿ. ಅದು ಏನು ರಿಸಲ್ಟು ಅದು ನಿನಗೂ ಗೊತ್ತು. ಅದ್ದೂರಿ ಡಿಲೇ ಆಯಿತು. ಯಾಕೆ ಅಂತಂದರೆ ಹೊಸಬ ಅಂದ ತಕ್ಷಣ ಗಾಂಧಿನಗರದಲ್ಲಿ ಯಾರು ದುಡ್ಡು ಯಾರೂ ಕೊಡಲ್ಲ. ಅದ್ದೂರಿಗೆ ದುಡ್ಡನ್ನು ಎಲ್ಲೆಲ್ಲಿ ತಂದಿದ್ದೀವಿ, ಎಲ್ಲೋ ನನ್ನ ನಾಗಶೇಖರ್ ಎಲ್ಲೋ 1 ಕೋಟಿ ಸಾಲ ಕೊಡಿಸ್ತಾರೆ, ಭಾಷಾವ್ರ ಹತ್ರ ಕರ್ಕೊಂಡೋಗಿ. ಜಯಣ್ಣವ್ರು ಒಂದು ಸ್ಯಾಟಲೈಟ್ ರೈಟ್ಸ್ ಕೊಡಿಸ್ತಾರೆ. ತಿರ್ಗಿ ನನ್ನ ಫ್ರೆಂಡ್ ಯಾರೋ ಒಂದು 25 ಲಕ್ಷ ದುಡ್ಡು ಕೊಡ್ತಾನೆ. 2 ಲಕ್ಷ, 50,000, 1 ಲಕ್ಷ, ಹಿಂಗೆಲ್ಲ ಎಲ್ಲರ ಹತ್ರನೂ ಸಾಲ ಮಾಡಿ ಏನೇನಿತ್ತೋ ಎಲ್ಲನೂ ಪ್ಲೆಡ್ಜ್ ಮಾಡಿ ಮಾಡೋದಂಥ ಸಿನಿಮಾ ಅದ್ದೂರಿ. ಯಾಕೆ ಲೇಟ್ ಆಯಿತು? ಅದು ಶುರುವಾಗಿದೆ ಯಾವಾಗ ಗೊತ್ತಾ? 2010 ಆಗಸ್ಟ್ 27 ಶುರುವಾಗುತ್ತೆ. 2012 ಜೂನ್ 15 ರಿಲೀಸ್ ಆಗುತ್ತೆ. ಇದಕ್ಕೆ ರೀಸನ್ ಏನು ಅಂತಂದರೆ ದುಡ್ಡಿಲ್ಲ ನಮ್ಮ ಹತ್ರ. ದುಡ್ಡನ್ನು ತರೋದೇ ಒಂದು ಸಾಹಸ ಆಗಿತ್ತು ಅವತ್ತು. ಯಾಕೆ ಅಂತಂದರೆ ಹೊಸಬನ್ನ ಅಂತಂದಾಗ ಯಾರೋ ನಂಬಲ್ಲ ಗಾಂಧಿನಗರದಲ್ಲಿ. ಮಾಡ್ಕೊಂಬಾಗುರು, ಗೆತ್ಕೊಂಬಂದಾದ್ಮೇಲೆ ಇವತ್ತಿಗೆ ಧ್ರುವನ್ಗೆ 100 ಕೋಟಿ ಇವತ್ತು ಸಿನಿಮಾ ಆಗ್ತಾಯಿದೆ ಅಂತಂದರೆ ಇವತ್ತಿಗಿದ್ದಾರೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಧ್ರುವ ಗೆದ್ದಿದ್ದಾನೆ. ಅದ್ದೂರಿ ಗೆದ್ದಿದೆ, ಸಿಲ್ವರ್ ಜೂಬ್ಲಿ ಸಿನಿಮಾ, ಬಹದ್ದೂರ್ ಗೆದ್ದಿದೆ, ಭರ್ಜರಿ ಗೆದ್ದಿದೆ. ಈ 3 ಗೆದ್ದಿರೋದಕ್ಕೋಸ್ಕರ ಇವತ್ತು ಫೈನಾನ್ಸ್ ಸಿಗ್ತಾ ಇದೆ ಹೊರತು ಗೆಲ್ಲಿಲ್ಲ ಅಂತಂದರೆ ಯಾರೋ ಯಾವ ಕಡೆಯಿಂದನೂ ಫೈನಾನ್ಸ್ ಬರಲ್ಲ. ಅಲ್ಲಿ ಆ ಪ್ರೋಸೆಸ್ಸಲ್ಲಿ ಲೇಟ್ ಆಗುತ್ತೆ. ಆಯ್ತಾ? ಐರಾವತ ಅಂತ ಸಿನಿಮಾ. ಐರಾವತ ಒಂದೇ ವರ್ಷಕ್ಕೆ ಮುಗಿದಂಥ ಸಿನಿಮಾ. ಯಾವಾಗ 2014 ಶುರು ಆಯಿತು, 2015 ರಿಲೀಸ್ ಆಯಿತು. ಯಾಕೆ ಅಂತಂದರೆ ಫೈನಾನ್ಸ್ ಎಲ್ಲ ಗಟ್ಟಿಯಾಗಿದೆ, ಪ್ರೊಡಕ್ಷನ್ ಹೌಸ್ ಗಟ್ಟಿಯಾಗಿತ್ತು. ತಿರ್ಗಾ ಕಿಸ್ ಎಗೇನ್ ಹೊಸಬ್ರು ಸಿನಿಮಾ ಅಂದಾಗ ಏನು, ತಿರ್ಗಾ ಆ್ಯಸ್ ಯೂಶುವಲ್ ಫೈನಾನ್ಸ್ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ನೆಕ್ಸ್ಟು ಯಾವುದು, ಈಗ ಮಾರ್ಟಿನ್ ಅಂತಂತ ಬಂದ್ರೂ ನಾನು ಹೇಳಿದ್ನಲ್ಲ ಆವಾಗಲೇ, ನಾವು ಯಾವ ಚೌಕಟ್ಟಲ್ಲಿ ಸಿನಿಮಾ ಮಾಡ್ತೀವಿ. ಅದು ಅಲ್ಲದೆ ಮಧ್ಯ ಯಾವುದು ಮಾರ್ಟಿನ್ ಒಂದೇ ಸಿನಿಮಾ ಆಗಿಲ್ಲ. ನಾನು ಯಾವಾಗ 2021 2000 ಇವಾಗ 24 ಯಾವುದಿದು ಅಕ್ಟೋಬರ್, ಅದ್ರ ಮಧ್ಯದಲ್ಲಿ ಡೇಟ್ಸ್ಗಳದ್ದು ಪ್ರಾಬ್ಲಮ್ ಆಯಿತು ನಮಗೆ. ಯಾವುದು 2022 ಅಕ್ಟೋಬರಿಂದ 2023 ಸೆಪ್ಟೆಂಬರ್ವರೆಗೂ ಡೇಟ್ಸ್ದು KDಗೆ ಡೇಟ್ಸ್ ಕೊಟ್ಟಿದ್ದರಿಂದ ಆ ಗ್ಯಾಪಲ್ಲಿ ನಾವು ಶೂಟ್ ಮಾಡೋಕ್ಕಾಗಿಲ್ಲ. ಆ ಗ್ಯಾಪಲ್ಲಿ 10 ತಿಂಗಳು ನಾವು ಖಾಲಿ ಇದ್ವಿ. ಯಾಕೆಂತಂದರೆ ಇಲ್ಲಿ ಯಾಕೆ ಶೂಟ್ ಮಾಡೋಕ್ಕಾಗಿಲ್ಲ ಅಂದರೆ 2 ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು, 2 ಸಿನಿಮಾನೂ ನಡೀತಾ ಇತ್ತು ಒಂದೇ ಇದರಲ್ಲಿ. ಆಬ್ವಿಯಸ್ಲಿ ಲೇಟ್ ಆಗೇ ಆಗುತ್ತೆ. ಯಾಕೆಂದರೆ ಇನ್ನೊಂದು ಸಿನಿಮಾಗೆ ಡೇಟ್ಸ್ ಕೊಟ್ಟಿದ್ದಾರೆ ಅಂತಂದಾಗ ಅವ್ರು ಬರೋವರೆಗೂ ನಾವು ಕಾಯಲೇಬೇಕಾಗತ್ತೆ. ಅದ್ರ ಜೊತೆಗೆ ದೊಡ್ಡ ಸೆಟ್ಗಳಾಗ್ತಾ ಇದ್ದೀವಿ, ದೊಡ್ಡ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೀವಿ. ಯಾಕೆಂತಂದರೆ ಒಂದು ಸರಿ ಸೆಟ್ ಆಗ್ದಾಗ ಎಲ್ಲೋ ಒಂದು ಕಡೆ ಮಳೆ ಬಂದುಬಿಡುತ್ತೆ, ಇನ್ನೊಂದು ಸತಿ ಎಲ್ಲೋ ಒಂದು ಮತ್ತೆ ದೊಡ್ಡದು ಒಂದು 8-9 ಸೀಕ್ವೆನ್ಸು ಆ್ಯಕ್ಷನ್ ಸೀನ್ಗಳನ್ನ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅಟ್ ಎ ಟೈಮ್ ಒಟ್ಟಿಗೆ ನಾವು ಅದನ್ನು ಶೂಟು ಮಾಡೋಕ್ಕಾಗಲ್ಲ. ಎಲ್ಲನೂ ಆ್ಯಕ್ಷನ್ ಸೀಕ್ವೆನ್ಸ್ನ ಒಂದಷ್ಟನ್ನು ಇಲ್ಲಿ ಶೂಟ್ ಮಾಡ್ಬೋದು, ಇನ್ನೊಂದಷ್ಟನ್ನೆಲ್ಲೋ ಬೇರೆ ಕಡೆ ಕಾಶ್ಮೀರದಲ್ಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಶೂಟ್ ಮಾಡಿದ್ದೀವಿ. ಅದಕ್ಕೆ ನಾವು ಈ ವೆದರ್ ಕಂಡೀಷನ್ ಏನಿದೆಯಲ್ಲ, ಆ ವೆದರ್ನ ಇಟ್ಕೊಂಡು ಆ ಟೈಮಲ್ಲೇ ಹೋಗ್ಬೇಕಾಗತ್ತೆ ನಾವು. ಯಾವಾಗ ಐಸ್ ಬರುತ್ತೆ, ಏನು ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಅಂದರೆ ಫೈನಾನ್ಸ್ ಮ್ಯಾಟ್ರ್ ಆಗುತ್ತೆ, ಟೈಮಿಂಗ್ಸ್ ಮ್ಯಾಟ್ರ್ ಆಗುತ್ತೆ, ಡೇಟ್ಸ್ ಮ್ಯಾಟ್ರ್ ಆಗುತ್ತೆ. ಅಂದರೆ ಹೀರೋ ಡೇಟ್ಸ್ ಆ ಸಿನಿಮಾ ಮಾಡ್ತಾಯಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಜನ ಡೇಟ್ಸ್ಗಳು ತೊಗೋಬೇಕಾಗುತ್ತೆ. ಎಷ್ಟೋ ದಿನ ನಾವು ನಿಖಿತ್ ಅಂದಿರ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವ್ರ ಡೇಟ್ಗೋಸ್ಕರನೂ ತುಂಬ ದಿನ ವೆಯ್ಟ್ ಮಾಡಿದ್ದೀವಿ. ಈ ಎಲ್ಲ ಕಾರಣಗಳನ್ನೂ ಪ್ರತಿಯೊಂದು ಕಾರಣಗಳೂ ಮ್ಯಾಟ್ರ್ ಆಗ್ತವೆ ಸಿನಿಮಾದಲ್ಲಿ. ಫಸ್ಟ್ ನಾವು ಡಿಸೈಡ್ ಮಾಡಬೇಕು ಯಾವ ಚೌಕಟ್ಟಲ್ಲಿ ಸಿನಿಮಾ ಮಾಡಬೇಕು. ದೊಡ್ಡದು ಮಾಡಬೇಕು ಅಂತ ಹೊರಟಾಗ, ದೊಡ್ಡದಾಗಿ ಆಗಬೇಕು ಅಂತ ಹೊರಟಾಗ 100% ಟೈಮ್ ಹಿಡಿಯುತ್ತೆ. ಯಶೋರು ಇದರಲ್ಲಿ ಒಂದು ಮಾತು ಹೇಳಿದ್ರಲ್ಲ, ಯಾಕೆ ಇಷ್ಟು ದಿನ ಇಷ್ಟು ಇದಾಯಿತು ಅಂತಂದಾಗ ಅದ್ಭುತವಾದಂಥ ಮಾತು ಅವ್ರು ಹೇಳಿದ್ದು. ಒಂದು ಮನೆ ಕಟ್ಟಬೇಕು ಅಂದಾಗ ಸಣ್ಣ ಟೈಮ್ ಹಿಡಿಯುತ್ತೆ, ಅರಮನೆ ಕಟ್ಟಬೇಕು ಅಂದಾಗ ದೊಡ್ಡ ಟೈಮ್ ಹಿಡಿಯುತ್ತೆ ಅಂತಂದ್ಬಿಟ್ಟು ಯಾವ್ದು ಆ ಥರ ಅವ್ರು ಟೈಮ್ ಕೊಟ್ಟಿಲ್ಲ ಅಂತಂದಿದ್ರೆ KGF ಅವತ್ತಿಗೆ ಆಗ್ತಾನೆ ಇರಲಿಲ್ಲ. ಹಂಗಂತ ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗತ್ತಾ? ಯಾಕಪ್ಪ ಇಷ್ಟು ದಿನ ಶೂಟ್ ಮಾಡಿದ್ರಿ ಅಂತ ಬ್ಲೇಮ್ ಮಾಡೋಕ್ಕಾಗಲ್ಲ. ಒಳ್ಳೆ ಅಡುಗೆ ರೆಡಿ ಆಗಬೇಕು ಅಂತಂದರೆ ಟೈಮ್ ಹಿಡಿಯುತ್ತೆ. ಅಡುಗೆ ರೆಡಿ ಆಗೋವರೆಗೂ ಕಾಯಬೇಕಾಗತ್ತೆ. ಹಂಗಂತಂದ್ಬಿಟ್ಟು ಅಪವಾದಗಳನ್ನ ಎಲ್ಲರ ಮೇಲೂ ಒರೆಸೋದು ಅದಲ್ಲ ಸಿನಿಮಾ ಅಂತ ಡಿಸೈಡ್. ಯಾಕೆಂತಂದರೆ ಇನ್ನೊಂದು ವಿಚಾರ ಏನು ಅಂತಂತಂದರೆ,
ಸಿನಿಮಾಗೆ ಎಲ್ಲರೂ ಸೇರಿ ಕೆಲಸ ಮಾಡಿಕೊಂಡು ಎಲ್ಲರೂ ಡಿಸೈಡ್ ಮಾಡಿಕೊಂಡು ಒಂದು ಟೈಮ್ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡ್ಕೊಂಡು ಮಾಡೋದಾಗ್ಲೇ ಒಂದು ಸಿನಿಮಾ ಅಚ್ಚುಕಟ್ಟಾಗೋದು. ಆ ಒಂದು ಪ್ಲ್ಯಾನಿಂಗ್ ಅನ್ನೋದು ಏನಿದೆಯಲ್ಲ ಅದು ದಾಟಿದ್ರೆ ನಾವು ಎಲ್ಲೋಗಿ ನಿಲ್ತೀವಿ ಅನ್ನೋದೇ ಗೊತ್ತಾಗಿರಲ್ಲ. ತುಂಬ ದೊಡ್ಡ ಅನುಭವಗಳು ಅಂದರೆ 100%. ಯಾಕೆಂತಂದರೆ ನಾನು ಈ ಸಿನಿಮಾಗೆ ಬಂದಿದ್ದು 1 ವರ್ಷ ಅಷ್ಟೇ. ನಾನು ಈ ಸಿನಿಮಾ 1 ವರ್ಷದಲ್ಲಿ ಮುಗಿಸ್ಬೇಕು ಅಂತಲೇ ಈ ಸಿನಿಮಾಗೆ ಬಂದಿದ್ದು. ಈ ಸಿನಿಮಾ ನಿಮ್ಮ ಹತ್ರ ಬರೋಕ್ಕಿಂತ ಮೊದಲು ಬೇರೆ ಡೈರೆಕ್ಟರ್ಗಳ ಹತ್ರ ಹೋಗಿತ್ತು? ಬೇರೆ ಅದು ನನಗೆ ಗೊತ್ತಿಲ್ಲ. ನನ್ನ ಹತ್ರಕ್ಕೆ ಬಂದಿದ್ದು 1 ವರ್ಷದಲ್ಲಿ ಈ ಸಿನಿಮಾ ಆಗಿ ರಿಲೀಸ್ ಆಗಬೇಕು ಅಂತ. ಅದಾಗಲಿಲ್ಲ. ಇವಾಗ 3 ವರ್ಷ ಮುಗ್ದಿದೆ. ಯಾವಾಗ ಆಗಸ್ಟಿಗೆ 3 ವರ್ಷ ಮುಗಿದು ಇದು 3 ಇಯರ್ಸ್ 3 ಮಂತ್ಸ್ ಆಗುತ್ತೆ. ಎಲ್ಲರದು ಟೈಮೇ ಅಲ್ವಾ. ಒಂದು ಪ್ರಾಜೆಕ್ಟ್ ಅಂತ ಬಂದಾಗ, ಒಂದು ರೆಮ್ಯುನರೇಷನ್ ಅಂತ ವಿಚಾರಕ್ಕೆ ಬಂದಾಗ ಒಂದು ಫಿಕ್ಸ್ಡ್ ಆಗಿರುತ್ತಲ್ವ, ಅದು ಈ ಥರದ್ದಾದಾಗ, ಎಕ್ಸ್ಟೆಂಡ್ ಆದಾಗ ಅಥವಾ ಇಷ್ಟು ನಂಬರ್ ಆಫ್ ಡೇಸ್ ಹೋದಾಗ ನಿಮಗೆ ಅದು ಈಗ ಓಕೆ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಎಲ್ಲರೂ ಒಟ್ಟಾಗೆ ಮಾತಾಡಿದ್ದೀರಿ, ಒಟ್ಟಾಗೆ ಹೋಗಿದ್ದೀರಿ, ಸಿನಿಮಾನೂ ಮಾಡಿದ್ದೀರಿ, ಒಂದು ಸಂಭಾವನೆ ಅನ್ನೋದು ಒಂದು ಫಿಕ್ಸ್ ಆಗಿರುತ್ತೆ. ಈಗ 50 ದಿನದಲ್ಲಿ 100 ದಿನದಲ್ಲಿ ಮುಗಿಸ್ತೀವಿ ಅಂತ ಫಿಕ್ಸ್ ಆಗಿದೆ. ಇವಾಗ 300 ದಿನ ಆಗೋಯ್ತು. ಹೆಂಗೆ ಅದಕ್ಕೆ ಅವಾಗ ಯಾವ ರೀತಿ ಈಗ ಪ್ರೊಡ್ಯೂಸರು ಬೇಕು, ಈ ಕಡೆ ಎಲ್ಲರನ್ನೂ ತುಗಿಸ್ಕೊಂಡು ಹೋಗಬೇಕು, ಅದನ್ನು ಸಹಿಸ್ಕೊಂಡು ಹೋಗಬೇಕು, ಅಥವಾ ಅದಕ್ಕೆ ಎಕ್ಸ್ಟ್ರಾ ಕೊಡಬೇಕಾ? ಅದು ಹೆಂಗೆ ಇದಾಗುತ್ತೆ ಅಂತ? ಎಲ್ಲ ಆಯಾಮದಲ್ಲೂ ಎಲ್ಲನೂ ಕರೆಕ್ಟು ನೀನು ಹೇಳ್ತಾ ಇರುವಂಥದ್ದು. ಅದನ್ನು ಎಲ್ಲರೂ ಎಲ್ಲ ಪರ್ಸ್ಪೆಕ್ಟಿವಲ್ಲೂ ಯೋಚನೆ ಮಾಡಬೇಕಾಗತ್ತೆ. ಟೈಮು ಮತ್ತು ಆಗಿರುವಂಥ ಡೇಸು ಮತ್ತು ಕೊಡಬೇಕಾಗಿರುವಂಥ ಇದು ಪ್ರತಿಯೊಂದು ಆಯಾಮದಲ್ಲೂ ಯೋಚನೆ ಮಾಡಿದಾಗ ಎಲ್ಲರಿಗೂ ಅವ್ರವ್ರ ಆನ್ಸರ್ ಅವ್ರವ್ರಿಗೆ ಸಿಗುತ್ತೆ. ಈಗ ನೋಡ್ರಪ್ಪ, ಈ ಥರದ್ದು ಏನೋ ಒಂದು ದೊಡ್ಡ ಸಾಹಸಕ್ಕೆ ಮಾಡಿದ್ವಿ, ನೀವು ಎಲ್ಲರೂ ಜೊತೆಗಿದ್ದೀರಾ, ನಿರ್ಮಾಪಕರಾದವ್ರಿಗೆ ನೀವು ಸಪೋರ್ಟ್ ಮಾಡಬೇಕು, ನೀವು ಈಗ ಆಯಿತು ನಂಬರ್ ಆಫ್ ಡೇ ಜಾಸ್ತಿ ಆಯ್ತು ಅಂತ ಎಕ್ಸ್ಟ್ರಾ ಕೇಳ್ತಿರಲ್ಲ, ಇದು ನ್ಯಾಯನ ಅಂತ ಅವ್ರೂ ಕೇಳ್ಬೋದು. ಅದೇ ಥರ ನೀವು ಅಲ್ಲ ಸ್ವಾಮಿ, ನಮ್ಗೆ ಕೊಟ್ಟಿದ್ದು ಇಷ್ಟು ಡೇಟಲ್ಲಿ ಇಷ್ಟು ಮುಗಿಸ್ಕೊಡಿ ಅಂತ, ನಾವು ಮುಗಿಸಿದ್ದೀವಿ ನಮ್ಮ ಕೆಲಸನ, ಅಥವಾ ಇನ್ನೂ ಡಿಲೇ ಆಗ್ತಿದೆ ಅಂದರೆ ಬಿಕಾಸ್ ಆಫ್ ಈ ಎಲ್ಲ ರೀಸನ್ಸ್ಗಳಿಂದ, ನಾವು ಮಾತ್ರ ಏನು ಮಾಡೋದು, ನಮಗೂ ಬದುಕಬೇಕಲ್ವ, ಸೊ ನಾವು ಜೀವನ ನಡೆಸಬೇಕಲ್ವ ಅಂತ ನೀವು ಕೇಳ್ಬೋದು. ನಾನೇನಕ್ಕೆ ಈ ವಿಷಯ ಕೇಳಿದೆ ಅಂತಂದರೆ, ಈ ಥರದ ವಿಷಯಗಳಿಂದ ಏನಾದರೂ ನಿಮಗೆ ಡಿಸ್ಟ್ರಾಕ್ಷನ್ ಆಯ್ತಾ ಈ ಫಿಲಮಲ್ಲಿ ಅಂತ? ಇದೆ. ಇವಾಗ ಒಂದೇನು ಗೊತ್ತಾ ಪ್ರವೀಣ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನೀನು ಯಾವುದೋ ಒಂದು ಆಫೀಸು ಬಾಡಿಗೆಗೆ ತೊಗೊಂಡಿದ್ಯಾ ಅಲ್ವಾ? 1 ವರ್ಷ ನೀನು ಬಾಡಿಗೆಗಿದೆಯಾ, 2 ತಿಂಗಳು ನೀನು ಬಾಡಿಗೆ ಕೊಟ್ಬಿಟ್ಟು ಇನ್ನು 10 ತಿಂಗಳು ಬಾಡಿಗೆ ಕೊಟ್ಟಿಲ್ಲ ಅಂತಂದರೆ ನಿನಗೆ ಓನರ್ ಬಾಡಿಗೆ ಬಿಟ್ಬಿಡ್ತಾನ ನಿನಗೆ? ಖಾಲಿ ಮಾಡೋಂತಾನೆ ಮುಲಾಜೆ ಇಲ್ಲ. ಈಗ ಇವರು ಕ್ಯಾಮ್ರಾಮನ್ ಯಾರೇ ಆದ್ರೂ ಒಂದು 2 ತಿಂಗಳು 3 ತಿಂಗಳು ಅಂತಂದಾಗ ಇವರು ಕೆಲಸ ಮಾಡ್ತಾರೆ. ಅಂದರೆ ಅದನ್ನು ನಾವು ಎಲ್ಲರೂ ಎಲ್ಲ ಆಯಾಮದಲ್ಲೂ ಯೋಚನೆ ಮಾಡಿ ಕೂತು ಮಾತಾಡಿದಾಗ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ. ಅಂತಂದರೆ ಡೇಸ್ ಆಗ್ಬೋದು, ದುಡ್ಡಾಗ್ಬೋದು, ಮತ್ತು ಇನ್ನೊಂದು ನೀನೇನೇನೆಲ್ಲ ಆಯಾಮದಲ್ಲಿ ಹೇಳಿದೋ ಎಲ್ಲ ಆಯಾಮಗಳಲ್ಲೂ ಆ ಆಯಾಮಗಳನ್ನು ಎಲ್ಲ ಅವ್ರವ್ರ ಪರ್ಸ್ಪೆಕ್ಟಿವಲ್ಲೇ ಇರುತ್ತೆ. ಅದನ್ನು ಅವ್ರವ್ರಿಗೆ ನೀನೇನು ಕೇಳಿದೆಯೋ ನಿನಗೊಂದು ಆನ್ಸರ್ ಇರುತ್ತೆ, ನಾನೇನು ಹೇಳಿದ್ದೀನೋ ನನಗೊಂದು ಆನ್ಸರ್ ಇರುತ್ತೆ, ಇನ್ನು ಏನೇನು ವಿಚಾರದಲ್ಲಿ ನೀನು ಕೇಳ್ತಾ ಇದೆಯೋ ಅವ್ರಿಗೆಲ್ಲರಿಗೂ ಒಂದು ಆನ್ಸರ್ ಇರುತ್ತೆ. ಅದು ಒಂದಿನ ಡಿಸೈಡ್ ಆಗುತ್ತೆ. ಇಲ್ಲ ಅಂದರೆ ನನಗೆ ಈ ಮಾರ್ಟಿನ್ ಜರ್ನಿಯಲ್ಲಿ ಎಲ್ಲರ ಜೊತೆಗೆ ಮಾತಾಡ್ಕೊಂಡು ಬರ್ತಾ ಇದ್ದೀನಲ್ಲ, ಸೊ ನನಗೆ ಆದಂಥ ಅದೊಂದು ಉಟ್ಕೊಳ್ತು, ಓಕೆ ಹಿಂಗಿರ್ಬೋದಾ ಅಂತ. ಸೊ ಹಂಗಾಗಿ ಕೇಳಿದೆ. ಓಕೆ, ಈ ಥರದ್ದು ಅದನ್ನೆಲ್ಲ ಮೀರಿದ್ದೇನು ಗೊತ್ತಾ ಪ್ರವೀಣ, ಎಲ್ಲನೂ ಮೀರಿದ್ದು ಒಂದು ಸಿನಿಮಾ. ಹೌದು, ಎಲ್ಲನೂ ಮೀರಿದ್ದು ಸಿನಿಮಾ. ಆ ಸಿನಿಮಾನೇ ದೊಡ್ಡದು ಅನ್ನೋ ಒಂದು ವಿಚಾರಕ್ಕೋಸ್ಕರನೇ ನಾವಿವತ್ತು ಸಿನಿಮಾಗೆ ಕೂತ್ಕೊಂಡು ಪ್ರಮೋಷನ್ ಮಾಡ್ತಾ ಇರೋದು. ಎಲ್ಲದನ್ನು ಮೀರಿದ್ದು, ಯಾರೇ ಏನೇ ಹೇಳಿದ್ರು ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ. ಆ ಸಿನಿಮಾ ಮುಂದೆ ಎಲ್ಲರೂ ಚಿಕ್ಕವರು. ಇನ್ನೊಂದು ವಿಷಯ, ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಇವತ್ತು ಈ ಸ್ಟೇಚರ್ಗೆ ಬಂದಿರೋಂಥದ್ದು ಇನ್ನೂ ಚೆನ್ನಾಗಿ ನೆನಪಿದೆ. ಅದ್ದೂರಿ ಅನ್ನೋ ಸಿನಿಮಾನ ಧ್ರುವ ಅನ್ನೋ ಪರಿಚಯ ಮಾಡಿಕೊಟ್ಟಿದ್ದೀರಿ, ತುಂಬ ಚೆನ್ನಾಗಿ ನೆನಪಿದೆ. ಹೊಸ ಹುಡುಗ ಕಣೋ, ತುಂಬ ಟ್ಯಾಲೆಂಟೆಡ್ಡು, ನೆಕ್ಸ್ಟು ಫ್ಯೂಚರ್ ಸ್ಟಾರ್ ಅಂತೆಲ್ಲ ಇನ್ನೂ ಕಿವಿಲಿ ನನಗೆ ಹೇಳಿದ್ದೆಲ್ಲ ಕೇಳ್ದಂಗಿದೆ. ಅದೇ ಡೈರೆಕ್ಟರು ಆ್ಯಂಡ್ ಅಗೇನ್ ಅದೇ ಹೀರೋ. ಅವತ್ತು ಅಷ್ಟು ದೊಡ್ಡ ಸಕ್ಸಸ್ ಕೊಡ್ತೀರಿ, ಮತ್ತು 10 ವರ್ಷ ಆದಮೇಲೆ ಅಗೇನ್ 10 ವರ್ಷ ಅಲ್ಲ, ಇನ್ನೂ ಜಾಸ್ತಿನೇ ಆಯಿತು, ಮಾರ್ಟಿನ್ ಅನ್ನೋ ಸಿನಿಮಾದೊಂದಿಗೆ ಇಡೀ ಪ್ಯಾನ್ ಇಂಡಿಯಾಗೆ ಹೋಗ್ತಾಯಿದ್ದೀರಿ. ಸೊ ನೀವು ಕೊಡ್ಸಿರೋಂಥ ಹೀರೋ, ಇಂಡಸ್ಟ್ರಿಗೆ ಪರಿಚಯಿಸಿದಂಥ ಹೀರೋ. ಸೊ ಇವತ್ತು ಅದೇ ಹೀರೋನ ಇನ್ನೊಂದು ಲೆವೆಲ್ಗೆ ತೊಗೊಂಡು ಹೋಗ್ತಿರೋಂಥ ಡೈರೆಕ್ಟ್ರು ನೀವೇ ಆಗಿರೋದು. ಈ ಒಂದು
ವಿಚಾರದ ಬಗ್ಗೆ ನಿಮ್ಮ ಫೀಲಿಂಗ್ ಹೆಂಗೆ ಅನ್ಸುತ್ತೆ ಅಂತ? ತುಂಬ ಖುಷಿ ಇದೆ. ಯಾಕೆ ಅಂತಂದರೆ ಅವತ್ತಿಗೂ ಇವತ್ತಿಗೂ ಧ್ರುವ ನನಗೇನು ಬೇರೆ ಅಂತ ಅನಿಸಿಲ್ಲ. ನಾನು ಅವಾಗಲೇ ಹೇಳಿದ್ನಲ್ಲ, ಚಿಕ್ಕವರು ಅದೇ ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ತೀವಿ, ದೊಡ್ಡವ್ರನ್ನೂ ಅದೇ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆ ಪ್ರೀತಿ ಇದ್ದಿದ್ದಕ್ಕೇ ಅವತ್ತು ಅದ್ದೂರಿ ಆಗಿದ್ದು. ಆ ಪ್ರೀತಿ ಇನ್ನೂ ಜಾಸ್ತಿ ಆಗಿದ್ದಕ್ಕೇ ನಾನು ಈ ಸಿನಿಮಾ ಮಾರ್ಟಿನ್ನ ಒಪ್ಕೊಂಡಿದ್ದು. ಆ ಪ್ರೀತಿ ಇನ್ನೂ ಚೆನ್ನಾಗಿ ಇಟ್ಕೊಂಡು ಈ ಸಿನಿಮಾ ಕೆಲಸ ಮಾಡಿದ್ದಕ್ಕೇ ಇವತ್ತು ಮಾರ್ಟಿನ್ ಈ ಮಟ್ಟಕ್ಕೆ ಆಗಿರುವಂಥದ್ದು. ಆಯಿತಾ? ಅದು ನೀನು ಹೇಳ್ದಲ್ಲ ಎಷ್ಟು ಮಟ್ಟಕ್ಕೆ ಖುಷಿ ಇದೆ ಅಂತಂದ್ಬಿಟ್ಟು, ಆ ಖುಷಿ 11ನೇ ತಾರೀಕು ಗೊತ್ತಾಗುತ್ತೆ. ಓ ವೆರಿ ನೈಸ್. ಅದೇ ದೊಡ್ಡ ಮಾತಿದು ಆ್ಯಕ್ಚುಲಿ ಆಡಿಯನ್ಸ್ಗೆ. ಆ ಒಂದು ಐ ನೋ ನಿಮ್ಮ ಎಮೋಷನ್ಸ್ ಆ್ಯಂಡ್ ನಿಮ್ಮ ಪ್ಯಾಷನ್ ಏನು ಟುವರ್ಡ್ಸ್ ಸಿನಿಮಾ ಆ್ಯಂಡ್ ಈ ಒಂದು ಅಂದರೆ ಎಮೋಷನ್ನು ಪ್ಯಾಷನ್ನು ಸಿನಿಮಾ ಅಂತ ಬಂದಾಗ ನಾನು ಹೇಳ್ತೀನಿ ಎಲ್ಲ ಒಬ್ಬನ ಅಂದರೆ ಮಾರ್ಟಿನ್ ಅನ್ನೋದು ಓಕೆ, ಶ್ರಮ ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ. ಇದ್ರ ಜೊತೆಗೆ ಒಂದಷ್ಟು ಟೆಕ್ನಿಷಿಯನ್ಗಳೆಲ್ಲರೂ ಕೈ ಜೋಡಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರು, ಫೈಟ್ ಮಾಸ್ಟರು, ಸೆಟ್ ಆರ್ಟ್ ಡೈರೆಕ್ಟರು ನಮ್ಮ ಮೋಹನ್ ಬಿಕೆರೆ ಅವರು, ಎಡಿಟರು ಪ್ರಕಾಶ, ತಿರ್ಗಾ ಮತ್ತು ಕ್ಯಾಮ್ರಾಮನ್ಗಳು ಒಂದು 3-4 ಜನ ಕೆಲಸ ಮಾಡಿದ್ರು. ಸತ್ಯ ಹೆಗ್ಡೆ ಅವ್ರ ಜೊತೆಗೆ ಸತ್ಯ ಹೆಗ್ಡೆ, ಗಿರಿ, ಇವರು ಇನ್ನೊಂದು ಇದು, ತಿರ್ಗಾ ಸೆಟ್ ಅಸಿಸ್ಟೆಂಟ್ಗಳು, ಎಲ್ಲದನ್ನು ಮೀರಿ ನನ್ನ ಜೊತೆಗೆ ನಿಂತಂಥ ನನ್ನ ಒಂದು ಡೈರೆಕ್ಷನ್ ಟೀಮ್ ಏನಿದೆಯಲ್ಲ ಆ ಟೀಮು, ಮತ್ತು ನಮಗೆ ನಾವು ಎಲ್ಲೇ ಹೋದಾಗ್ಲೂ ಹೋಗಲಿಲ್ಲ ಅಂದಾಗ್ಲೂ ನಮ್ಮನ್ನು ಸಹಿಸ್ಕೊಳ್ಳೋ ಒಂದು ಫ್ಯಾಮಿಲಿ ಇದೆಯಲ್ಲ, ಈ 3.5 ವರ್ಷದಲ್ಲಿ ಆ ಸಹಿಸ್ಕೊಂಡಿರೋದಿದೆಯಲ್ಲ, ಯಾವಾಗಲೂ ಫೋನ್ ಎತ್ತಲ್ಲ, ಮನೆಗೆ ಬರಲ್ಲ ಅಂತ ನಮ್ಮನ್ನು ಸಹಿಸ್ಕೊಂಡಿರೋ ನಮ್ಮ ಅಪ್ಪ, ನಮ್ಮಮ್ಮ, ನನ್ನ ಹೆಂಡ್ತಿ, ನನ್ನ ಮಗ, ನನ್ನ ಟೋಟಲ್ ಫ್ಯಾಮಿಲಿ. ಅಂದರೆ ಕಾಸ್ಟ್ಯೂಮ್ ಡಿಸೈನರ್ ಅಂತ ಬಂದಾಗ ಇವರು ನಮ್ಮ ಚೇತನ್ನು, ಪವಿತ್ರ, ಇವ್ರು ಎಲ್ಲರೂ ಯಾರನ್ನೇ ಮರೆತಿದ್ರು ಇಡೀ ಸಿನಿಮಾದಲ್ಲಿ ಯೂನಿಟಿಂದ ಹಿಡಿದು ಊಟ ಬಡಿಸೋರಿಂದ ಹಿಡಿದು ಎಲ್ಲರೂ ಶ್ರಮ ಹಾಕಿರೋದ್ರಿಂದನೇ ಈ 3.5 ವರ್ಷದಲ್ಲಿ ಈ ಸಿನಿಮಾ ಈ ಮಟ್ಟಕ್ಕೆ ಬಂದಿರುವಂಥದ್ದು. ಆಯಿತಾ? ಆ ಸಿನಿಮಾ ಏನೇ ಆದ್ರೂ ಎಲ್ಲರಿಗೂ ಸೇರುವಂಥದ್ದು ಒಂದು ಕ್ರೆಡಿಟು. ಅದನ್ನು ಮೀರಿ ಈ ಸಿನಿಮಾಗೆ ಅದು ರಿಸ್ಕ್ ಆಗಿನೋ ಇಲ್ಲ ಇನ್ನೊಂದಾಗಿನೋ ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಒಬ್ಬ ನಿರ್ಮಾಪಕನೂ ಬಂದು ದುಡ್ಡು ಹಾಕಿದಾನಲ್ಲ, ಎಲ್ಲನೂ ಮೀರಿ ಆ ದುಡ್ಡು ಬರಲಿ ಅನ್ನೋ ಒಂದು ಶ್ರಮಕ್ಕೋಸ್ಕರನೇ ಈ ಸಿನಿಮಾ ಮಾಡಿರುವಂಥದ್ದು. ಆ ದುಡ್ಡನ್ನ ತಂದುಕೊಡೋದು ನಮ್ಮ ಜವಾಬ್ದಾರಿ, ನಾವು ತಂದುಕೊಡ್ತೀವಿ. ಇದಂತೂ ಖಂಡಿತ ಎಲ್ಲರ ಶ್ರಮದಿಂದ ಇದಾಗಿದೆ. ಆ ಶ್ರಮಕ್ಕೆ ಎಲ್ಲ ಜನನೂ 100% ಅರಸ್ತಾರೆ. AP ಅರ್ಜುನ್ ಅಂದ ತಕ್ಷಣ ಅದೊಂದು ಲವ್ ಎಲಿಮೆಂಟ್ ಅಂತೂ ನಿರೀಕ್ಷೆ ಇದ್ದೇ ಇರುತ್ತೆ. ಅಂದರೆ ಇವತ್ತಿಗೆ ನಮ್ಮ ರೀಜನಲ್ ಆಡಿಯನ್ಸ್ ಅಂತ ಹೇಳೋದು, ಬಟ್ ಪ್ಯಾನ್ ಇಂಡಿಯಾಗೆ ಇದು ಒಂದು ಹೊಸ ಪರಿಚಯ. ಇದು ಓವರಾಲ್ ಸಿನಿಮಾದಲ್ಲಿ ವಾವ್ ಮೂಮೆಂಟ್ಸ್ ಅನ್ನೋದು ಅಥವಾ ಈಗ ಬಂದಿರೋ ನಮಗೆ ಕಂಡಿರೋ ಅಷ್ಟು ವಿಜುವಲ್ಸ್ ಬಿಟ್ಟು ಮತ್ತು ಬಂದಿರೋ ಅಷ್ಟು ಹಾಡುಗಳು ಬಿಟ್ಟು ಸಿನಿಮಾದಲ್ಲಿ ಬೇರೆ ಏನು ಸಿಗಬಹುದು ಅಂತ ನೀವು ಹೇಳಕ್ಕೆ ಬಯಸ್ತೀರಾ? 2 ಗಂಟೆ 25 ನಿಮಿಷ ಸಿನಿಮಾ. ನೀವು ಸಿನಿಮಾನ ನೋಡೋಕ್ಕೆ ಶುರು ಮಾಡಿದ್ರೆ ಒಂದು ಈ ವಿಡಿಯೋ ಗೇಮ್ ಥರ ಹೋಗ್ತಾ ಇರುತ್ತೆ ಆ ಸಿನಿಮಾ. ಅಂದರೆ ಎಲ್ಲೂ ನಿಲ್ಲಲ್ಲ, ಏನೋ ಒಂದು ಅಟೆನ್ಷನ್ನ ಪ್ರತಿಯೊಂದು ಇದಕ್ಕೂ ಕರ್ಕೊಂಡು ಹೋಗಿ ಇದಾಗೋಯ್ತಾ ಮುಗಿದೋಯ್ತಾ ಅನ್ನೋ ಥರದ್ದು ಒಂದು. ಮತ್ತು ವಾವ್ ಫ್ಯಾಕ್ಟರ್ ಏನು ಅಂತಂದರೆ ಒಂದು ಥ್ರಿಲ್ಲರ್ ಎಲಿಮೆಂಟ್ಸ್ ಇರುವಂಥದ್ದು, ಒಂದು ಥ್ರಿಲ್ಲರ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ, ಒಂದು ರಿವರ್ಸ್ ಆರ್ಡ್ರಲ್ಲಿ ಹೋಗಿರುವಂಥ ಸಿನಿಮಾ. ಮುಂದೆ ಏನಾಗುತ್ತೆ ಅನ್ನೋ ಒಂದು ಸೀಟ್ ಎಡ್ಜಲ್ಲೇ ಕೂತಿರ್ತಾನೆ ಆಡಿಯನ್ಸು. ಆ ಮಟ್ಟಕ್ಕೆ ಹಿಡಿದಿಟ್ಟಿರುವಂಥದ್ದು ಒಂದು ಸಿನಿಮಾ, ಒಂದು ಸ್ಪೆಷಲ್ ಟ್ರೀಟ್ ಅಂತ ಹೇಳ್ಬೋದು. ಧ್ರುವನ್ನ ಇಲ್ಲಿವರೆಗೂ ಈ ಥರ ನೋಡಿರಲ್ಲ. ಆ್ಯಂಡ್ ನಿಮಗೆ ಈ ಒಂದು ಮಾರ್ಟಿನ್ ಮಾಡೋದ್ರಲ್ಲಿ ಮೇಕಿಂಗ್ ವಿಚಾರ ಕೇಳ್ತೀನಿ. ಅಂದರೆ ಬೀಂಗ್ ಅ ಡೈರೆಕ್ಟರ್ ಚಾಲೆಂಜಿಂಗ್ ಅನಿಸಿದ್ದು, ತುಂಬ ದೊಡ್ಡ ಟಾಸ್ಕ್ ಅನಿಸಿದ್ದು ಯಾವ ಮೂಮೆಂಟ್ ಅಂತ? ನಮಗೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಬೇಕಾದ್ರೆ ಮತ್ತು ಬಾಂಬೆಲಿ ಆ ಕಾರ್ ಚೇಸ್ ಶೂಟ್ ಮಾಡಬೇಕಾದ್ರೆ ತುಂಬ ಟಾಸ್ಕ್ ಅಂತ ಅನಿಸಿದ್ದು. ಮತ್ತು ಅದಾದಮೇಲೆ ಒಂದು ಜೈಲ್ ಸೀಕ್ವೆನ್ಸಲ್ಲಿ ಆ ಇಬ್ಬರು ರಜ್ಲರ್ಸ್ ಬಂದಿದ್ರಲ್ಲ, ಫಾರಿನವ್ರು ಇಬ್ಬರು, ಅವಾಗ ಒಂದು 1000 ಜನ ಜೂನಿಯರ್ಸ್ ಇದ್ದರು ಆ ಇದರಲ್ಲಿ. ಆ ಜಾಗ ಮಾತ್ರ ತುಂಬ ಎಲ್ಲದಕ್ಕಿಂತ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಇದು ಅನಿಸಿದ್ದು. ಯಾಕೆಂತಂದರೆ ಒಂದು 50-60 ಸಿಲಿಂಡ್ರು ಎಲ್ಲ ಕಡೆ ಹಿಂಗೆ ಬಿದ್ದಿರೋದು. ಆ ಸಿಲಿಂಡ್ರಿಂದ ಬರೋ ಬೆಂಕಿ ಪೈಪ್ಗಳೆಲ್ಲ ಹಾಕಿದ್ವಿ. ಆ ಬೆಂಕಿ ಪೈಪ್ಗಳು ಆ ಇದಕ್ಕೆ ಕಣ್ಣೆಲ್ಲ ಉರಿ ಬಂದು ಇಲ್ಲೆಲ್ಲ ಊದ್ಕೊಂಡ್ಬಿಟ್ಟಿರೋದು. ಯಾಕೆಂತಂದರೆ ಗ್ಯಾಸಿಂದ ಬರೋ ಫ್ಲೇಮು ಸಿಕ್ಕಾಪಟ್ಟೆ ಕಣ್ಣು ಉರಿ ಬರುತ್ತೆ. ಈ ಥರ 50 ದಿನ ಆ ಫ್ಲೇಮ್ ಒಳಗಡೆ ಕೆಲಸ ಮಾಡಿದ್ದೀವಿ. ಅದೇ ತುಂಬ ರಿಸ್ಕ್ ಅನಿಸಿದ್ದು ನಮಗೆ.
ಆಗಲೇ ಹೇಳ್ತಾರೆ ರವಿ ವರ್ಮ ಮಾಸ್ಟ್ರು ಒಂದು ಕಾಂಬಿನೇಷನ್ ಅಂದರೆ ಸತ್ಯ ಹೆಗಡೆ ಅವ್ರದ್ದು ನಿಮ್ಮದು ಇನ್ನೊಂದು ಕಾಂಬಿನೇಷನ್. ನಿಮ್ಮ ಥ್ರೂಔಟ್ ದ ಜರ್ನಿ ಸತ್ಯ ಹೆಗಡೆ ಮ್ಯಾಕ್ಸಿಮಮ್ ಸಿನಿಮಾಗಳು ಮಾಡಿರೋಂಥ ಸಿನಿಮಾಟೋಗ್ರಾಫರ್. ಆ್ಯಂಡ್ ಈ ಥರದೊಂದು ವಿಷನ್ ಅಂತ ಬಂದಾಗ, ಈ ಥರದೊಂದು ಕ್ರಾಫ್ಟ್ ಅಂತ ಬಂದಾಗ ಅವರೊಟ್ಟಿಗಿನ ಒಂದು ನಿಮ್ಮಿಬ್ಬರದು ಒಂದು ವೇವ್ ಲೆಂತ್ ಮ್ಯಾಚ್ ಆಗೋದು ಇದಿರುತ್ತಲ್ಲ. ಆ್ಯಂಡ್ ಇಬ್ಬರಿಗೂ ಹೊಸ ಥರದ್ದೇ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ಈ ಒಂದು ಕಂಟೆಂಟಿಗೆ. ಹೌದು, ಅಂಬಾರಿ ಸಿನಿಮಾ ಆ್ಯಕ್ಚುಲಿ ನಂದು ಅವ್ರದ್ದು ಫಸ್ಟ್ ಸಿನಿಮಾ. ಅವತ್ತಿಗೂ ನನಗೊಂದು ಏನೋ ಒಂದು ಹಠ, ನನಗೆ ಏನು ತೆಗಿಬೇಕು ಅಂತ ಅನ್ಸುತ್ತೋ ಅದನ್ನು ನನಗೆ ತೆಗಿಲೇಬೇಕು. ಅದಾದಮೇಲೆ ರಾಟೆ ಮಾಡಿದ್ವಿ. ಅದಾದಮೇಲೆ ಇದು ಯಾವುದು ಮಾರ್ಟಿನ್. ಆ 2 ಸಿನಿಮಾ ಲವ್ ಸ್ಟೋರಿ. ಎಷ್ಟು ಅದೊಂದು 80 ದಿನ 72 ದಿನ ಶೂಟ್ ಮಾಡಿದ್ವಿ ಅಂಬಾರಿ. ಇದೊಂದು 90 ಡೇಸ್ ಏನೋ ಶೂಟ್ ಮಾಡಿದ್ವಿ ರಾಟೆ. ಇದು 240 ಡೇಸ್ ನಾವೇನು ಶೂಟ್ ಮಾಡಿದ್ದೀವಲ್ಲ, ಅಂದರೆ ಇದು ದೊಡ್ಡ ಜರ್ನಿ. ಯಾಕೆಂದರೆ ಅವರು ಫಸ್ಟು ಕಮಿಟ್ ಆದಾಗ 1 ಇಯರಲ್ಲೇನೋ ಮುಗಿದೋಗುತ್ತೆ ಅಂತ ಅಂದ್ಬಿಟ್ಟು, ಅದಾದಮೇಲೆ ಅವ್ರು ಯಾವುದೋ ಇನ್ನೊಂದು ಸಿನಿಮಾ ಕಮಿಟ್ ಆದರು. ಆ ಡೇಟ್ಸ್ಗಳನ್ನ ಹೊಂದಿಸ್ಕೊಂಡು ಇದು ಮಾಡಿಕೊಂಡು, ಯಾಕೆಂತಂದರೆ ನನಗೆ ಈ ಕ್ಲಾಶ್ ವರ್ಕ್ಗಳನ್ನ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಬಟ್ ಇದರಲ್ಲಿ ತುಂಬ ಆ ಥರದ್ದು ವರ್ಕ್ಗಳು, ಯಾಕೆಂತಂದರೆ ಅವ್ರ ಡೇಟ್ಸ್ಗಳೆಲ್ಲ ಇದಾಗಿದ್ದರಿಂದ ತುಂಬ ಆ ಥರದ್ದು ವರ್ಕ್ ಮಾಡಬೇಕಾಗಿತ್ತು. ಬಟ್ ನಂದು ಅವ್ರದ್ದು ಒಂದು ಜರ್ನಿಲಿ ತುಂಬ ಒಂದು ಪಾಸಿಟಿವ್ ಕ್ಯಾಮ್ರಾಮ್ಯಾನ್ ಅಂತ ಹೇಳ್ಬೋದು. ಅಂತಂದರೆ ಒಂದು ಸ್ಟಡಿ ಫ್ರೇಮ್ ಅಂತ ಇಟ್ಟರೆ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಅವ್ರದ್ದು. ಅಂದರೆ ಅರ್ಜುನ್ಗೆ ಏನು ಬೇಕು ಅಂತ ಅನ್ನೋದು ಅವ್ರಿಗೆ ನನ್ನ ಫಸ್ಟ್ ಸಿನಿಮಾಯಿಂದ ಮಾಡಿರೋದ್ರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ ಅನ್ನೋದು ಗೊತ್ತು. ಬಟ್ ನಾನು ಏನೇ ಹೇಳಿದ್ರು ಅವರು ಆಗಲ್ಲ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ನನಗೆ ಬೇಕು ಅಷ್ಟೇ. ಇದು ಅಂಬಾರಿಯಿಂದನೂ ಇದೆ, ಈಗಲೂ ಇದೆ, ಮುಂದೆನೂ ಇರುತ್ತೆ, ಯಾರೇ ಕ್ಯಾಮ್ರಾಮನ್ ಆದ್ರೂ. ಯಾಕೆಂದರೆ ನಂದು ಎಲ್ಲ ನನ್ನ 6 ಸಿನಿಮಾದಲ್ಲಿ 3 ಸಿನಿಮಾ ಕ್ಯಾಮ್ರಾಮನ್ ಇವರೇ. ಆ್ಯಂಡ್ ಈ ಥರದ ಕಂಟೆಂಟು ಹೊರಗಡೆ ಹೋಗ್ತಾ ಇದ್ದೀವಿ. ಈ ಥರದ ಕಂಟೆಂಟ್ ಆರ್ಟ್ ವರ್ಕು ತುಂಬ ಅಥೆಂಟಿಕ್ ಆಗಿರಬೇಕಾಗುತ್ತೆ. ಆ ಸ್ಕೇಲು, ಆ ರೇಂಜು, ಆ ಒಂದು ವಿಜುವಲೈಸೇಷನ್ಗೆ ಮೋಹನ್ ಬಿಕೆರೆ ಅವರು ಆಲ್ರೆಡಿ ಪ್ರೂವ್ಡ್. ಆ್ಯಂಡ್ ಅಷ್ಟು ದೊಡ್ಡ ಎಲ್ಲ ಲೆಜೆಂಡ್ಸೇ ಆ್ಯಕ್ಚುಲಿ ಈ ಕೆಲಸ ಮಾಡಿರೋರು. ಅಷ್ಟು ದೊಡ್ಡ ಕೆಲಸಗಳು ಮಾಡಿರೋಂಥ ಟೆಕ್ನಿಷಿಯನ್ಸು. ಆ್ಯಂಡ್ ಮೋಹನ್ ಬಿಕೆರೆ ಅವ್ರ ವರ್ಕು ಸಿನಿಮಾದಲ್ಲಿ ಯಾವ ರೀತಿ ಕಂಡ್ಕೋಬೋದು ಅಂತ. ನಾನೇನಕ್ಕೆ ಇವೆಲ್ಲ ಮಾತಾಡಿಸ್ತಾ ಇದ್ದೀನಿ ಅಂತಂದರೆ, ಒಂದು ಸಿನಿಮಾ ಅಂತಂದಾಗ ಈ ಕ್ರಾಫ್ಟ್ನ ಒಬ್ಬ ಪ್ರೇಕ್ಷಕ ನೋಡ್ಬೇಕಾರೆ ಅವನದೇ ಆದಂಥ ಒಂದು ಮೈಂಡ್ಸೆಟ್ ಇರುತ್ತೆ. ಸೊ ಅವನೇನು ಮೈಂಡ್ಸೆಟ್ ಇಟ್ಕೊಳ್ಳದೆ ಬಂದಾಗ ಅವ್ನಿಗೊಂಥರ ಕಾಣುತ್ತೆ. ಇದೆಲ್ಲವೂ ಕೇಳ್ಕೊಂಡು ಬಂದಾಗ ಅವ್ನ ಮೈಂಡ್ ಒಂಥರ ಸಿನಿಮಾ ನೋಡುತ್ತೆ. ಆ ಕಾರಣಕ್ಕೆ ಒಂದೊಂದೇ ಬಿಡಿಯಾಗಿ ಇಲ್ಲ ಖಂಡಿತವಾಗ್ಲೂ ಮೋಹನ್ ಬಿಕೆರೆ ಅಂದಾಗ ನನಗೆ ಅಂಬಾರಿಲಿ ಒಂದು ಸಾಂಗಿಗೆ ಸೆಟ್ ಹಾಕ್ಕೊಟ್ಟಿದ್ರು ಅವರು, ಶೇಕೆ ಬಾಡಿ ಅಂತ ಒಂದು ಸಾಂಗ್ಗೆ. ಅದು ತುಂಬ ಇಷ್ಟ ಆಗಿ ನಾನು ಅದ್ದೂರಿ ಸಿನಿಮಾ ಪೂರ್ತಿ ಮೋಹನ್ ಬಿಕೆರೆ ಅವರೇ ಮಾಡಿದ್ದು. ಅದಾದಮೇಲೆ 2 ಸಿನಿಮಾ ನಾನು ಅವ್ರ ಜೊತೆ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಈ ಸಿನಿಮಾ ಅಂತ ಬಂದಾಗ ಮೋಹನ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂತಂದರೆ ದೊಡ್ಡ ಸೆಟ್ಗಳೇ ತುಂಬ ಜಾಸ್ತಿ ಇದ್ದಿದ್ದರಿಂದ ಅವ್ರನ್ನ ಮೋಹನ್ ಸರ್ ಮಾಡಿ ಅಂತ ಅಂದ್ಬಿಟ್ಟಂದಾಗ ಖಂಡಿತ ಮಾಡೋಣ ಡೈರೆಕ್ಟ್ರೆ ಅಂತ ಅಂದ್ಬಿಟ್ಟಂದ್ರು. ಅದಾದಮೇಲೆ ಪ್ರತಿಯೊಂದು ಸೆಟ್ ಹಾಕ್ಬೇಕಾದ್ರೂ ಮಿನೇಚರ್ಗಳನ್ನ ರೆಡಿ ಮಾಡಿದ್ರು ಅವರು. ಒಂದು ಜೈಲ್ ಸೆಟ್ ಹಾಕಬೇಕಾದ್ರೆ, ತಿರ್ಗಾಮೇಲೆ ಇಂಟೀರಿಯರು ಹೈದ್ರಾಬಾದಲ್ಲಿ ಸೆಟ್ ಹಾಕಬೇಕಾದ್ರೆ ಆ ಒಂದು ಶವರ್ದು ಫಸ್ಟ್ ಓಪನಿಂಗ್ ಫೈಟ್ ಇದೆಯಲ್ಲ ಅದರದ್ದು ಸೆಟ್ ಹಾಕಿದಾಗ, ಇನ್ನೊಂದು ಮಾರ್ಕೆಟ್ ಸೆಟ್ ಹಾಕಿದಾಗ, ತಿರ್ಗಾಮೇಲೆ ಇಂಟೀರಿಯರಲ್ಲೇ ತುಂಬ ಸೆಟ್ಗಳನ್ನ ಪ್ಲ್ಯಾನ್ ಮಾಡಿದ್ದಾರೆ. ಆ ಸೆಟ್ಗಳಂತ ಬಂದಾಗ ಅವರು ತುಂಬ ನ್ಯಾಚುರಲ್ ಆಗಿರುತ್ತೆ ಅವ್ರು ಹಾಕುವಂಥ ಸೆಟ್ಗಳು. ಅಂದರೆ ಎಲ್ಲೋ ಒಂದು ಇದು ಸೆಟ್ಟು ಅನ್ನೋ ಥರದ್ದು ಗೊತ್ತಾಗದೇ ಇರೋ ರೀತಿ. ಈಗ ನೀವು ಪಾಕಿಸ್ತಾನದ್ದು ಜೈಲ್ ಸೆಟ್ನೇ ನೋಡಿದ್ರೆ ತುಂಬ ರಿಯಲಿಸ್ಟಿಕ್ಕಾಗಿ ಇದು ಎಲ್ಲೋ ಒಂದು ಪಾಕಿಸ್ತಾನದಲ್ಲಿ ಈ ಥರದ್ದು ಇರೋದು ಇದೆಯೇನೋ ಅನ್ನೋ ಥರದ್ದು ಸೆಟ್ ಹಾಕಿದ್ದಾರೆ ಅದನ್ನು. ಅಂದರೆ ಅವ್ರ ವರ್ಕ್ ಡೀಟೇಲಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ, ಅಷ್ಟು ಡೀಟೇಲಾಗಿ ವರ್ಕ್ ಮಾಡ್ತಾರೆ ಮೋಹನ್ ಸರ್. ನಿಜವಾಗ್ಲೂ ಈ ಸಿನಿಮಾ ನನಗೆ ಈಗ ಸಾಂಗು ರಿಲೀಸ್ ಆಯ್ತಲ್ಲ, ರಿಲೀಸ್ ಆಗಿದ್ದ ತಕ್ಷಣ ನೋಡಿದ ತಕ್ಷಣ ನನಗೊಂದು ಮೆಸೇಜ್ ಹಾಕಿದ್ರು, ಅರ್ಜುನ್ ಸರ್ ಈ ಸಿನಿಮಾ ನಾವೆಲ್ಲ ಮಾಡಿದ್ದೀವಿ ಅಂತ ಅನ್ನೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಇದೆ, ಒಂದು ಪ್ರೈಡ್ ಇದೆ. ಇದೆಲ್ಲ ಇದೇನಾಗಿದೆ ಇದೆಲ್ಲ ನಿಮ್ಮಿಂದ ನಿಮಗೆ ಸೇರಬೇಕು ಇದೆಲ್ಲ ಕ್ರೆಡಿಟ್ ಅಂತ. ಇಲ್ಲ ಮೋಹನ್ ಸರ್ ಖಂಡಿತವಾಗ್ಲೂ. ಆಮೇಲೆ ಫೋನ್ ಮಾಡಿದ್ರು. ಫೋನ್ ಮಾಡಾದ್ಮೇಲೆ ನಾನೇ ಹೇಳಿದೆ, ಎಲ್ಲ ನನ್ನಿಂದ ಅವರಿಂದ ಅಂತ ಅನ್ನೋದಕ್ಕಿಂತ ಎಲ್ಲರೂ ಸೇರ್ ಮಾಡಿರೋದ್ರಿಂದ ಮಾರ್ಟಿನ್ನು. ಯಾಕೆಂತಂದರೆ ಒಬ್ಬನಿಂದ ಇಷ್ಟು ದೊಡ್ಡ ಸಿನಿಮಾಗಳು ಯಾವುದೂ ಆಗಲ್ಲ. ನೀವೆಲ್ಲ ನನ್ನ ಜೊತೆಗೆ ನಿಂತಿದ್ದರಿಂದ ಇವತ್ತು ಆ ಸಾಂಗ್ ಆಗಿದೆ. ನೀವು ಹಾಕಿರುವಂಥ ಸೆಟ್ಗಳು, ನೀವು ಆ ಬ್ಯಾಕ್ಗ್ರೌಂಡಲ್ಲಿ ಕ್ರಿಯೇಟ್ ಮಾಡಿರುವಂಥ ಸೆಟ್ಗಳು ಇವತ್ತೇನು ಕಾಣಿಸ್ತಾ ಇದೆ ಫ್ರೇಮಲ್ಲಿ, ಆ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಬಂದರೆ ನಿಮಗೆ
ಅವ್ರಿಗೆ ಆ್ಯಡ್ಸ್ ಆಫ್ ಅಂತ ಹೇಳ್ಬೇಕು. ಯಾಕೆಂತಂದರೆ ನಾವೇನು ಕೇಳ್ತೀವಿ ಅದು ನಾವು ಒಂದು ಸೆಟ್ ಅಂತ ಕೇಳಿದಾಗ ಒಂದು 10 ಪಟ್ಟು ಚೆನ್ನಾಗಿರುತ್ತೆ. ಅವರೇ ಹೇಳ್ತಾರೆ ಇನ್ನೊಂಚೂರು ದೊಡ್ಡದು ಮಾಡೋಣ ಡೈರೆಕ್ಟ್ರೇ, ಚೆನ್ನಾಗಿರುತ್ತೆ, ಇನ್ನೊಂಚೂರು ದೊಡ್ಡದು ಮಾಡಿದ್ರೆ ಇನ್ನೊಂಚೂರು ನಾವು ಯಾರೋ ಡ್ಯಾನ್ಸರ್ಸ್ಗಳನ್ನ ಹಾಕ್ಬೋದು, ಇನ್ನೊಂಚೂರು ವೈಡಾಗಿ ಕಾಣುತ್ತೆ. ಆ್ಯಂಡ್ ಕೆ ಎಮ್ ಪ್ರಕಾಶ್ ಅವರು ಅಂದರೆ ಎಲ್ಲರಿಗೂ ಗೊತ್ತು ಏನು ವರ್ಷಯಾಗಿ ಅಂದರೆ ಅಷ್ಟು ಸಕ್ಸಸ್ಫುಲ್ ಸಿನಿಮಾಗಳನ್ನು ಎಡಿಟ್ ಮಾಡ್ಕೊಳ್ತಾ ಬಂದಿರೋರು, ಮತ್ತು ಅವ್ರದ್ದಾದಂಥ ಒಂದು ಜಡ್ಜ್ಮೆಂಟ್ ಇರುತ್ತೆ, ಅವ್ರದ್ದಾದಂಥ ಒಂದು ಕಟ್ಸ್ ಇದೆ. ಸೊ ಈ ಥರದ್ದು ಸ್ಕ್ರೀನ್ ಪ್ಲೇ ಅಂತ ಬಂದಾಗ, ಈ ಥರದ್ದೊಂದು ಥ್ರಿಲ್ಲಿಂಗ್ ಆ ಸೀಟ್ ಎಡ್ಜಿಗೆ ಕೂರಿಸುವಂಥ ಸಿನಿಮಾ ಅಂತ ಬಂದಾಗ, ಮತ್ತು ಇಷ್ಟು ವೈಡಾಗಿ ಇಷ್ಟು ವಿಶ್ವಲಿ ಅಷ್ಟು ದೊಡ್ಡ ಟ್ರೀಟ್ಮೆಂಟ್ ಇದ್ದಾಗ ಅವ್ರಿಗೂ ಕೂಡ ತುಂಬ ದೊಡ್ಡ ಚಾಲೆಂಜ್ ಇರುತ್ತೆ. ಸೊ ಅವರೊಟ್ಟಿಗಿನ ಆ ಒಂದು ವರ್ಕಿಂಗ್ ಆ ಪ್ರಾಸೆಸ್ ಹೆಂಗಿತ್ತು, ಅಲ್ಲಿ ಫೇಸ್ ಮಾಡಿದಂಥ ಚಾಲೆಂಜಸ್ ಏನು ಅಂತ? ಅಂದರೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಪ್ರಕಾಶನ್ ಜೊತೆ ವರ್ಕ್ ಮಾಡ್ತಿರೋದು. ಅವನು ನಾನು ತುಂಬ ಹಿಂದೆಯಿಂದನೂ ಫ್ರೆಂಡ್ಸು, ಒಂದು 25 ವರ್ಷದಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾನು ಫ್ರೆಂಡು. ಬಟ್ ಫಸ್ಟ್ ಕೆಲಸ ಅಂತ ಮಾಡ್ತಿರೋದು ಇದೇ ಫಸ್ಟ್ ಟೈಮು. ಆ್ಯಕ್ಚುಲಿ ದೀಪು ಇರಬೇಕಾಗಿತ್ತು ಈ ಸಿನಿಮಾಗೆ. ದೀಪುಗೆ ಬೇರೆ ಸಿನಿಮಾಗಳು ತುಂಬ ಜಾಸ್ತಿ ಇದ್ದಿದ್ದರಿಂದ ಅವನೊಂದು 10-15 ಡೇಸ್ ಕೆಲಸ ಮಾಡಿದ್ದ. ಅದಾದಮೇಲೆ ಮಾಡೋಕ್ಕಾಗಲಿಲ್ಲ ದೀಪುಗೆ. ಅದಾದಮೇಲೆ ಪ್ರಕಾಶ ಬಂದಿದ್ದು. ವೆರಿ ಸೆನ್ಸಿಬಲ್ ಆಗಿರೋಂಥ ಒಬ್ಬ ಎಡಿಟರ್ ಅಂತ ಹೇಳ್ಬೋದು ಯಾರು ಪ್ರಕಾಶ್. ಏಕೆಂತಂದರೆ ಕತೆ ಜೊತೆಗೆ ಟ್ರಾವೆಲ್ ಯಾಕೆಂದರೆ 3 ವರ್ಷ ಕೂತು ನಾನು ಯಾವಾಗ ಹೇಳಿದ್ರು ಬೆಳಿಗ್ಗೆ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ ಅಂದರೆ ಮಧ್ಯಾಹ್ನ, ರಾತ್ರಿ ಅಂದರೆ ರಾತ್ರಿ ಕೂತು 3 ವರ್ಷನೂ ನನ್ನ ಜೊತೆ ಕೂತು ನಾನು ಯಾವಾಗ ಹೇಳಿದ್ರು ಬರ್ತೀನಪ್ಪಿ ಅಂತ ಅಂದ್ಕೊಂಡು ಬಂದು ಕೆಲಸ ಮಾಡಿರುವಂಥವನು ಪ್ರಕಾಶ. ಯಾಕೆಂತಂದರೆ ಅವನು ಪೇಷನ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕೆಂದರೆ ನಾವು ಶೂಟ್ ಮಾಡಿದ್ದು ಅಷ್ಟಿತ್ತು. ಅಂದರೆ ಪ್ರತಿಯೊಂದು ಸೀನಲ್ಲಿ ನಾವು ಕಾಶ್ಮೀರ್ಗೆ ಹೋದಾಗ ಮತ್ತು ಎಲ್ಲೆಲ್ಲೆಲ್ಲ ಶೂಟ್ ಮಾಡ್ಕೊಂಬಂದಿದ್ವಿ, ಅದನ್ನು ಅವನೇನೇ ಹೇಳ್ತಾ ಇದ್ದ ಅಂತಂದರೆ, ಫಸ್ಟೆಲ್ಲ ಆರ್ಡ್ರ್ ಹಾಕ್ಬಿಡೋಣ, ಈ ಸಿನಿಮಾನ ಒಬ್ಬನೇ ಕೂತ್ಕೊಂಡು ನಾನು ಒಬ್ಬನೇ ಕೂತ್ಕೊಂಡೆಲ್ಲ ಎಡಿಟ್ ಮಾಡುವಂಥದ್ದು ಚಿಕ್ಕ ಸಿನಿಮಾ ಅಲ್ಲ, ಆರ್ಡ್ರ್ ಹಾಕೋ ಟೈಮಲ್ಲಿಂದನೇ ಬಂದ್ಬಿಡು ಎಲ್ಲ ಜೊತೆಲಿ ಕೂತ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ 3 ವರ್ಷ ಟೈಮ್ ಕೊಂಡು ತುಂಬ ಅದ್ಭುತವಾಗಿ ಟ್ರೀಟ್ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾನೆ. ಏನೇ ಆದರೂ ಇವತ್ತು ಅಷ್ಟು ಎಡಿಟಿಂಗ್ ಅನ್ನೋದು ಏನಾದರೂ ಕ್ರೆಡಿಟ್ಸ್ ಏನಾದರೂ ಸೇರಬೇಕು ಅಂತಂದರೆ ಅಷ್ಟು ಕ್ರೆಡಿಟ್ ಪ್ರಕಾಶ್ಗೆ ಸೇರಬೇಕು. ಆ್ಯಂಡ್ ಮಣಿ ಶರ್ಮಾ ಆಗಲೇ ಹೇಳ್ತಾರೆ, ದೊಡ್ಡ ಲೆಜೆಂಡ್ ಅವರು ಆಲ್ರೆಡಿ. ಸೊ ಆ ಥರದ ಒಂದು ಲೆಜೆಂಡ್ ಜೊತೆಗೆ ಕೆಲಸ ಮಾಡೋವಂಥದ್ದು ಈ ಸಿನಿಮಾಗೆ. ಹಾಗೆ ಎಲ್ಲರಿಗೂ ಗೊತ್ತು ವಿ ಹರಿಕೃಷ್ಣ AP ಅರ್ಜುನ್ ಅದು ಫಿಕ್ಸ್ಡ್ ಇದಿತ್ತು. ಈ ಸಿನಿಮಾ ಅಂತ ಬಂದಾಗ ಮತ್ತು ಅವರೊಟ್ಟಿಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು, ಅವರೊಟ್ಟಿಗೆ ಹೋದಂಥ ಜರ್ನಿ ಹೆಂಗಿತ್ತು, ಮತ್ತು ಅವ್ರ ಕಾಂಟ್ರಿಬ್ಯೂಷನ್ ಈ ಸಿನಿಮಾಗೆ. ಆ್ಯಂಡ್ ಆಲ್ಸೋ ರವಿ ಬಸ್ರು ಏನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋವಂಥದ್ದು 100%. ಏನೇ ಅಂದರೆ ಫಸ್ಟ್ ಟೈಮ್ ನಾನು ಹೇಳಿದ್ನಲ್ಲ ಆಲ್ರೆಡಿ ನನ್ನ ಟೀಮ್ನ ಬಿಟ್ಟು ಹೊರಗಡೆ ಬಂದು ಮಾಡ್ತಾ ಇರುವಂಥದ್ದು. ಅಂದರೆ ನಂದು ಸಿನಿಮಾ ಅಂತ ಬಂದಾಗ ನನಗೆ ದೀಪು ಎಸ್ ಕುಮಾರ್ ಎಡಿಟರು, ತಿರ್ಗಾ ಇವರು ಯಾರು ನಮ್ಮ ಹರಿಯಣ್ಣ ಮ್ಯೂಸಿಕ್ ಡೈರೆಕ್ಟರು, ತಿರ್ಗಾ ಫೈಟ್ ಮಾಸ್ಟರ್ ರವಿ ವರ್ಮಾ, ಆರ್ಟ್ ಡೈರೆಕ್ಟ್ರು, ಇವರೆಲ್ಲ ಹಿಂಗೆ ಇದ್ದೇ ಇರ್ತಾರೆ. ಇದರಲ್ಲಿ 1-2-3 ಜನ ಮಿಸ್ ಆಗಿದ್ದಾರೆ. ಹರಿಯಣ್ಣ ಇಲ್ಲ. ಫಸ್ಟ್ ಟೈಮು ಮಣಿ ಶರ್ಮಾ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ರ್ಯಾಪೋ ಯಾವಾಗಲೂ ಒಂದು ಸಾಂಗ್ ಮಾಡಬೇಕಾದ್ರೆ ನನಗೀಗ ಹರಿಯಣ್ಣಂಗೆ ಹೇಳಿದ ತಕ್ಷಣ ಏನಪ್ಪ ಸಿಚುವೇಶನ್ನು ಇದು ಅಣ್ಣ, 1-2 ಲೈನ್ ಏನಾದರೂ ಬರೆದು ಕಳಿಸು ನೀನು ಅಂತ ಅಂದ್ಬಿಟ್ಟು ಅಂತಾರೆ ಅವರು. 2 ಲೈನ್ ಬರೆದು ಕಳಿಸಿದ್ರೆ ಲೈನ್ ಇಟ್ಕೊಂಡು ಟ್ಯೂನ್ ಮಾಡ್ಬಿಟ್ಟು ನೋಡು ಇದು ಹೆಂಗಿದೆ ಅಂತಂತಾರೆ. ಅಂದು ಅಣ್ಣ ಇದೇನು ಅಂತಂದರೆ ಚೆನ್ನಾಗಿಲ್ಲಪ್ಪ, ಬೇಡ ಬಿಡು ಇನ್ನೊಂದು ಮಾಡೋಣ, ತಿರ್ಗಾ ಅಣ್ಣ ಓಕೆ ಬಿಡು ಇನ್ನೊಂದು ಮಾಡ, ಈ ಥರದ್ದು. ಬಟ್ ಅವರು ಅಲ್ಲಿ ನಾನು ಹೋದಾಗ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ಈ ಥರದ್ದೆಲ್ಲ ಕೇಳಿದ್ರೆ ಹಂಗೂ ಫಸ್ಟ್ ಸಾಂಗು ಮಾರ್ಟಿನ್ದು ಸಾಂಗು ನಾವು ಕಂಪೋಸ್ ಮಾಡ್ಬೇಕಾದ್ರೆ ಒಂದು 5 ಸಾಂಗ್ ಆಗೋಯ್ತು. ಏಮಯ್ಯನು ಏನು ಟ್ಯೂನ್ ಹೆಚ್ಚೇಸ್ತಾನೋ ನೀವು ಒಪ್ಕೊಳ್ಳೋದು ಅದು ಇದು ಸರ್, ಅಲ್ಲ ಸರ್ ಇದು లేదు ಸರ್, ಇಲ್ಲ ಕಾవాలి ಸರ್, ಓಕೆ ಕೂಚು ಅಂತಂದ್ಬಿಟ್ಟು ಆಮೇಲೆ ಅದೊಂದು ಸಾಂಗ್ ಆಗುತ್ತೆ. ಅಲ್ಲಿಂದ ರ್ಯಾಪು ಬೆಳೆದು ಆಮೇಲೆ ಅಂದರೆ ಸಖತ್ತು ಕಾಮಿಡಿ ಮಾಡ್ತಾರೆ ಯಾರು ಮಣಿ ಶರ್ಮಾ ಸರು. ಒಂದು ರ್ಯಾಪು ಬೆಳೀತು. ಅದಾದಮೇಲೆ ಆ ಗುರುಗಾರು ಏನಾದರೂ ಬೇಕು ಅಂತಂದರೆ ಅವ್ರ ಒಂದು ಮೈಂಡ್ ಸೆಟ್ಟು ಮತ್ತು ಆ ರ್ಯಾಪು ಫಿಕ್ಸ್ ಆದಮೇಲೆ ಗುರುಗಾರು ಇನ್ನೊಂದು ಕೊಂಚ ఏదో ಅವರು చేంజ్ చేస్తే బెటర్ గురుగారు, ಏನೋ ಬೇರೆ ಕಾವಲಿ ಗುರು అవునా ఓకే మార్నింగ్ పంపిస్తాను వదిలే ಇದರ వద్దా నీకు వద్దు పెట్టయ్య ಅಕಡೆ ಅಂತಂದ್ಬಿಟ್ಟು ಈ ಥರದ್ದು ಇದು ಬಂದು ಅಂದರೆ ಒಂದು ಗುಡ್ ಎಕ್ಸ್ಪೀರಿಯೆನ್ಸ್. ಯಾಕೆಂತಂದರೆ ಅವರು ಒಂದು ದೊಡ್ಡ ಲೆಜೆಂಡ್ ಆ ತೆಲುಗು ಇಂಡಸ್ಟ್ರಿಯಲ್ಲಿ. ಅವ್ರ ಒಂದು ಇದಕ್ಕೆ ಹೋದರೆ ಅವರ ಮನೆ ಸ್ಟುಡಿಯೋ ಒಳಗಡೆ ಹೋದರೆ ಮಾಹಿತಿ ಅಂತ ಸ್ಟುಡಿಯೋ
ಇಷ್ಟು ದೊಡ್ಡ ಗೋಡೆ ಒಳಗಡೆ ಒಂದು 200 ಸಿನಿಮಾದು 100 ಡೇಸು 175 ಡೇಸು ಸಿಲ್ವರ್ ಇದು ಒಂದು ವರ್ಷ ಓಡಿರೋ ಒಂದು 200 ಶೀಲ್ಡ್ ಇರುತ್ತೆ ಎಲ್ಲ ಹೀರೋಗಳದು. ನಾನು ಅದನ್ನು ನೋಡ್ಬಿಟ್ಟು ಇವ್ರು ಏನು ಯಾರನ್ನೂ ಉಳಿಸಿಲ್ಲ, ಏನನ್ನೂ ಉಳಿಸಿಲ್ಲ, ಎಲ್ಲನೂ ಮಾಡಾಗೋಗಿದೆ ಬ್ರದರ್. ಅಷ್ಟು ಏನು 100 ಡೇಸ್ ಶೀಲ್ಡ್ಸು ಅದನ್ನೆಲ್ಲ ನೋಡ್ಬಿಟ್ಟು ಫಸ್ಟ್ ಟೈಮ್ ಒಳಗಡೆ ಹೋಗ್ಬೇಕಾರೆ ಏನು ಇವ್ರು ಇಷ್ಟೊಂದು ಇದಿದೆ ಅಂತ ಅಂದ್ಬಿಟ್ಟು ಹೋದರೆ, ಒಳಗಡೆ ಹೋದರೆ ಒಂಥರ ಯಪ್ಪ ನಿಜವಾಗ್ಲೂ ಮಗು ಥರ. ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ ಅವ್ರ ಜೊತೆ ಕೆಲಸ ಮಾಡಿದ್ದು. ಯಾಕೆಂತಂದರೆ ಒಂದು ಎಕ್ಸ್ಪೀರಿಯನ್ಸ್ ಅಂಥ ದೊಡ್ಡವ್ರ ಜೊತೆ ಕೆಲಸ ಮಾಡೋದು ನಮಗೆ. ಅದಾದಮೇಲೆ ನೆಕ್ಸ್ಟು ರೆಕಾರ್ಡಿಂಗ್ ಅಂತ ಬಂದರೆ ರವಿ ಬಸ್ರೂರವರು ಅವ್ರದ್ದೇನು ಅಂತಂತಂದರೆ ಕ್ರಾಫ್ಟ್ ವರ್ಕ್ ಅಂತ ಏನು ಹೇಳ್ತೀವಲ್ಲ, ಸಣ್ಣದು ಎಲ್ಲನೂ ಒಂದೆಲ್ಲೋ ಒಂದು ಕಡೆ ಯಾವುದೋ ಒಂದು ಫ್ಯಾನ್ ತಿರುಗ್ತಾ ಇದೆ ಅಂದ್ರೂ ಮಾನ್ಯರೇ ಇದಕ್ಕೇನಾದ್ರು ಒಂದು ಸೌಂಡ್ ಹಾಕೋಣ ಕೂತ್ಕೊಂಡು ಡೀಟೇಲಾಗಿ ವರ್ಕ್ ಮಾಡ್ತಾರೆ. ಅಂದರೆ ಒಂದು ಹೊಸದೇನೋ ಒಂದು ಸೌಂಡು ಅವ್ರ ಹತ್ರ ನನಗೆ ಅನಿಸಿದ್ದು. ಅಂದರೆ ಮ್ಯೂಸಿಕ್ ಅನ್ನೋದಕ್ಕಿಂತಾಗಿ ಮ್ಯೂಸಿಕ್ ಡಿಸೈನಿಂಗ್ ಅಂತ ಅನ್ನೋದು ಒಂದು ಶಾರ್ಟ್ ಟು ಶಾರ್ಟ್ ಆ ಡಿಸೈನ್ ಮಾಡೋ ಒಂದು ಪ್ಯಾಟ್ರನ್ ಇದೆಯಲ್ಲ, ತುಂಬ ಇಷ್ಟ ಆಯಿತು. ತುಂಬ ಎಕ್ಸಲೆಂಟಾಗಿ ಮಾಡಿದ್ದಾರೆ ರೆಕಾರ್ಡಿಂಗ್. ಸೌಂಡ್ ಡಿಸೈನ್ ಯಾರು ಮಾಡಿರೋದು? ಸೌಂಡ್ ಡಿಸೈನ್ ಅಂದರೆ ಸೌಂಡ್ ಡಿಸೈನ್ ಅವರೇ ಮಾಡಿರೋದು. ಯಾರು ರವಿ ಬಸ್ರೂರು ಮಾಡಿರೋದು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಓಕೆ. ಅಂದರೆ KGF ಸಲಾರ್ದ್ ಅಂದರೆ ಅವ್ರ ಬಗ್ಗೆ ಏನೂ ಹೇಳಂಗೆ ಇಲ್ಲ. ಆಲ್ರೆಡಿ ಎಕ್ಸಾಂಪಲ್ಗಳು ಟ್ರ್ಯಾಕ್ ರೆಕಾರ್ಡ್ ಹಿಂದೆ ಇದೆ. KGF ಇದೆ, ತಿರ್ಗಾ KGF 2 ಇದೆ, ಮತ್ತು ಸಲಾರ್ ಇದೆ. ನೆಕ್ಸ್ಟು ಮಾರ್ಟಿನ್ ನೋಡಿದ್ರೆ ಮತ್ತು ಒಂದು ವಿಶೇಷ ಏನು ಅಂತಂದರೆ ಇದರಲ್ಲಿ ಹೊಸದೇನೋ ಒಂದು ಸೌಂಡನ್ನು ಟ್ರೈ ಮಾಡಿದ್ದಾರೆ. ಅಂದರೆ ಒಂದು ಯಾವುದೋ ವೆಸ್ಟ್ರನ್ ಥರದ್ದೇನೋ ಒಂದು ಹೊಸ ಅಂದರೆ ರೆಕಾರ್ಡಿಂಗ್ ಥ್ರೋಟ್ ಸಿನಿಮಾ ಹೊಸದೇನೋ ಒಂದು ಸೌಂಡಿಂಗ್ ಅಂತೂ ಇರುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ 2 ಹಾಡ ಇರೋದು ಇನ್ನೂ ಇದಾವ? ಮೂರು ಸಾಂಗ್ ಇದೆ. ಇನ್ನೊಂದು ಸಾಂಗ್ ಇನ್ನೂ ಬಿಟ್ಟಿಲ್ಲ, ಅಂದರೆ ಸಾಂಗ್ ಬಿಟ್ಟಿಲ್ಲ. ಇನ್ನೊಂದು 3 ಡೇಸ್ಗೆ ರಿಲೀಸ್ ಆಗುತ್ತೆ. ಅದು ಬಿಟ್ಬಿಡ್ತಾರೆ. ಸೊ ಕೊರಿಯೋಗ್ರಾಫರ್ಸ್ ಬಗ್ಗೆ ಮಾತಾಡ್ತಿರೋದಾದರೆ ಈ ಆ್ಯಂಥಮ್ ಆ ಸ್ಕೇಲು ಅಷ್ಟು ಡ್ಯಾನ್ಸರ್ಸು ಕೊರಿಯೋಗ್ರಾಫರ್ಸು ಆ್ಯಂಡ್ ಆ ಒಂದು ಡುಯೆಟ್ ಸಾಂಗು ಮುರಳಿ ಮಾಸ್ಟ್ರು ಮಾಡಿದ್ದಿದ್ದು ಯಾವುದು ಈ ಮಾರ್ಟಿನ್ ಆ್ಯಂಥಮ್ ಸಾಂಗು. ತುಂಬ ಅಂದರೆ ಅವ್ರೇನು ಅಂತಂದರೆ, ಸರ್ ಇದೇನು ಹೆಂಗೆ ಸರ್ ಬರೋದ್ರಿ, ಏನು ಸರ್ ಶಾರ್ಟ್ ತೆಗಿಯೋದು ಇದನ್ನು ಅಂತಂದರೆ, ನೋಡಿ ಮಾಸ್ಟರ್ ಅದಕ್ಕೇನೋ ನೀವೇನು ಜಸ್ಟಿಸ್ ಮಾಡಬೇಕು ನೀವು ಆ ಥರದ್ದು ಮಾಡಿ ಅಂದರೆ, ಸರಿ ಇರಿ ಸರ್ ಅಂತಂತಂದ್ಬಿಟ್ಟು ಒಂದಿನ ಹೋದರೆ 2 ದಿನ ಪುನಃ ಬಿಟ್ಟು ಬಂದರೆ, ಓಕೆ ಮಾಸ್ಟರ್ ಇದಕ್ಕಿದು ಚೆನ್ನಾಗಿದೆ ಅಂದರೆ ಅವರು ಎಷ್ಟು ತಲೆ ಕೆಡಿಸ್ಕೊಂಡಿದ್ರು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಸರ್ ಇದನ್ನೇನೋ ಬೇರೆ ಥರ ತೆಗಿಬೇಕು, ಇಲ್ಲಿ ಲೈನ್ಗೆ ಇರೋ ಥರನೂ ಆಗಬೇಕು, ಆ ಕ್ಯಾರೆಕ್ಟ್ರೂ ಹೇಳಬೇಕು, ಈ ಸಾಂಗೂ ನೀವೇನೋ ವಿಜುವಲೈಸೇಷನ್ ತುಂಬ ಇಷ್ಟು ಜನ ಡ್ಯಾನ್ಸರ್ಸ್ ಬೇಕು ಅಂತ ಹೇಳ್ತಾ ಇದ್ದೀರಾ, ಈ ಥರದ್ದೊಂದು ಟ್ರೀಟ್ ಬೇಕು ಅಂತ ಹೇಳ್ತಾ ಇದ್ದೀರಾ, ಇರಿ ಸರ್ ಒಂದು 15 ದಿನ ಕೊಡಿ ಸರ್, ನಾನೇನೋ ಒಂದು ಮಾಡ್ಕೊಂಬರ್ತೀನಿ ಅಂತ ಹೋದರು. 15 ದಿನ ಆದಮೇಲೆ ಫೋನ್ ಮಾಡಿದ್ವಿ. ಧ್ರುವ ನಾನು ಕಾರಲ್ಲಿ ಬರ್ತಾ ಹಿಂಗೆ ಕಾಲ್ ಮಾಡಿದ್ರೆ, ಏನು ಮಾಸ್ಟರ್ 15-20th ಬರ್ತೀನಿ ಅಂತಂದಿದ್ರಿ, ಬಂದಿಲ್ಲ ಅಂತಂತಂದ್ಬಿಟ್ಟು, ಸರ್ ಇನ್ನೊಂದು 10 ದಿನ ಕೊಡಿ ಸರ್ ಬಂದುಬಿಡ್ತೀನಿ ಅಂತ ಅಂದ್ಬಿಟ್ಟು ಅಂದರು. 10 ದಿನ ಆದಮೇಲೆ ಆ ಒಂದು ಡೀಟೇಲಿಂಗ್ಸ್ ಪ್ರತಿಯೊಂದು ಸಾಲ್ಗೂ ಒಂದು ಡೀಟೇಲ್ ವರ್ಕ್ ಮಾಡ್ಕೊಂಬಂದರು. ಎಕ್ಸಲೆಂಟು. ಅದು ಮುರಳಿ ಮಾಸ್ಟರ್ ಜೊತೆ ನಾನು ಅಂಬಾರಿಲಿ ಮಾಡಿದರು. ನನಗೆ ಯಾವುದು ಯಾರೇ ನೀ ದೇವತೆಯ ಸಾಂಗ್ ಶೂಟ್ ಮಾಡಿದರು. ಅದಾದಮೇಲೆ ಇಲ್ಲೇ ಶೂಟ್ ಮಾಡಿದ್ದು. ತುಂಬ ಅದ್ಭುತವಾದಂಥ ಒಂದು ಕೋರಿಯೋಗ್ರಾಫರ್, ಅದರಲ್ಲಿ 2 ಮಾತಿಲ್ಲ. ಆ್ಯಂಡ್ 1 more ಸಾಂಗ್ ಒಬ್ಬರೇ ಮಾಡೋದಲ್ಲ? ಮಾರ್ಟಿನ್ದಲ್ಲಿ ಆ್ಯಂಥಮ್ ಸಾಂಗ್ ಅವರೇ ಮಾಡಿದ್ದು. ಇನ್ನೊಂದು ಸಾಂಗ್ ಬರೆದಿರೋರು ಇವರು ಯಾರು, 2 ಸಾಂಗ್ ನಾನು ಬರೆದಿದ್ದೀನಿ. ಒಂದು ಯಾವುದು ಇದು ಮಾರ್ಟಿನ್ ಟೈಟ್ಲ್ ಟ್ರ್ಯಾಕು ಮತ್ತು ಜೀವನಿನೇ ಸಾಂಗು. ಇನ್ನೊಂದು ಪ್ರಮೋದ್ ಮರವಂತೆ ಇದಾರಲ್ಲ, ಕಾಂತಾರ. ಹೌದೌದು. ಯಾರು ಪ್ರಮೋದ್ ಮರವಂತೆ ರೈಟ್ರು, ಅವರು ತುಂಬ ಸಖತ್ತಾಗಿ ಬರೆದಿದ್ದಾರೆ. ಅದು ಐಟಮ್ ಸಾಂಗು. ಅವ್ರು ಬಂದಾಗ ಹೇಳ್ತಾಯಿದ್ರು, ಸರ್ ಫಸ್ಟ್ ಟೈಮ್ ಬರೀತಾ ಇದ್ದೀನಿ ಸರ್ ಈ ಥರದ್ದೊಂದು ಸಾಂಗ್ನ, ನಾನು ಈ ಥರದ್ದು ಯಾವುದು ಬರೀತೀರಾ ಅಂತ ಅಂದ್ಬಿಟ್ಟು ಹೇಳಿದಾಗ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದನ್ನು. ಸೊ ಸರ್ಪ್ರೈಸ್ ಎಲಿಮೆಂಟ್ಸ್ ತುಂಬ ಇದೆ ಮಾರ್ಟಿನಲ್ಲಿ, ತುಂಬ ಇದೆ. ಸೊ ಯಾರೇ ಬಂದರು ಇದನ್ನು ಮೀರಿ ಈಗೇನು ಟೀಸರ್ ನೋಡಿದ್ದೀರಾ, ಈಗೇನು ಸಾಂಗ್ ನೋಡಿದ್ದೀರಾ, ಈಗೇನು ಟ್ರೈಲರ್ ನೋಡಿದ್ದೀರಾ, ಇದನ್ನು ಬಿಟ್ಟಿರೋದೇ ಇನ್ನೂ
ವಾವ್ ಎಲಿಮೆಂಟ್ಸ್ ತುಂಬ ಇದೆ. ಈ ಎಲ್ಲ ಇನಿಸು ಮುನಿಸುಗಳ ನಡುವೆ ಉದಯ್ ಮೆಹ್ತಾ ಅಂತ ಪ್ರೊಡ್ಯೂಸರ್ ಅವರಲ್ಲಿ ಕಂಡಂಥದ್ದು ಏನು ಅಂತ, ಅಂದರೆ ಟುವರ್ಡ್ಸ್ ಸಿನಿಮಾ ಆ್ಯಂಡ್ ಇಸ್ ವರ್ಕ್, ಅವರಲ್ಲಿ ಕಂಡಂಥದ್ದು ಟುವರ್ಡ್ಸ್ ಸಿನಿಮಾ ಮತ್ತು ಅವ್ರ ವರ್ಕು. ಅದೇ ಹೇಳಿದ್ನಲ್ಲ, ಯಾಕೆಂತಂದರೆ ಈ ಸಿನಿಮಾಗೆ ಏನೇನೆಲ್ಲ ಈ ಸಿನಿಮಾ ಕೇಳಿದೆಯೋ ಈ ಸಿನಿಮಾಗೆ ಸಂಬಂಧಪಟ್ಟಿದ್ದು ಅವರು ಸಿನಿಮಾ ನನ್ನನ್ನು ಕರ್ಕೊಂಬಂದಾಗಲೇ ಹೇಳಿದರು. ನನಗೆ ಯಾವ ರೀತಿ ಈ ಸಿನಿಮಾಗೆ ಏನೇನಾಗುತ್ತೆ ಏನು ವಿಚಾರ ಅಂತಂದ್ಬಿಟ್ಟೆಲ್ಲ ಕೂತ್ಕೊಂಡು ಮಾತಾಡಿದಾಗ ಆಯಿತು ಡೈರೆಕ್ಟ್ರೆ ಮಾಡಿ ಅಂತಂದ್ಬಿಟ್ಟು ಈ ಸಿನಿಮಾ ಏನೇನೆಲ್ಲ ಕೇಳಿದೆಯೋ ಅದನ್ನೆಲ್ಲ ಕೊಟ್ಟಿದ್ದಾರೆ. ಒಬ್ಬ ಒಳ್ಳೆ ಪ್ರೊಡ್ಯೂಸರ್. ಈ ಸಿನಿಮಾ ಓವರಾಲ್ ನೋಡಿದ್ರೆ ಬರೀ ಧ್ರುವ ಮಾತ್ರ ಕಾಣಿಸ್ತಾ ಇದೆ. ಅಂದರೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಒಂದಷ್ಟು ಬಿಟ್ಟರೆ ಇನ್ನೊಂದು ಸಾಂಗಲ್ಲಿ ಹೀರೋಯಿನ್ ಕಾಣಿಸ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ಯಾರಿದ್ದಾರೆ, ಏನಿದೆ? ಇಬ್ಬರು ಹೀರೋಯಿನ್ ಇದ್ದಾರೆ. ಒಬ್ಬರು ವೈಭವಿ ಶಾಂಡಿಲ್ಯ, ಅನ್ವೇಷಿ ಜೈನ್ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇದೆ ಬಾಂಬೆಯಲ್ಲಿ. ವೈಭವಿ ಶಾಂಡಿಲ್ಯಾಗೂ ಅಷ್ಟೇ ತುಂಬ ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಹೀರೋಯಿನ್. ಅದನ್ನು ಬಿಟ್ಟು ನವಾಬ್ ಶಾ, ರೋಹಿತ್ ಪಾಠಕ್, ಆಮೇಲೆ ನಿಖಿತಂದೀರು, ಮಾಳವಿಕಾ ಅವಿನಾಶ್ ಅವರು ಇದ್ದಾರೆ, ಚಿಕ್ಕಣ್ಣ ಇದ್ದಾನೆ. ಅದನ್ನು ಮೀರಿ ಇಬ್ಬರು ಅಮೇರಿಕಾಯಿಂದ ಒಬ್ಬರು ರಸ್ಲರ್ ಬಂದಿದ್ದಾರೆ ಮತ್ತು ಆಸ್ಟ್ರೇಲಿಯಾದಿಂದ ಒಬ್ಬರು ರಸ್ಲರ್ ಬಂದಿದ್ದಾರೆ. ಇದನ್ನು ಮೀರಿ ತುಂಬ ಕ್ಯಾರೆಕ್ಟರ್ಗಳಿದೆ ಸಿನಿಮಾ ಒಳಗಡೆ, ಒಂದು ಫ್ಯಾಮಿಲಿನೇ ಇದೆ. ಅದೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಮಾರ್ಟಿನ್ ಆಗಲೇ ರೈಟಿಂಗ್ ವಿಷಯಕ್ಕೆ ಮಾತಾಡಿದಾಗ ಮೇ ಬಿ ಅದು ತುಂಬ ಲೈಟಾಗಿ ಹೇಳಿದ್ರಿ ಅನಿಸುತ್ತೆ. ಸ್ಟ್ರಾಂಗ್ಲಿ ಅಂದರೆ ಮಾರ್ಟಿನ್ ಅಂತ ಈ ಥರದೊಂದು ಸಬ್ಜೆಕ್ಟ್ ಆಗೋದಕ್ಕೆ ಇದು ಮಾಡೋದಕ್ಕೆ ರೈಟಿಂಗ್ ಡಿಪಾರ್ಟ್ಮೆಂಟ್, ನಾನು ಹೇಳ್ತಾ ಇರೋದು ಕಥೆಯಿಂದ, ಒನ್ಲೈನ್ ಸ್ಟೋರಿಯಿಂದ ಹಿಡಿದು ಸ್ಕ್ರೀನ್ ಪ್ಲೇ ಆಗಲಿ, ಡೈಲಾಗ್ಸ್ ಆಗಲಿ, ಆ ಓವರಾಲ್ ಕ್ರಾಫ್ಟು ಇಷ್ಟು ಅಚ್ಚುಕಟ್ಟಾಗಿ ಆಗೋದಕ್ಕೆ. ಮತ್ತು ಈ ಥರದ್ದು ಸಿನಿಮಾ ಅಂತಂದಾಗ ಪ್ಯಾನ್ ಇಂಡಿಯಾ ಅಂತಂದಾಗ ನಿಮಗೆ ಕನ್ನಡದಲ್ಲಿ ಒಂಥರ ಡೈಲಾಗ್ಸ್ ಇರುತ್ತೆ, ತೆಲುಗಲ್ಲಿ ಬೇರೆ ಥರ ಇರುತ್ತೆ. ಆ ಟೈಮಿಂಗು, ಆ ಫೇಸು, ಆ ಪಾಸು ಎಲ್ಲವೂ ವ್ಯತ್ಯಾಸ ಆಗುತ್ತೆ. ಆ್ಯಂಡ್ ಮೀನಿಂಗ್ ಆಲ್ಸೋ, ಸೌಂಡಿಂಗ್ ಆಲ್ಸೋ. ಸೊ ಈ ಒಂದು ವಿಚಾರಕ್ಕೆ ಬಂದರೆ ರೈಟಿಂಗ್ ಟೀಮ್ ಬಗ್ಗೆ ಮಾತಾಡಿಲ್ಲ ನಾವು. ಅದೇ ಕತೆ ವಿಚಾರಕ್ಕೆ ಬಂದರೆ ಅರ್ಜುನ್ ಸರ್ದು ಕತೆ. ಆ್ಯಕ್ಚುಲಿ ನನಗೆ ಫಸ್ಟು ಆ ಕತೆನ ನನಗೆ ಹೇಳಿದ್ದು ಅರುಣ್ ಬಾಲಾಜಿ ಅಂತ ಅಂದ್ಬಿಟ್ಟು ನನಗೆ ನೆರೇಟ್ ಮಾಡಿದವರು ಅವರು. ಅದಾದಮೇಲೆ ಸ್ಕ್ರೀನ್ ಪ್ಲೇ ಅಂತ ಬಂತಂದರೆ ಆಬ್ವಿಯಸ್ಲಿ ಸ್ಕ್ರೀನ್ ಪ್ಲೇ ಅಂತ ಅನ್ನೋದು ಯಾವಾಗ್ಲೂ ಸ್ಕ್ರೀನ್ ಪ್ಲೇ ಅಂದರೆ ಸ್ಕ್ರೀನಲ್ಲಿ ಯಾವ ರೀತಿ ಪ್ಲೇ ಆಗಬೇಕು ಅನ್ನೋದು ಮೇಜರಾಗಿ ಡೈರೆಕ್ಟರ್ ಇದರಲ್ಲಿರುತ್ತೆ. ಅದ್ರ ಜೊತೆಗೆ ತುಂಬ ಕೆಲಸಗಳು, ತುಂಬ ಒಂದಷ್ಟು ಟೀಮ್ ವರ್ಕ್ ಅನ್ನೋ ಥರದ್ದೆಲ್ಲ ಇರುತ್ತೆ. ಅದ್ರ ಜೊತೆಗೆ ನನಗೆ ಸ್ವಾಮೀಜಿ ಅವರು ವರ್ಕ್ ಮಾಡಿದ್ರು ಸ್ಕ್ರೀನ್ ಪ್ಲೇ ಇದರಲ್ಲಿ. ಕತೆ ಅರ್ಜುನ್ ಸರ್ದಾಗಿರೋದ್ರಿಂದ ಜೊತೆಗೆ ಅವರು ಇದರಲ್ಲಿದ್ದರು, ಇದರ ಟೀಮಲ್ಲಿ. ಅದಾದಮೇಲೆ ನೆಕ್ಸ್ಟು ಬಂದರೆ ಡೈಲಾಗ್ಸ್ ಅನ್ನೋ ಪಾರ್ಟ್ ಬಂತಂದರೆ ನಾನು ಬರೆದಿದ್ದೀನಿ ಇನ್ನೊಂದು ಮೇಜರಾಗಿ ನಮ್ಮ ಗೋಪಿ ಅಂತಂದ್ಬಿಟ್ಟು ಒಬ್ಬರು ಡೈಲಾಗ್ ಬರೆದಿದ್ದಾರೆ. ಅದಾದಮೇಲೆ ಫಸ್ಟು ಸಿನಿಮಾ ಶುರುವಾದಾಗ ಓಪನಿಂಗಲ್ಲಿ ಒಂದು ಸೀನ್ಗಳನ್ನ ಬರೆದಿದ್ದು ಪ್ರಶಾಂತ್ ರಾಜಪ್ಪ ಅಂತಂದ್ಬಿಟ್ಟು ಡೈಲಾಗ್ ರೈಟ್ರು. ನಮ್ಮ ಚಂದ್ರಮೌಳಿ KGF ಡೈಲಾಗ್ ರೈಟ್ರ್ ಇದ್ದಾರಲ್ಲ, ಅವರು ಒಂದು 4-5 ಸೀನ್ಗೆ ಅವರು ಡೈಲಾಗ್ ಬರೆದಿದ್ದಾರೆ. ಅಂದರೆ ಒಂದು ದೊಡ್ಡ ತಂಡನೇ ಇದೆ ಇದ್ರ ಒಳಗಡೆ ರೈಟಿಂಗ್ ಟೀಮ್ ಅಂತ ಬಂದಾಗ. ಅವರು ಎಲ್ಲರೂ ಕೆಲಸಗಳು ಕೌಂಟ್ ಆಗುತ್ತೆ. ಹೌದು, ಓವರಾಲ್ ಅಂದರೆ ಪ್ರತಿಯೊಬ್ಬರು ಮಾಡಿದ್ದನ್ನು ಅದು ಸಿನಿಮಾ ಅಂತ ಬಂದಾಗ ಟೀಮ್ ವರ್ಕು, ಯಾರ್ಯಾರು ಏನೇನು ಕೆಲಸ ಮಾಡಿರ್ತಾರೆ ಅವ್ರವ್ರ ಕ್ರೆಡಿಟ್ನ ಅವ್ರಿಗೆ 100% ಕೊಡಲೇಬೇಕು. ಅದು ಕೇಳಿ ತಗೊಳ್ಳುವಂಥದ್ದಲ್ಲ, ಕೊಡುವಂಥದ್ದು. ಎಕ್ಸಾಕ್ಟ್ಲಿ. ಐ ಥಿಂಕ್ ಮಾರ್ಟಿನ್ ವಿಚಾರಕ್ಕೆ ಇವತ್ತು ಅಂದರೆ ನಾನು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರ್ತಾ ಇದ್ದೆ. ಸೊ ಡೈರೆಕ್ಟ್ರ್ ಹತ್ರ ಇವತ್ತು ಐ ಥಿಂಕ್ ನೀಟಾಗಿ ಸಮ್ಮಪ್ ಆಗಿದೆ. ಏನು 360 ಡಿಗ್ರಿಲಿ ಈ ಸಿನಿಮಾದ ಎಲ್ಲ ಆ್ಯಂಗಲಲ್ಲೂ ಹೋಗಿದ್ದೀನಿ. ಸೊ ಈ ಸಿನಿಮಾ ಅಂತ ಬಂದಾಗ ಅಲ್ಟಿಮೇಟ್ ಸಿನಿಮಾ ಅಂತ ಹೇಳಿದ್ರು, ಇನಿಸು ಮುನಿಸು ಇನ್ನೊಂದು ಮತ್ತೊಂದು ಏನೇ ಆದರೂ ಅಲ್ಟಿಮೇಟ್ ಸಿನಿಮಾ. ಆ್ಯಂಡ್ ಇದು ಸಮ್ಮಪ್ ಆಗಿದ್ದು. ಆ್ಯಂಡ್ ಐ ಥಿಂಕ್ ಆ ಆಡಿಯನ್ಸ್ಗೆ ನೀವು ಹೇಳಿದ್ದಂಥ ವಿಷಯಗಳು ಮತ್ತು ಈ ಸಿನಿಮಾ ಬಗ್ಗೆ ಅವ್ರದ್ದಾದಂಥ ಇವೇನು ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಮೈಂಡ್ ಸೆಟ್ ಇದೆ, ಅದೆಲ್ಲದಕ್ಕೂ ಇನ್ನೊಂದಷ್ಟು ಪುಷ್ಟಿ ಕೊಟ್ಟಂಥ ಕೆಲಸ ನಿಮ್ಮ ಮಾತಲ್ಲಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ದಿನ ಆದಮೇಲೆ ನಾವಿಬ್ಬರು ಮಾತಾಡ್ತಾ ಇದ್ದೀವಿ. ಅದು ಇಂಟರ್ವ್ಯೂ. ಪ್ರವೀಣ, ಎಷ್ಟು ದಿನ ಆಗಿತ್ತು ನಾನು ನೀನು ಮಾತಾಡಿ ಆಲ್ಮೋಸ್ಟ್. ಯಾಕೆ ಅಂತಂದರೆ ನನ್ನ ಬಗ್ಗೆ ನೀನು ಇಷ್ಟೊಂದೆಲ್ಲ ಕೇಳಿದೆಯಾ, ನಾನು ನಿನ್ನ ಬಗ್ಗೆ ಹೇಳಲೇಬೇಕು. ಯಾಕೆ ಅಂದರೆ ಅಂಬಾರಿಯಿಂದ ಮಂಜಣ್ಣನಿಂದ ನೀನು ನನಗೆ ಪರಿಚಯ. ಮಂಜಣ್ಣನಿಂದ ಹಿಡಿದು ಅಂಬಾರಿ, ಅದ್ದೂರಿ, ರಾಟೆ, ಐರಾವತ, ಕಿಸ್ಸು ಎಲ್ಲ ಟೈಮಲ್ಲೂ ನನ್ನ ಜೊತೆಗೆ ನಿಂತಿರೋವಂಥವ್ನು ನೀನು. ನನ್ನ ತಮ್ಮನ ಥರ.
ಅದರಲ್ಲಂತೂ 100% ನಮ್ಮ ಹುಡುಗ ಅಂತಲೂ ಹೇಳ್ತೀನಿ. ಐ ಆಮ್ ವೆರಿ ಹ್ಯಾಪಿ. ನೀನು ಇದೊಂದು ಟೈಮ್ನ ಈ ಮಾರ್ಟಿನ್ ಇದಕ್ಕೆ ಕೊಟ್ಟಿದ್ದಕ್ಕೆ ನಾನು ಕೂಡ ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕನ್ನಡ ಪಿಕ್ಚರ್ಗೆ. ಮತ್ತು ಇನ್ನೊಂದೇನು ಅಂತಂದರೆ ಕಾ ಪಿಕ್ಚರ್ ಅನ್ನೋದು ಅದರಲ್ಲೇ ಇದೆ ಕನ್ನಡ ಅಂತನ್ನೋದು. ಈ ಕನ್ನಡ ಸಿನಿಮಾಗಳಿಗೋಸ್ಕರ ಈ ಕಾ ಪಿಕ್ಚರು ಮಾಡ್ತಾ ಇರುವಂಥ ಕೆಲಸ, ಮತ್ತು ನೀನು ಅದ್ರ ಜೊತೆಗೆ ಒಂದು ಟೀಮ್ನ ಕಟ್ಕೊಂಡು ನೀನು ಮುಂದುವರಿತಾ ಇರುವಂಥ ರೀತಿ ನಿಜವಾಗ್ಲೂ ಎಲ್ಲ ಎಷ್ಟೋ ಹೊಸದಾಗಿ ಮಾಡುವಂಥ ಪ್ರೊಡ್ಯೂಸರ್ಗಳಿಗೆ, ಡೈರೆಕ್ಟರ್ಗಳಿಗೆ ನೀನು ಬೆನ್ನೆಲುಬಾಗಿ ನಿಂತಿರುವಂಥ ರೀತಿಗಳಿದೆಯಲ್ಲ, ನಿಜವಾಗ್ಲೂ ಅದು ಒಂದು ಒಳ್ಳೆ ಕೆಲಸ. ಹ್ಯಾಟ್ಸ್ ಆಫ್ ನಿನ್ನ ಕೆಲಸಕ್ಕೆ. ಈ ಕೆಲಸಕ್ಕೆ ಯಾವಾಗಲೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಖಂಡಿತ ಥ್ಯಾಂಕ್ ಯು. ಅಂದರೆ ನನಗೆ ಸ್ಫೂರ್ತಿನೇ ನಿಮ್ಮಂಥವ್ರು ಆ್ಯಂಡ್ ಕನ್ನಡ ಸಿನಿಮಾ. ಬಿಕಾಸ್ ನಾನು ಸಿನಿಮಾ ಜರ್ನಲಿಸ್ಟ್ ಆದಮೇಲೆ ತುಂಬ ಎಮೋಷ್ನಲ್ ಆಗಿ ನಾನು ಸಿನಿಮಾಗೆ ಅಟ್ಯಾಚ್ ಆಗಿದ್ದೀನಿ. ನಂಗೆ ಮೊದಲಿಂದನೂ ಸಿನಿಮಾ ಪ್ಯಾಷನ್ ಇತ್ತು. ಆ್ಯಂಡ್ ಸಿನಿಮಾಗೆ ಅಂತ ಬಂದವನು ನಾನು. ನನ್ನ ಕೈ ಹಿಡಿದಿದ್ದು ಪತ್ರಿಕೋದ್ಯಮ. ಆ್ಯಂಡ್ ಅದು ಯಾವಾಗಲೂ ಆ ಎಮೋಷನ್ ಇದೆ. ಸಿನಿಮಾ ಅಂದರೆ ಫಸ್ಟ್ ಪ್ರಿಫರೆನ್ಸು. ನನಗೆ ಬೇರೆ ಕೆಲಸನೂ ಗೊತ್ತು, ಬಟ್ ಆ ಒಂದು ಪ್ಯಾಷನಲ್ಲೇ ಮಾಡಿದಂಥದ್ದು ಕನ್ನಡ ಪಿಕ್ಚರ್ ಯಾವಾಗಲೂ ಕನ್ನಡ ಸಿನಿಮಾಗೋಸ್ಕರ ಮೊದಲಿರುತ್ತೆ. ಅದು ಸಣ್ಣದು ದೊಡ್ಡದು ಅಂತ ನೀವು ಹೇಳಿದ್ರಾಗಲೇ ಆ ಥರ ನಾನು ಅಷ್ಟೇ. ಸಣ್ಣದು ದೊಡ್ಡದಲ್ಲ, ಸಿನಿಮಾನೇ ಅಷ್ಟೇ. ಮಾರ್ಟಿನೂ ಸಿನಿಮಾನೇ, ನಾಳೆ ಯಾವುದೋ ಒಂದು ಹೊಸ ಸಿನಿಮಾ ಅದು ಸಿನಿಮಾನೇ. ಸೊ ಆ ರೀತಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಆ್ಯಂಡ್ ಈ ಥರದ್ದು ಪ್ರೋತ್ಸಾಹಗಳೇ ನಮಗೂ ಒಂಥರ ಶಕ್ತಿ. ಸೊ ಅದು ಮುಂದುವರಿಲಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾಂಪ್ಲಿಮೆಂಟ್ಗೆ. ಥ್ಯಾಂಕ್ ಯು. ಆ್ಯಂಡ್ ಮಾರ್ಟಿನ್ ತುಂಬ ದೊಡ್ಡದಾಗಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ವೈಯಕ್ತಿಕವಾಗಿ ನನಗಿದೆ. ಆ್ಯಂಡ್ ಈ ಒಂದು ಕಂಟೆಂಟ್ಸ್ ನಾನು ಅದೇ ಹೇಳಿದೆ, ವೆರಿ ಬಿಗಿನಿಂಗ್ ನಾನು ನೋಡಿರೋದ್ರಿಂದ ನನ್ನ ಪ್ರತಿ ಹಂತದಲ್ಲೂ ಸುಮಾರು 1 ವರ್ಷದಿಂದ 1.5 ವರ್ಷದಿಂದ ಮಾತಾಡ್ತೇನೆ. ಯಾರ ಹತ್ರ ಹೋದ್ರೂ ಮಾರ್ಟಿನ್ ಆ್ಯಕ್ಚುಲಿ ಅದು ಬೇರೆ ರೇಂಜ್ ಇದೆ, ಅದು ತುಂಬ ದೊಡ್ಡದಾಗುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದೊಂದು. ಸೊ ಅದೇ ಅನಿಸಿಕೆನೇ ಈ ನಾಳೆ ದಿನ 11ನೇ ತಾರೀಕು ಆಡಿಯನ್ಸ್ಗೂ ಅನಿಸುತ್ತೆ. ತುಂಬ ದೊಡ್ಡದಾಗಿ ಈ ಸಿನಿಮಾ ಆಗುತ್ತೆ. ಕನ್ನಡಿಗರು ಯಾವತ್ತೂ ಈ ಥರದ ಪ್ರಯತ್ನಗಳಿಗೆ ಕೈ ಬಿಡೋದಿಲ್ಲ. ಜೊತೆಗೆ ಹೆಮ್ಮೆ ಇದು, ಪ್ರೌಡ್ ಇದು, ಕಾಲರ್ ಎತ್ಕೊಂಡು ಹೇಳುವಂಥ ವಿಷಯ ಇದು. 100% ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾನ. ಇದರಲ್ಲಿರೋವಂಥ ವಿಷಯ ಅಂದರೆ ಸಿನಿಮಾ ಆಸಕ್ತರು, ಸಿನಿಮಾ ಆಡಿಯನ್ಸು ಎಲ್ಲರಿಗೂ ಬೇರೆ ರೇಂಜ್ಗೆ ಕಿಕ್ ಕೊಡುವಂಥ ಒಂದು ಕಂಟೆಂಟು ಆ್ಯಂಡ್ ಹೆಮ್ಮೆ ಪಡುವಂಥ ಕಂಟೆಂಟು. ಮಿಸ್ ಮಾಡಬೇಡಿ, ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ನಮಸ್ಕಾರ. ಥ್ಯಾಂಕ್ ಯು.